Hello and Namaskara. ನಾವಿವತ್ತು 5th ಚಾಪ್ಟರ್ ಮಾಡ್ತಾ ಇದ್ದೀವಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಸೊ ಇದನ್ನು ಸ್ಟಾರ್ಟ್ ಮಾಡಿದಾಗ 2 ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು, ಏರಿಯಾ ಮತ್ತು ಪೆರಿಮೀಟರ್. ಇವಾಗ ಸರ್ಕಲ್ಗೆ ನಾವು ಪೆರಿಮೀಟರ್ ಅನ್ನಲ್ಲ, ಪೆರಿಮೀಟರ್ ಬದಲಾಗಿ ಇನ್ನೊಂದು ವರ್ಡ್ ಯೂಸ್ ಮಾಡ್ತೀವಿ, ಸರ್ಕಂಫರೆನ್ಸ್. ಸೊ ಸರ್ಕಂಫರೆನ್ಸ್ ಮತ್ತು ಏರಿಯಾ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿ ರೇಡಿಯಸ್ ಅಂತ ಒಂದು ಇದಿದೆ ಕಾನ್ಸೆಪ್ಟ್, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮಗಾಗಲೇ ರೇಡಿಯಸ್ ಏನು ಅಂತ ಪ್ರೀವಿಯಸ್ ಕ್ಲಾಸಸ್ಗೆ ಗೊತ್ತಿರ್ಬೋದು. ಸೆಂಟರ್ ಆಫ್ ದ ಸರ್ಕಲ್ ನಾವು ಯೂಶಲಿ ಹಿಂಗೆ ಮಾರ್ಕ್ ಮಾಡ್ತೀವಿ. ಸೆಂಟರಿಂದ ಸರ್ಕಂಫರೆನ್ಸ್ ಅಥವಾ ಬೌಂಡ್ರಿ ಆಫ್ ದ ಸರ್ಕಲ್ಗೆ ಒಂದು ಲೈನ್ ಡ್ರಾ ಮಾಡ್ತೀವಿ. ಆ ಲೈನನ್ನು ನಾವು ಈ ಲೆಂತ್ ಏನಿದೆಯೋ, ಸಪೋಸ್ ಇದನ್ನು O ಅಂತೀನಿ, ಇದನ್ನು A ಅಂತೀನಿ, OA ನಮ್ಮ ರೇಡಿಯಸ್ ಆಗುತ್ತೆ. ಸೊ ರೇಡಿಯಸ್ ಇಸ್ R ಇಸ್ ಈಕ್ವಲ್ ಟು OA. ರೇಡಿಯಸ್ ಗೊತ್ತಾಯಿತು. ಡಯಾಮೀಟರ್ ಅಂದರೆ ಏನು? ಡಯಾಮೀಟರು 2 times the radius. 2 times the radius ಅಂದರೆ ಈ one circumference, one point of the circumference to another point of the circumference passing through the center of the circle. ಸೊ ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ನಾನು B ಹಾಕ್ತೆ, BA ಅಥವಾ AB ನಮ್ಮ ಡಯಾಮೀಟರ್. ಸೊ ಏನಂತ ಇಂಪಾರ್ಟೆಂಟ್ ಆಗಿ ಏನು ನಾಪ್ಕ ಇಟ್ಕೊಳ್ಬೇಕು? ಡಯಾಮೀಟರ್ ಇಸ್ ಈಕ್ವಲ್ ಟು 2 times ರೇಡಿಯಸ್, ಅಥವಾ ಡಯಾಮೀಟರ್ ಕೊಟ್ಟಿದ್ರೆ ನಾವು D/2 ಮಾಡಿದ್ರೆ ರೇಡಿಯಸ್ ಸಿಗುತ್ತೆ. ಸೊ ರೇಡಿಯಸ್ ಗೊತ್ತಾಯಿತು, ಡಯಾಮೀಟರ್ ಗೊತ್ತಾಯಿತು. ಪೆರಿಮೀಟರ್ ಏನು ಅಥವಾ ಸರ್ಕಂಫರೆನ್ಸ್ ಏನು? ಇದರ ಲೆಂತ್ ಏನಿದೆಯೋ, ಈ ಸರ್ಕಲ್ ಲೆಂತ್, ಈ ಬೌಂಡ್ರಿ ಲೆಂತ್ ಏನಿದೆಯೋ ಅದಕ್ಕೆ ಸರ್ಕಂಫರೆನ್ಸ್ ಅಂತೀವಿ. ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು 2 into pi into r. ಪೈ ಏನು? ಪೈ ಒಂದು ಕಾನ್ಸ್ಟೆಂಟು ವಿಚ್ ಇಸ್ ಈಕ್ವಲ್ ಟು 22/7 ಅಥವಾ 3.14. ಕ್ವೆಶನಲ್ಲೇ ಹೇಳ್ತಾರೆ ಏನು ತೊಗೊಳ್ಬೇಕು, 22/7 ಅಥವಾ 3.14 ಅಂತ. ಆರ್ ನಮ್ಮದು ರೇಡಿಯಸ್. ಓಕೆ, ಏರಿಯಾ ಏನು? ಇವಾಗ ನಮ್ಮ ಲೆಂತ್ ಅಂದರೆ ಸರ್ಕಂಫರೆನ್ಸ್, ಏರಿಯಾ ಅಂದರೆ ಒಳಗಿನ ಪೋರ್ಷನ್ ಏನಿದೆಯೋ, ಈ ರೀಜನ್ ಏನಿದೆಯೋ ಒಳಗೆ, ಅದನ್ನು ಏರಿಯಾ ಅಂತೀವಿ. ಆ್ಯಂಡ್ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. 2 ಫಾರ್ಮ್ಯುಲೆ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ನಾವು ಇದರಿಂದ ಏನು ಡಿರೈವ್ ಮಾಡ್ಬೋದು ಅಂದರೆ ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಮತ್ತು ಕ್ವಾರ್ಟರ್ ಆಫ್ ಸರ್ಕಲ್. ಸೇಮ್ ವೇ ಏರಿಯಾ ಆಫ್ ಸೆಮಿ ಸರ್ಕಲ್ ಆ್ಯಂಡ್ ಕ್ವಾರ್ಟರ್ ಆಫ್ ಸರ್ಕಲ್. ಇವಾಗ ಇದು ಫುಲ್ ಸರ್ಕಲ್ಗೆ 2πr ಇದೆ. ಸೆಮಿ ಸರ್ಕಲ್ ಅಂದರೆ ಏನಾಗುತ್ತೆ? ಸೊ ಸೆಮಿ ಸರ್ಕಲ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ದ ಸರ್ಕಲ್. ಬರೀ ಈ ಹಾಫ್ ನೋಡಿದ್ರೆ ಅದು ಸೆಮಿ ಸರ್ಕಲ್, ಅಥವಾ ಬರೀ ಮೇಲಿನ ಹಾಫ್ ನೋಡಿದ್ರೆ ಅದು ಸೆಮಿ ಸರ್ಕಲ್. ಸೊ 2πr ಡಿವೈಡೆಡ್ ಬೈ 2. ಸೊ 2 ಕ್ಯಾನ್ಸಲ್ ಆದಾಗ πr ಆಗುತ್ತೆ. ಬಟ್ ನೀವು ಜಸ್ಟ್ ಸರ್ಕಂಫರೆನ್ಸ್ ತೊಗೊಂಡ್ಬಿಟ್ಟು 2 ಜೊತೆ ಡಿವೈಡ್ ಮಾಡ್ಬೋದು. ಇವಾಗ ಕ್ವಾರ್ಟರ್ ಆಫ್ ಅ ಸರ್ಕಲ್ ನೋಡಿದ್ರೆ, ಕ್ವಾರ್ಟರ್ ಅಂದರೆ 1/4. ಸೊ ಇಲ್ಲಿ BC ಇದು 1/4, ಇದು 1/4, ಸಿಮಿಲರ್ಲಿ 1/4, 1/4 ಆಗುತ್ತೆ. BC ಬೇಕು ಅಂದರೆ 2πr ನಮ್ಮ ಫುಲ್ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ 4. ಸಿಮಿಲರ್ಲಿ ಏರಿಯಾಗೂ ಏನಾಗುತ್ತೆ? ನಾನು ಇವಾಗ ಏರಿಯಾ ಈ ಕಡೆ ಸೈಡ್ ಓಕೆ ಇಲ್ಲೇ ಬರೀತೀನಿ ಏರಿಯಾನ. ಸೊ ಏರಿಯಾ ಆಫ್ ಸೆಮಿ ಸರ್ಕಲ್ ಏನಾಗುತ್ತೆ? ಫುಲ್ ಸರ್ಕಲ್ ಏರಿಯಾ ಡಿವೈಡೆಡ್ ಬೈ 2. ಸೊ ಸೆಮಿ ಸರ್ಕಲ್ಗೆ ಏನಾಗುತ್ತೆ? πr² ಡಿವೈಡೆಡ್ ಬೈ 2. ಸಿಮಿಲರ್ಲಿ ಕ್ವಾರ್ಟರ್ ಆಫ್ ಸರ್ಕಲ್ ಅಂದರೆ ಏನಾಗುತ್ತೆ? πr² ಡಿವೈಡೆಡ್ ಬೈ 4. ಇಷ್ಟು ಕಾನ್ಸೆಪ್ಟ್ಸ್ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಎಕ್ಸಸೈಸ್ ಕ್ವೆಶನ್ ಸಾಲ್ವ್ ಮಾಡೋಣ. 5.1 ಫಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿರೋದು ಒಂದು ಸರ್ಕಲ್ ಇದ್ ರೇಡಿಯಸ್ 19 ಸೆಂಟಿಮೀಟರ್, ಸೆಕೆಂಡ್ ಸರ್ಕಲ್ ಇದ್ ರೇಡಿಯಸ್ 9 ಸೆಂಟಿಮೀಟರ್ಸ್. ಆ್ಯಂಡ್ ಅವ್ರು ಹೇಳ್ತಿರೋದು ಫೈಂಡ್ ದ ರೇಡಿಯಸ್ ಆಫ್ ಅನದರ್ ಸರ್ಕಲ್ whose circumference is equal to the sum of the other 2 circumferences of the circles. ಅರ್ಥ ಏನು ಅಂದರೆ, ಈ ಸರ್ಕಲ್ ಸರ್ಕಂಫರೆನ್ಸ್ ಮತ್ತು ಈ ಸರ್ಕಲ್ ಸರ್ಕಂಫರೆನ್ಸ್ ಆ್ಯಡ್ ಮಾಡಿದಾಗ ಇನ್ನೊಂದು ಸರ್ಕಂಫರೆನ್ಸ್ ಸಿಗುತ್ತೆ. ಆ ಸರ್ಕಲದು ರೇಡಿಯಸ್ ಎಷ್ಟು ಅಂತ ಕೇಳ್ತಿರೋದು. ಸೊ ನಾವು ಏನು ಬರಿಬೋದು? C3 is equal to C1 plus C2. ಸೊ C3 ಏನಾಗುತ್ತೆ? ಪೈ, ಸರ್ಕಂಫರೆನ್ಸ್ ಫಾರ್ಮುಲಾ ಏನು? 2πr. ಸೊ 2πr3, ಯಾಕಂದರೆ ಥರ್ಡ್ ಸರ್ಕಲ್ ಬಗ್ಗೆ ಮಾತಾಡ್ತಿರೋದು, ಇಸ್ ಈಕ್ವಲ್ ಟು C1 ಎಷ್ಟು? 2πr1 ಪ್ಲಸ್ C2 ಎಷ್ಟು? 2πr2. ಇವಾಗ ಏನು ಮಾಡ್ಬೋದು? ನಾನು 2π ಎರಡರಲ್ಲೂ ಕಾಮನ್ ತೊಗೊಳ್ತೀನಿ. ಸೊ 2πr3 ಇಸ್ ಈಕ್ವಲ್ ಟು 2π ಇಂಟು ಇಲ್ಲಿ R1 ಉಳ್ಕೊಳ್ಳುತ್ತೆ, ಇಲ್ಲಿ R2 ಉಳ್ಕೊಳ್ಳುತ್ತೆ. ಸೊ 2π ಕ್ಯಾನ್ಸಲ್ ಮಾಡ್ಬೋದು. R3 ಇಸ್ ಈಕ್ವಲ್ ಟು R1 ಪ್ಲಸ್ R2 ಸಿಕ್ತು. ಆ್ಯಂಡ್ R1 ಎಷ್ಟು? 19 ಆ್ಯಂಡ್ R2 ಎಷ್ಟು? 9. 19 ಪ್ಲಸ್ 9 ಎಷ್ಟು? 28. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು?
R3 is equal to 28 centimeter. Unit very important. Second question ಕೊಟ್ಟಿದ್ದಾರೆ. ರೇಡಿಯಸ್ 1 ಇರೋದು ಇವಾಗ 8 ಸೆಂಟಿಮೀಟರ್, ಸೆಕೆಂಡ್ ಸರ್ಕಲ್ ರೇಡಿಯಸ್ 6 ಸೆಂಟಿಮೀಟರ್. ಇವಾಗ ಅವ್ರು ಹೇಳ್ತಿರೋದು ಏರಿಯಾ ಆಫ್ ದ ಥರ್ಡ್ ಸರ್ಕಲ್ ಈಸ್ ಈಕ್ವಲ್ ಟು ದಿ ಏರಿಯಾ ಆಫ್ ಫಸ್ಟ್ ಸರ್ಕಲ್ ಆ್ಯಂಡ್ ಸೆಕೆಂಡ್ ಸರ್ಕಲ್ ಸಮ್. ಇವಾಗ ಅವ್ರು ಕೇಳ್ತಿರೋದು ಈ ಥರ್ಡ್ ಸರ್ಕಲ್ದ ಏರಿಯಾ ಇಷ್ಟಿದ್ರೆ ಅದರ ರೇಡಿಯಸ್ ಎಷ್ಟು ಅಂತ ಕೇಳ್ತಿರೋದು. ಹಿಂದಿನ ಕ್ವೆಶನಲ್ಲಿ ಸರ್ಕಂಫರೆನ್ಸ್ ಕೊಟ್ಟಿದ್ರು, ಈ ಸಲ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ 3 ಸ್ಕ್ವೇರ್, 3 ಯಾಕೆ ಥರ್ಡ್ ಸರ್ಕಲ್ ಇದೆ ಏರಿಯಾ ನೋಡ್ತಾ ಇವಿ, ಇಸ್ ಈಕ್ವಲ್ ಟು ಪೈ ಆರ್, ಇದು A1 ಇರೋದು, ಸೊ ಏರಿಯಾ ಆಫ್ ಫಸ್ಟ್ ಸರ್ಕಲ್ ಇಸ್ ಪೈ ಆರ್ 1 ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಸೆಕೆಂಡ್ ಸರ್ಕಲ್ ಇದು ಪೈ ಆರ್ 2 ಸ್ಕ್ವೇರ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಪೈ ಆಚೆ ಕಾಮನ್ ತೆಗಿತೀನಿ, ಪೈ ಆರ್ 3 ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈ ಇಂಟು ಇಲ್ಲಿ ಏನು ಉಳ್ಕೊಳ್ಳುತ್ತೆ R1 ಸ್ಕ್ವೇರ್ ಆ್ಯಂಡ್ ಇಲ್ಲಿ ಉಳ್ಕೊಳ್ಳೋದು R2 ಸ್ಕ್ವೇರ್. ಓಕೆ, ಪೈ ಪೈ ಕ್ಯಾನ್ಸಲ್. R3 ಸ್ಕ್ವೇರ್ ನಮಗೆ ಗೊತ್ತಾ? ಇಲ್ಲ, ಸೊ ಹಾಗೆ ಬರ್ಕೊಳ್ಳೋಣ. R1 ಗೊತ್ತಾ ನಮಗೆ? ಎಸ್, 8 ಸೆಂಟಿಮೀಟರ್. ಸೊ 8 ಸ್ಕ್ವೇರ್ ಪ್ಲಸ್ R2 ಏನು 6, ಸೊ 6 ಸ್ಕ್ವೇರ್. ಸೊ ನಿಮಗೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಜ್ಞಾಪಕ ಇದ್ದರೆ 6, 8 ಮತ್ತು 10 ಅದೊಂದು ಪೈಥಾಗೋರಿಯನ್ ಟ್ರಿಪ್ಲೆಟ್, ಬಟ್ ಇಲ್ಲ ಜ್ಞಾಪಕ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡೋದು? 8 ಸ್ಕ್ವೇರ್ ಎಷ್ಟು? 64 ಆ್ಯಂಡ್ 6 ಸ್ಕ್ವೇರ್ ಎಷ್ಟು? 36. 64 ಪ್ಲಸ್ 36 ಮಾಡೋಣ ಬೇಗ. 64, 36 ಆ್ಯಡ್ ಮಾಡಿದ್ರೆ ಇಲ್ಲಿ 10, ಇಲ್ಲೂ 10, ಸೊ 100 ಸಿಗ್ತದೆ. ಸೊ ಇದನ್ನು ಎರೇಸ್ ಮಾಡ್ತೀನಿ, ಜಸ್ಟ್ ಸೈಡಲ್ಲಿ ಬರ್ಕೊಂಡೆ ಅಷ್ಟೇ. ನಮಗಿವಾಗ R3 ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಇವಾಗ ನಮ್ಗೆ ಸ್ಕ್ವೇರ್ ರೂಟ್ ಆಫ್ 100 ಬೇಕು, ಸೊ ದಿಸ್ ಇಂಪ್ಲೈಸ್ R3 ಇಸ್ ಈಕ್ವಲ್ ಟು ರೂಟ್ 100 ಎಷ್ಟು? 10 ಸೆಂಟಿಮೀಟರ್ಸ್. ನೆಗೆಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವಿಲ್ಲಿ ಬರೀ ರೇಡಿಯಸ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಅದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ R3 ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ನಮ್ಮ ಫೈನಲ್ ಆನ್ಸರ್. ಥರ್ಡ್ ಕ್ವೆಶನ್ ನೋಡೋಣ, ಇಂಪಾರ್ಟೆಂಟ್ ಕ್ವೆಶನ್ನು, ಕಾನ್ಸೆಪ್ಟ್ ನಾವು ಅಪ್ಲೈ ಮಾಡಬೇಕಿಲ್ಲಿ. ನಮಗೊಂದು ಆರ್ಚರಿ ಬೋರ್ಡ್ ಇದೆ, ಈ ಥರ ಒಂದು ಬೋರ್ಡ್ ಇದೆ, ಆ್ಯಂಡ್ ಅವ್ರು ಹೇಳಿರೋದು ಈ ಗೋಲ್ಡನ್ ಸರ್ಕಲ್ ಪಾರ್ಟಿಗೆ ಡಯಾಮೀಟರ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತ ಅವ್ರು ಕೊಟ್ಟಿರೋದು. ಡಯಾಮೀಟರ್ 21 ಅಂದರೆ ರೇಡಿಯಸ್ ಎಷ್ಟಾಗುತ್ತೆ? 21/2 ವಿಚ್ ಇಸ್ ಈಕ್ವಲ್ ಟು ಎಷ್ಟು? ಇದು ರೇಡಿಯಸ್ ಆಫ್ ಗೋಲ್ಡ್ ಸರ್ಕಲ್. ಸೊ 21/2 10.5 ಸೆಂಟಿಮೀಟರ್. ಸೊ ಇದು ರೇಡಿಯಸ್ ಆಫ್ ಗೋಲ್ಡ್ ಸರ್ಕಲ್. ನಾನಿಲ್ಲಿ 10.5 ಅಂತ ಹಾಕ್ತೀನಿ. ನೆಕ್ಸ್ಟ್ ಅವ್ರು ಹೇಳಿರೋದು ಏನು ಅಂದರೆ ಇಲ್ಲಿ ವಿಡ್ತ್ ಏನಿದೆಯೋ ಈ ಗೋಲ್ಡನ್ ಸರ್ಕಂಫ್ರೆನ್ಸ್ ಮತ್ತು ರೆಡ್ ಕಲರ್ ಸರ್ಕಂಫ್ರೆನ್ಸ್ ಮಧ್ಯ ಏನು ವಿಡ್ತ್ ಇದೆಯೋ ಅದು 10.5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸಿಮಿಲರ್ಲಿ ಈ ವಿಡ್ತು ಎಲ್ಲ 10.5 ಸೆಂಟಿಮೀಟರ್ ಅಂತಾರೆ. ಸೊ ರೇಡಿಯಸ್ ಆಫ್ ರೆಡ್ ಕಲರ್ ಬೇಕಾಗಿದ್ದರೆ ರೆಡ್ ಕಲರ್ ಸರ್ಕಲ್ಲು ಏನಾಗುತ್ತೆ, ನಮಗೆ ಇಷ್ಟು ಬೇಕಾಗತ್ತೆ. O ಇಂದ A B, OA ಪ್ಲಸ್ OB ಆಗುತ್ತೆ. OA ಆಗಲೇ 10.5 ಅಂತ ಗೊತ್ತು, ಆ್ಯಂಡ್ ABನೂ 10.5 ಅಂತ ಅವ್ರು ಹೇಳಿರೋದು ಬಿಡ್ತು. ಸೊ ರೇಡಿಯಸ್ ಆಫ್ ರೆಡ್ ಸರ್ಕಲ್ ಆಗಿರೋದು 10.5 ಪ್ಲಸ್ 10.5 ಆಗುತ್ತೆ. ಸೊ ರೇಡಿಯಸ್ ಆಫ್ ರೆಡ್ ಸರ್ಕಲ್ ಈಸ್ ಈಕ್ವಲ್ ಟು 10.5 ಆಗಲೇ ನಮಗೆ OA ಇದೆ, ಆ್ಯಂಡ್ OB ಬೇಕು ಅಂದರೆ ಇನ್ನೂ 10.5 ಆ್ಯಡ್ ಮಾಡಬೇಕು. ಇದು ಎಷ್ಟಾಗುತ್ತೆ? 21 ಸೆಂಟಿಮೀಟರ್. ನೆಕ್ಸ್ಟು ರೇಡಿಯಸ್ ಆಫ್ ಬ್ಲೂ ಸರ್ಕಲ್ ನೋಡೋಣ. ರೇಡಿಯಸ್ ಆಫ್ ಬ್ಲೂ ಸರ್ಕಲ್ ಏನಾಗುತ್ತೆ, ಏನು ರೆಡ್ದಿತ್ತು ರೆಡ್ ಕಲರ್ ಸರ್ಕಲ್ ರೇಡಿಯಸ್ ಪ್ಲಸ್ ಅನ್ನೋದು 10.5. ಸೊ 21 ಪ್ಲಸ್ 10.5 ಇದು ಎಷ್ಟಾಗುತ್ತೆ? 31.5 ಸೆಂಟಿಮೀಟರ್. ರೇಡಿಯಸ್ ಆಫ್ ನೆಕ್ಸ್ಟ್ ಏನಿದೆ ಬ್ಲ್ಯಾಕ್ ಸರ್ಕಲ್ ರೇಡಿಯಸ್ ಏನಾಗುತ್ತೆ? ರೇಡಿಯಸ್ ಆಫ್ ಬ್ಲೂ ಸರ್ಕಲ್ ವಿಚ್ ಇಸ್ ಇಷ್ಟು ಪ್ಲಸ್ ಅನದರ್ 10.5. ಸೊ ಏನಾಗುತ್ತೆ ಇಲ್ಲಿ 31.5 ಪ್ಲಸ್ 10.5 ಇದೆಷ್ಟಾಗುತ್ತೆ? 42 ಸೆಂಟಿಮೀಟರ್. ಆ್ಯಂಡ್ ಲಾಸ್ಟ್ ನಮಗೆ ಉಳ್ಕೊಂಡಿರೋದು ವೈಟ್ ಸರ್ಕಲ್. ಸೊ ರೇಡಿಯಸ್ ಆಫ್ ವೈಟ್ ಸರ್ಕಲ್, ಪ್ರೀವಿಯಸ್ ಸರ್ಕಲ್ ರೇಡಿಯಸ್ 42 ಪ್ಲಸ್ ನಿಮಗೆ ಗೊತ್ತು ಏನು ಇವಾಗ ಆ್ಯಡ್ ಮಾಡಬೇಕು, ಅನದರ್ 10.5 ಸೆಂಟಿಮೀಟರ್ ವಿಚ್ ಇಸ್ ಈಕ್ವಲ್ ಟು 52.5 ಸೆಂಟಿಮೀಟರ್. ಇವಾಗ ನಮಗೆ ಏರಿಯಾ ಆಫ್ ಈಚ್ ಆಫ್ ದೀಸ್ ಡಿಫ್ರೆಂಟ್ ಬ್ಯಾಂಡ್ಸ್ ಬೇಕು ಅಥವಾ ಸರ್ಕಲ್ಸ್. ಏರಿಯಾ ಆಫ್ ಗೋಲ್ಡ್ ವೆರಿ ಈಸಿ. ಇವಾಗ ಏರಿಯಾ ಆಫ್ ಗೋಲ್ಡ್ ಏನಾಗುತ್ತೆ? ಜಸ್ಟ್ ಪೈ ಆರ್ ಗೋಲ್ಡ್ ಸ್ಕ್ವೇರ್. ಸೊ ಪೈ ಆರ್ ಗೋಲ್ಡ್ ಸ್ಕ್ವೇರ್. ಸೊ ಫುಲ್ ಏರಿಯಾ ಬೇಕು ಹೇಗೂ ಗೋಲ್ಡ್ದು. ಆರ್ ಗೋಲ್ಡ್ ನಮಗೆ ಆಗಲೇ ಗೊತ್ತು. ಸೊ ಏರಿಯಾ ಆಫ್ ಗೋಲ್ಡ್ ಏನಾಗುತ್ತೆ?
ಪೈ ಇವಾಗ ನಾನು 22/7 ಹಾಕ್ತೀನಿ ಇಂಟು 10.5 ಇಂಟು 10.5. ಓಕೆ, ಸೊ ಇಲ್ಲಿ 7 ಇಂಟು 1, ಇದು 7 ಇಂಟು 1 7, ಆಮೇಲೆ ಪಾಯಿಂಟ್ ಇಡೋಣ 35 ಆಗುತ್ತೆ. ಸೊ 1.5 ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ 346.5 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ನಿಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಏನು ಬೇಕು ನಮಗೆ? ಏರಿಯಾ ಆಫ್ ರೆಡ್ ಬೇಕು. ಇದು ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಏರಿಯಾ ಆಫ್ ರೆಡ್ ಸರ್ಕಲ್ ಫುಲ್ ಕೇಳ್ತಿಲ್ಲ ಅಲ್ಲ, ಸರ್ಕಲ್ ಫುಲ್ ಕೇಳಿದ್ರೆ ನಾವು ಈ ಫುಲ್ ಏರಿಯಾ ಬೇಕು ಅಂದರೆ ಪೈ ಆರ್ ರೆಡ್ ಸ್ಕ್ವೇರ್ ಮಾಡ್ಬೋದು. ಬಟ್ ಈ ಸರ್ಕಲ್ ಇಲ್ಲಿ ನೀವೇ ಅಬ್ಸರ್ವ್ ಮಾಡಿ ಮಧ್ಯ ಪೋರ್ಷನ್ ಎಲ್ಲ ಗೋಲ್ಡ್ ಸರ್ಕಲ್ಗೆ ಹೋಗಿದೆ. ಸೊ ಏರಿಯಾ ಆಫ್ ರೆಡ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಗೋಲ್ಡ್ ಸರ್ಕಲ್ ಮಾಡಬೇಕು. ಆವಾಗ ನಮಗೆ ಈ ಸರ್ಕಲದ ಏರಿಯಾ ಸಿಗುತ್ತೆ, ಈ ಬ್ಯಾಂಡದ ಏರಿಯಾ ಸಿಗುತ್ತೆ. ಸೊ ಆ ಬ್ಯಾಂಡದ ಏರಿಯಾ ಬೇಕು ಅಂದರೆ ನಾವು ಏನು ಮಾಡಬೇಕು? ಏರಿಯಾ ಆಫ್ ಇವಾಗ ನಾನು ಎ ಡ್ಯಾಶ್ ಆಫ್ ರೆಡ್ ಅಂತ ಹಾಕ್ತೀನಿ, ರೆಡ್ ಮೈನಸ್ ಏರಿಯಾ ಆಫ್ ಗೋಲ್ಡ್, ಹಿಂಗೆ ಬರ್ಕೊಳ್ಬೇಕು. ಸೊ ಏನು ಏರಿಯಾ ಆಫ್ ರೆಡ್ ಏನಾಯಿತು? ಪೈ ರೆಡ್ ಸ್ಕ್ವೇರ್. ಸೊ ರೆಡ್ ಇಲ್ಲಿ ರೆಡ್ ಇಲ್ಲಿ 21, ಸೊ ಪೈ ಇಂಟು 21 ಸ್ಕ್ವೇರ್ ಮೈನಸ್ ಗೋಲ್ಡ್ ನಮಗಾಗಲೇ ಸಿಕ್ಕಾಗಿದೆ ಇಲ್ಲಿ, ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಇದನ್ನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ 346.5. ಸೊ ನಾವು ಪೈ ಜಾಗದಲ್ಲಿ 22/7 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಪೈ ಆರ್ ಸ್ಕ್ವೇರ್ ಇವಾಗ ಇಲ್ಲಿ 1386 ಸಿಗುತ್ತೆ. ಈ 346.5 ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇಷ್ಟು ಸಿಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ನೀವೇ ಟ್ರೈ ಮಾಡಿ. ಇವಾಗ ಏರಿಯಾ ಆಫ್ ಬ್ಲೂ ಕಲರ್ ಬ್ಯಾಂಡ್ ನೋಡೋಣ. ಮತ್ತೆ ಇಲ್ಲಿ ವೆರಿ ಕೇರ್ಫುಲ್ ಆಗಿರಬೇಕು. ಸೊ ಏರಿಯಾ ಆಫ್ ಬ್ಲೂ ಕಲರ್ ಬ್ಯಾಂಡ್ ಮಾಡಿದಾಗ ನಾವು ಫುಲ್ ಏರಿಯಾ ಆಫ್ ಬ್ಲೂ ಸರ್ಕಲ್ ತೊಗೊಂಡ್ರೆ ಈ ಫುಲ್ ರೀಜನ್ ಬರುತ್ತೆ. ಬಟ್ ನಮಗೆ ಅದು ಬೇಡ, ನಮಗೆ ಬರೀ ಈ ಬ್ಯಾಂಡ್ ಬೇಕು. ಸೊ ನಾವು ಏನು ಸಬ್ಟ್ರಾಕ್ಟ್ ಮಾಡಬೇಕು? ಏರಿಯಾ ಆಫ್ ರೆಡ್ ಸರ್ಕಲ್ ಇದನ್ನು ಫುಲ್ ತೆಗೆದ್ರೆ ಅವಾಗ ಬರೀ ಬ್ಲೂ ಬ್ಯಾಂಡ್ ಸಿಗುತ್ತೆ. ಏರಿಯಾ ಆಫ್ ರೆಡ್ ಸರ್ಕಲ್ ಹೇಗೆ ತೆಗೆಯೋದು? ಈ ಏರಿಯಾ ನಾನು ತೊಗೊಂಡ್ರೆ ಈ ಏರಿಯಾ ಆ್ಯಕ್ಚುಲಿ ಬರೀ ರೆಡ್ ಬ್ಯಾಂಡೆಡ್ ಮಾತ್ರ ಇದೆ. ಸೊ ನಾನು ಇದನ್ನು ಯೂಸ್ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಬ್ಲೂ ಬ್ಯಾಂಡ್ ಸಿಗಲ್ಲ, ಬ್ಲೂ ಬ್ಯಾಂಡ್ ಮತ್ತು ಗೋಲ್ಡ್ ಪಾರ್ಟು ಬಂದ್ಬಿಡುತ್ತೆ. ಸೊ ನಾನು ಏನು ಮಾಡಬೇಕು ಅಂದರೆ ಏರಿಯಾ ಆಫ್ ಬ್ಲೂ ಕಲರ್ ಎಂಟೈರ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಎಂಟೈರ್ ರೆಡ್ ಸರ್ಕಲ್ ಮಾಡಬೇಕು. ಆವಾಗ ನಮಗೆ ಬ್ಲೂ ಕಲರ್ ಬ್ಯಾಂಡ್ ಸಿಗುತ್ತೆ. ಸೊ ಇಲ್ಲಿ ಪೈ ಆರ್ ಯಾವ್ದು ಬೇಕು ನಮಗೆ? ಫಸ್ಟು ಬ್ಲೂ ಕಲರ್ ಬೇಕಲ್ಲ, ಸೊ ಆರ್ ಬ್ಲೂ ಸ್ಕ್ವೇರ್ ಮೈನಸ್ ಪೈ, ಇವಾಗ ಆರ್ ರೆಡ್ ತಗೊಳ್ಳೋಣ ಸ್ಕ್ವೇರ್. ಸಿಮಿಲರ್ಲಿ ಬ್ಲ್ಯಾಕ್ ನೋಡಿದ್ರೆ ಏನಾಗುತ್ತೆ? ನಮಗೆ ಏರಿಯಾ ಆಫ್ ದ ಬ್ಲ್ಯಾಕ್ ಬ್ಯಾಂಡ್ ಬೇಕಾದಾಗ ಪೈ ಆರ್ ಬ್ಲ್ಯಾಕ್ ಸ್ಕ್ವೇರ್ ಮೈನಸ್ ಪೈ ಆರ್ ಬ್ಲೂ ಸ್ಕ್ವೇರ್. ಆ್ಯಂಡ್ ಏರಿಯಾ ಆಫ್ ವೈಟ್ ಕಲರ್ ಬ್ಯಾಂಡ್ ಇಸ್ ಪೈ ಆರ್ ವೈಟ್ ಸ್ಕ್ವೇರ್ ಮೈನಸ್ ಪೈ ಆರ್ ಬ್ಲ್ಯಾಕ್ ಸ್ಕ್ವೇರ್. ಸೊ ಇದೆಲ್ಲ ಸಾಲ್ವ್ ಮಾಡಿಬಿಟ್ಟು ನೀವು ಆನ್ಸರ್ಸ್ ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ. ಸರಿಗೆ ಸಿಗ್ತಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಸಾಲ್ವ್ ಮಾಡ್ತೀವಿ. ಫೋರ್ತ್ ಕ್ವೆಶನ್ ನೋಡೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅವ್ರು ಹೇಳ್ತಿರೋದು ಒಂದು ವೀಲು 80 ಸೆಂಟಿಮೀಟರ್ ಡಯಾಮೀಟರ್ ಇದೆ ಅಂತ. ಅದಾದಮೇಲೆ ಅವ್ರು ಹೇಳ್ತಿರೋದು ಈ ಸ್ಪೀಡು ಮತ್ತು ಈ ಟೈಮಲ್ಲಿ ಎಷ್ಟು ರೆವಲ್ಯೂಷನ್ಸ್ ಆಫ್ ದ ವೀಲ್ ನಡೆಯುತ್ತೆ ಅಂತ. ಸೊ ರೆವಲ್ಯೂಷನ್ ಆಫ್ ದ ವೀಲ್ ಅಂದರೆ ಏನು ಭಯ ಪಟ್ಕೊಳ್ಬೇಡಿ, ಇದು ನನ್ನ ವೀಲ್ ಅಂದ್ಕೊಳ್ಳಿ, ಇದು ಗ್ರೌಂಡು. ಸೊ ವೀಲ್ ಎವ್ರಿ ಟೈಮ್ ಫುಲ್ ರೊಟೇಟ್ ಆದಾಗ 1 ರೆವಲ್ಯೂಷನ್ ಆಗುತ್ತೆ. ಸೊ ರೊಟೇಟ್ ಅಲ್ಲ, ಫುಲ್ ಒಂದ್ಸಲಿ ಹಿಂಗೆ ಟರ್ನ್ ಆದಾಗ ಅದು 1 ರೆವಲ್ಯೂಷನ್ ಅಂತಾರೆ. ಸೊ ಈ ಥರ ಎಷ್ಟು ರೆವಲ್ಯೂಷನ್ಸ್ ಅಂತ ಕೇಳ್ತಿರೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ನಿಮಗೆ ಅರ್ಥ ಆಗುತ್ತೆ. ನಮಗೆ ಸ್ಪೀಡ್ ಮತ್ತು ಟೈಮ್ ಮಧ್ಯ ಏನು ರಿಲೇಷನ್ಶಿಪ್ ಗೊತ್ತು? ನಮಗೆ ಗೊತ್ತು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ಲ. ಸೊ ಡಿಸ್ಟೆನ್ಸ್ ಎಷ್ಟಾಗತ್ತೆ? ಈ ಸ್ಪೀಡಲ್ಲಿ ಇಷ್ಟು ಟೈಮ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಿರೋದು ಈ ಗಾಡಿ? ಡಿಸ್ಟೆನ್ಸ್ ಎಷ್ಟಾಗತ್ತೆ ಅಂದರೆ ಇದು ಮತ್ತು ಇದು ಮಲ್ಟಿಪ್ಲೈ ಮಾಡಬೇಕು. ಬಟ್ ಮಲ್ಟಿಪ್ಲೈ ಮಾಡೋದಕ್ಕಿಂತ ಮುಂಚೆ ಎರಡರದ್ದು ಸೇಮ್ ಯೂನಿಟ್ ಇರಬೇಕು. ಸೇಮ್ ಯೂನಿಟ್ ಅಂದರೆ ಇದು ಬೇಕಾದರೆ ನಾವು ಕಿಲೋಮೀಟರ್ ಪರ್ ಮಿನಿಟ್ ಮಾಡ್ಕೊಳ್ಬೋದು, ಅಥವಾ ಈ ಮಿನಿಟ್ಸನ್ನ ಅವರ್ಸ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ನಾನು ಸ್ಪೀಡನ್ನು ನಾನು ಇವಾಗ ಏನು ಬರೀಲಿ? ಟೈಮ್ ಇವಾಗ 10 ಮಿನಿಟ್ಸ್ ಇದೆ. 10 ಮಿನಿಟ್ಸ್ ಏನು? ಇಟ್ಸ್ ನಥಿಂಗ್ ಬಟ್ 10/60 ಅವರ್ ತಾನೇ. ಯಾಕಂದರೆ 1 ಅವರಲ್ಲಿ 60 ಮಿನಿಟ್ಸ್ ಇದೆ. ಸೊ 10 ಮಿನಿಟ್ಸ್ ಅಂದರೆ 10/60 ಅವರ್ಸ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ 1/6 ಅವರ್ ಆಗುತ್ತೆ. ಇವಾಗ ಡಿಸ್ಟೆನ್ಸ್ ಏನಾಗುತ್ತೆ? 66 kmph ಇಂಟು ಇಲ್ಲಿ 1/6 ಆ್ಯಂಡ್ ಯಾವ ಯೂನಿಟ್ಸಲ್ಲಿ ಉಳ್ಕೊಳ್ಳುತ್ತೆ? ಕಿಲೋಮೀಟರ್ಸಲ್ಲಿ ಉಳ್ಕೊಳ್ಳುತ್ತೆ.
ಸೊ ಇದು ಎಷ್ಟು 66/6, ಸೊ 6 into 1 6 into 11, ಸೊ 11 ಕಿಲೋಮೀಟರ್ಸ್ ಟ್ರಾವೆಲ್ ಆಗ್ತಿದೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಕಂಡು ಹಿಡ್ದಿದ್ದೀವಿ, ಇವಾಗ ನಾವು ಸರ್ಕಂಫರೆನ್ಸ್ ಕಂಡು ಹಿಡಿಯೋಣ. ಯಾಕೆ ಸರ್ಕಂಫರೆನ್ಸು? ಒನ್ ರೆವಲ್ಯೂಷನ್ ಆಫ್ ದ ವೀಲ್ ಒಂದ್ಸಲಿ ಹಿಂಗೆ ಹೋದಾಗ ಸರ್ಕಂಫರೆನ್ಸ್ ಒಂದ್ಸಲಿ ಕವರ್ ಆಗ್ತದೆ. ಸೊ ಸರ್ಕಂಫರೆನ್ಸ್ ಕಂಡು ಹಿಡಿಯೋದಕ್ಕೆ ನಮಗೇನು ಫಾರ್ಮುಲಾ ಗೊತ್ತು? 2πr. ಸೊ 2πr ವಿಚ್ ಇಸ್ ಆರ್ ಎಷ್ಟರಲ್ಲಿ ಡಿ ಕೊಟ್ಟಿದ್ದಾರೆ. ಸೊ ಆರ್ ಏನಾಗುತ್ತೆ? ಆರ್ ಇಸ್ ಈಕ್ವಲ್ ಟು 40 ಸೆಂಟಿಮೀಟರ್. ಈ 40 ಸೆಂಟಿಮೀಟರ್ ಹಾಗೆ ಬರ್ಕೊಳ್ಳೋಣ. ಸೊ 2π ಇಂಟು 40 ಅಥವಾ ಇದನ್ನು ನಾವು 80π ಅಂತ ಹಾಕೊಳ್ಬೋದು. ಓಕೆ, ಇಲ್ಲಿ ನಮಗೆ 11 ಕಿಲೋಮೀಟರ್ಸ್ ಇದೆ, ಇಲ್ಲಿ ನಮಗೆ 80π ಸೆಂಟಿಮೀಟರ್ಸ್ ಇದೆ. ಸೊ 11 ಕಿಲೋಮೀಟರ್ಸ್ನು ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು 11 ಇಂಟು, ಸೊ 1 ಕಿಲೋಮೀಟರಲ್ಲಿ ಎಷ್ಟು ಸೆಂಟಿಮೀಟರ್ಸ್ ಇದೆ? 1 ಕಿಲೋಮೀಟರಲ್ಲಿ 1000 ಮೀಟರ್ಸ್ ಇದೆ, ಅದು ನಮಗಾಗಲೇ ಗೊತ್ತು. ಆ್ಯಂಡ್ 1 ಮೀಟರಲ್ಲಿ 100 ಸೆಂಟಿಮೀಟರ್ಸ್ ಇದೆ. ಸೊ ಎಷ್ಟಾಗುತ್ತೆ? ಇದು ನಾವು ವಾಪಸ್ ಸೆಂಟಿಮೀಟರಲ್ಲಿ ಬರಿತಾ ಇದ್ದೀವಿ. ನೆಕ್ಸ್ಟ್ ನಾವು ಏನು ಕಂಡು ಹಿಡಿಬೇಕು ಅಂದರೆ ಟೋಟಲ್ ರೆವಲ್ಯೂಷನ್ಸ್ ಎಷ್ಟು ಅಂತ ಕೌಂಟ್ ಮಾಡೋದಕ್ಕೆ ಡಿಸ್ಟೆನ್ಸ್ ಎಷ್ಟಿದೆಯೋ ಡಿವೈಡೆಡ್ ಬೈ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 1 ಸರ್ಕಂಫರೆನ್ಸ್. ಸೊ ಏನಾದರೂ ಅರ್ಥ? ಒಂದ್ಸಲಿ ರಿವಾಲ್ವ್ ಆದಾಗ ಇಷ್ಟು ಕವರ್ ಆಗ್ತದೆ. ಸೊ ಟೋಟಲ್ ಡಿಸ್ಟೆನ್ಸ್ ಇಷ್ಟಿದ್ದಾಗ ಎಷ್ಟು ರೆವಲ್ಯೂಷನ್ಸ್ ಇದೆ ಕಂಡು ಹಿಡಿಯೋದಕ್ಕೆ ಟೋಟಲ್ ಡಿಸ್ಟೆನ್ಸ್ ಬೈ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮಾಡೋಣ. ಸೊ ಟೋಟಲ್ ರೆವಲ್ಯೂಷನ್ಸ್ is equal to E value, so 11 into 100000 divided by 80π centimeter. So 80 into 22/7. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 4375 ಸಿಗುತ್ತೆ. ಸೊ ಅದರ ಅರ್ಥ ಏನು ಅಂದರೆ ಟೋಟಲ್ ನಂಬರ್ ಆಫ್ ರೆವಲ್ಯೂಷನ್ಸ್ 4375 ಟೈಮ್ಸ್ ರಿವಾಲ್ವ್ ಮಾಡಿಬಿಟ್ಟು ಅದು ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬಿಟ್ಟು ಸ್ಟಾಪ್ ಆಗುತ್ತೆ ಅಂತ ಅರ್ಥ ಆಯಿತು. ಫಿಫ್ತ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ ಏರಿಯಾ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ಅ ಸರ್ಕಲ್. ಈ ಕೇಸ್ ಟ್ರೂ ಇದ್ದರೆ ರೇಡಿಯಸ್ ಎಷ್ಟಾಯಿತು ಅಂತ ಕೇಳ್ತಿದ್ದಾರೆ. ಸೊ ಏರಿಯಾ πr², ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 2πr. ಸೊ ಇವಾಗ ನಾವು ಇದೆರಡನ್ನು ಈಕ್ವೇಟ್ ಮಾಡ್ಬಿಟ್ಟು ಸಾಲ್ವ್ ಮಾಡೋಣ ಆರಿಗೆ. ಇಲ್ಲಿ ನಾನು ಪೈ ಕ್ಯಾನ್ಸಲ್ ಮಾಡ್ಬೋದು. ಸೊ r² ಇಸ್ ಈಕ್ವಲ್ ಟು 2r. ಮತ್ತು ಇಲ್ವನ್ ಆರ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಏನು ಉಳ್ಕೊಂಡಿದೆ? ಆರ್ ಇಸ್ ಈಕ್ವಲ್ ಟು 2. ಅಲ್ಲಿ ಏನು ಯೂನಿಟ್ ಕೊಟ್ಟಿಲ್ಲ, ಸೊ ನಾನು ಯೂನಿಟ್ ಅಂತ ಹಾಕ್ಕೊಡ್ತೀನಿ. ಇದು ನಮ್ಮ ಆಪ್ಷನ್ ಎ ಇನ್ ದ ಟೆಕ್ಸ್ಟ್ ಬುಕ್ 2 ಯೂನಿಟ್ಸ್. ನಾವು ಸೆಕ್ಟರ್ಸ್ ಮತ್ತು ಸೆಗ್ಮೆಂಟ್ಸ್ ಏನು ಅಂತ ನೋಡೋಣ. ಸೆಕ್ಟರ್ ಸೆಗ್ಮೆಂಟ್ ನೀವಾಗಲೇ ಹಿಂದಿನ ಸ್ಟ್ಯಾಂಡರ್ಡ್ಸಲ್ಲಿ ಕಲ್ತೀರಾ. ಸೆಕ್ಟರಿಗೆ ಏನಂತೀವಿ? 2 ರೇಡಿಯೈ, 2 ರೇಡಿಯಸ್ ಸರ್ಕಲ್ ಅದು ಮತ್ತು ಈ ಆರ್ಕು, ಇದ್ರ ಮಧ್ಯ ಏನು ರೀಜನ್ ಇದೆಯೋ ಇದಕ್ಕೆ ನಾವು ಸೆಕ್ಟರ್ ಅಂತೀವಿ. ಸೆಕ್ಟರ್ 2 ಇರಕ್ಕೆ ಸಾಧ್ಯ ಒಂದು ಸರ್ಕಲಲ್ಲಿ. ಏನಾಗುತ್ತೆ ಇವಾಗ? ಇದು ನಮ್ಮದು ಮೈನರ್ ಸೆಕ್ಟರ್ ಆಗುತ್ತೆ ತಾನೇ. ಆ್ಯಂಡ್ ಈ ಫುಲ್ ರೀಜನ್ ಏನಿದೆಯೋ ಇದು ನಮ್ಮ ಮೇಜರ್ ಸೆಕ್ಟರ್ ಆಗುತ್ತೆ. ಸಿಮಿಲರ್ಲಿ ಸೆಗ್ಮೆಂಟ್ ಏನು ಅಂತ ನೋಡೋಣ. ಒಂದು ಕಾರ್ಡ್ ತೊಗೊಂಡ್ರೆ ಸರ್ಕಲಲ್ಲಿ ಕಾರ್ಡ್ ಮತ್ತು ಆರ್ಕ್ ಮಧ್ಯ ಏನು ರೀಜನ್ ಇದೆಯೋ ಅದು ನಮ್ಮ ಸೆಗ್ಮೆಂಟ್ ಆಯಿತು. ಇದು ಮೈನರ್ ಸೆಗ್ಮೆಂಟ್ ಆ್ಯಂಡ್ ಇದು ಮೇಜರ್ ಸೆಗ್ಮೆಂಟ್. ಸೊ ಯಾವಾಗಲೂ ನಾವು ಸೆಕ್ಟರ್ ಅಥವಾ ಸೆಗ್ಮೆಂಟ್ ಅಂತ ಹೇಳಿದ್ರೆ ನಾವು ಮೈನರ್ ಸೆಗ್ಮೆಂಟ್ ಅಥವಾ ಮೈನರ್ ಸೆಕ್ಟರ್ಗೆ ಮಾತ್ರ ರೆಫರ್ ಮಾಡ್ತಾ ಇದ್ವಿ. ಮೇಜರ್ ಸೆಗ್ಮೆಂಟ್, ಮೇಜರ್ ಸೆಕ್ಟರ್ ಅಂತ ಎಕ್ಸ್ಪ್ಲಿಸಿಟಾಗಿ ಹೇಳಿದ್ರೆ, ಡೈರೆಕ್ಟಾಗಿ ಹೇಳಿದ್ರೆ ಅವಾಗ ನೀವು ಮೇಜರನ್ನು ಕನ್ಸಿಡರ್ ಮಾಡಬೇಕು. ಇವಾಗ ನಮಗೆ ಸೆಕ್ಟರ್ ಮತ್ತು ಸೆಗ್ಮೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಇದು ಸೆಂಟರ್ ಆಫ್ ದ ಸರ್ಕಲ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೆಂಟರ್ ಆಫ್ ದ ಸರ್ಕಲಲ್ಲಿ ಒಂದು ಆ್ಯಂಗಲ್ ಮಾಡ್ತಿದೆ ಈ 2 ರೇಡಿಯಸ್ಸು. ಈ ಆ್ಯಂಗಲನ್ನು ನಾವು ಥೀಟಾ ಡಿಗ್ರೀಸ್ ಅಂತ ಕರೆಯೋಣ. ಥೀಟಾ ಯಾವುದೋ ಒಂದು ವೇರಿಯಬಲ್, ಎಷ್ಟಾದರೂ ಆಗಿರ್ಬೋದು, 10 ಡಿಗ್ರೀಸ್, 20 ಡಿಗ್ರೀಸ್, 30 ಡಿಗ್ರೀಸ್, ಸೊ ಆನ್. ಆ್ಯಂಡ್ ನಮಗೆ ಆ್ಯಂಗಲ್ ಅರೌಂಡ್ ದ ಸರ್ಕಲ್ ಅರೌಂಡ್ ಎನಿ ಪಾಯಿಂಟ್ ಎಷ್ಟು? 360 ಡಿಗ್ರೀಸ್ ಅಂತ ಆಗಲೇ ಗೊತ್ತು. ಇವಾಗ ಏರಿಯಾ ಆಫ್ ದ ಸೆಕ್ಟರ್ ಅಂದರೆ ಈ ಶೇಡೆಡ್ ರೀಜನಲ್ಲಿ ನಾನು ಏನು ಮಾರ್ಕ್ ಮಾಡೀನೋ ಈ ರೀಜನದ ಏರಿಯಾ ಕಂಡುಹಿಡಿಬೇಕು ಅಂದರೆ ನಾವು ಹೇಗೆ ಕಂಡುಹಿಡಿಬೇಕು ಅಂದರೆ ಫಸ್ಟ್ ನಾವು ಸರ್ಕಲಿದ ಏರಿಯಾ ಎಷ್ಟಾಗುತ್ತೆ? πr². ಇದು ನಮ್ಮ ಆರ್. ಸರ್ಕಲಿದ ಏರಿಯಾ πr². ಬರೀ ಈ ಮೈನರ್ ಸೆಕ್ಟರ್ದ ಏರಿಯಾ ಬೇಕು ಅಂದರೆ πr² ಇಂಟು ಥೀಟಾ ಡಿಗ್ರೀಸ್ ಡಿವೈಡೆಡ್ ಬೈ 360 ಡಿಗ್ರೀಸ್. ಯಾಕೆ? ನಮಗೆ ಥೀಟಾ ಡಿವೈಡೆಡ್ ಬೈ 360, ಫುಲ್ ಸರ್ಕಲ್ ಅಂದರೆ 360 ಆಗುತ್ತೆ. ಥೀಟಾ ಬರೀ ಈ ಸೆಕ್ಟರದು ಆ್ಯಂಗಲ್ಲು. ಸೊ ಇಂಟು ಥೀಟಾ ಬೈ 360 ಮಾಡಿದಾಗ ಈ ಸೆಕ್ಟರ್ ಏರಿಯಾ ಸಿಗುತ್ತೆ.
ನೆಕ್ಸ್ಟ್ ಏನು ನೋಡೋಣ, ಲೆಂತ್ ಆಫ್ ದಿ ಆರ್ಕ್ ಫಾರ್ಮ್ ಬೈ ಈ ಸೆಕ್ಟರು. ಸೊ ಈ ಆರ್ಕ್ ಲೆಂತ್ ನಮಗೆ ಬೇಕು. ನಮಗೆ ಇವಾಗ ಆಗಲೇ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಏನು ಗೊತ್ತು, ಫುಲ್ ಸರ್ಕಂಫರೆನ್ಸ್ ತೊಗೊಂಡ್ರೆ 2πr, ಬಟ್ ಬರೀ ಇಷ್ಟೇ ಬೇಕು ನಮಗೆ, ಫುಲ್ ಸರ್ಕಲ್ ಸರ್ಕಂಫರೆನ್ಸ್ ಬೇಡ. ಅದಕ್ಕೆ ನಾವು ಇಂಟು ಏನು ಮಾಡ್ತೀವಿ, ಸೇಮ್ ಥಿಂಗ್ ಥೀಟಾ ಡಿಗ್ರೀಸ್ ಡಿವೈಡೆಡ್ ಬೈ 360 ಡಿಗ್ರೀಸ್. ಇವಾಗ ಸೆಗ್ಮೆಂಟದ ಏರಿಯಾ ಏನು ಅಂತ ನೋಡೋಣ. ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯೋದಕ್ಕೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಬೇಕು ಅಂದರೆ, ನಮಗೆ ನಾವು ಈ ರೇಡಿಯಸನ್ನು ಜಾಯಿನ್ ಮಾಡೋಣ. ಫಸ್ಟು ಸೆಂಟರಿಂದ ಆ ಕಾರ್ಡ್ಸ್ ಎಲ್ಲಿ ಎಂಡ್ ಆಗ್ತಿದೆಯೋ ಆ ಪಾಯಿಂಟ್ಸಿಗೆ ಡ್ರಾ ಮಾಡೋಣ. ಇದನ್ನು ಎ, ಇದನ್ನ ಬಿ ಅಂತ ಕರಿತೀನಿ, ಆ್ಯಂಡ್ ಇದು ಯಾವುದೋ ಪಾಯಿಂಟ್ ಪಿ ಅಂತ ಕರಿತೀನಿ. ಸಾರಿ, ಪಿ ಮಲ್ಕೊಂಡ್ಬಿಟ್ಟಿದೆ, ಪಿ ಹಿಂಗೆ ಬರಿತೀನಿ. ಓಕೆ, ಇವಾಗ ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ಏರಿಯಾ ಆಫ್ ಸೆಕ್ಟರ್ ನಮಗೆ ಆಗಲೇ ಗೊತ್ತು. ಸೆಕ್ಟರ್ ಒ ಪಿ ಬಿ ಅಂದರೆ ಈ ಫುಲ್ ಜಾಗ ಏನಿದೆಯೋ ಅದು ನಮ್ಮ ಏರಿಯಾ ಆಫ್ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಈ ಸೆಕ್ಟರಲ್ಲಿ ಏನಿದೆಯೋ ಆ ಫುಲ್ ಏರಿಯಾ ಅದನ್ನು ತಗೊಳ್ಳೋಣ. ಅದರಿಂದ ಈ ಟ್ರಯಾಂಗಲ್ ಏರಿಯಾ ಮಾತ್ರ ತೆಗೆದಾಗ ಈ ಮೈನರ್ ಸೆಗ್ಮೆಂಟದ ಏರಿಯಾ ಸಿಗುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಏರಿಯಾ ಆಫ್ ಸೆಗ್ಮೆಂಟ್ ಏನಾಗುತ್ತೆ, ನಾನು ಕೆಳಗಿಲ್ಲಿ ಬರಿತೀನಿ, ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಹಂಗೆ ಮಾಡಿದಾಗ ನಮಗೆ ಈ ಮೈನರ್ ಸೆಗ್ಮೆಂಟದ ಏರಿಯಾ ಸಿಗುತ್ತೆ. ಸೊ ಇದೇನಾಗುತ್ತೆ, πr² ಇಂಟು ಥೀಟಾ ಬೈ 360 ಮೈನಸ್ ಏರಿಯಾ ಆಫ್, ಇಲ್ಲಿ ಯಾವ ಟ್ರಯಾಂಗಲ್ ಇರೋದು, ಟ್ರಯಾಂಗಲ್ ಒ ಎ ಬಿ. ಸೊ ನಾವು ಎಕ್ಸಾಂಪಲ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಈ ಏರಿಯಾಸನ್ನು ತೆಗಿಬೇಕು ಅಂತ. ಎಕ್ಸಸೈಸ್ 5.2 ಮಾಡೋಣ. ಫಸ್ಟ್ ಕ್ವೆಶನಲ್ಲಿ ಹೇಳ್ತಿರೋದು, ವಾಟ್ ಈಸ್ ದಿ ಏರಿಯಾ ಆಫ್ ಅ ಸೆಕ್ಟರ್ ವೇರ್ ದ ರೇಡಿಯೈ ಆಫ್ ದ ಸರ್ಕಲ್ ಆರ್ 6 ಮತ್ತು 6 ಸೆಂಟಿಮೀಟರ್, ಎರಡು ರೇಡಿಯಸ್ ಇದೆ. ಆಮೇಲೆ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಬೈ ದ ರೇಡಿಯೈ ಇಸ್ 60 ಡಿಗ್ರೀಸ್ ಅಂತಾರೆ. ಸೊ ಇದು ನನ್ನ ರೇಡಿಯಸ್ 6 ಸೆಂಟಿಮೀಟರ್, ಇದು ನನ್ನ ರೇಡಿಯಸ್ 6 ಸೆಂಟಿಮೀಟರ್. ಆ್ಯಂಗಲ್ ಅಟ್ ದ ಸೆಂಟರ್ ಥೀಟಾ ಏನಿದೆಯೋ 60 ಡಿಗ್ರೀಸ್ ಅಂತಿರೋದು. ನಮಗೆ ಆಗಲೇ ಏರಿಯಾ ಆಫ್ ಸೆಕ್ಟರ್ ನಮಗೇನು ಅಂತ ಗೊತ್ತು. ಏರಿಯಾ ಇಸ್ ಈಕ್ವಲ್ ಟು πr² ಇಂಟು ಥೀಟಾ ಡಿಗ್ರೀಸ್ ಡಿವೈಡೆಡ್ ಬೈ 360 ಡಿಗ್ರೀಸ್. ಸೊ ಆರ್ ಜಾಗದಲ್ಲಿ 6 ಮತ್ತು ಥೀಟಾ ಜಾಗದಲ್ಲಿ 60 ಡಿಗ್ರೀಸ್ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೇನಾಗುತ್ತೆ, 22/7 ಇದು ಪೈ, r² ಏನು 6 ಇಂಟು 6 ಇಂಟು ಥೀಟಾ ಇವಾಗ 60 ಡಿಗ್ರೀಸ್ ಡಿವೈಡೆಡ್ ಬೈ 360 ಡಿಗ್ರೀಸ್. ಸೊ ಇವತ್ತು ಸಿಂಪ್ಲಿಫೈ ಮಾಡ್ಬೋದು, ಇಲ್ಲಿ 0 0 ಹೋಗುತ್ತೆ. 6 ಇಂಟು 1 6 ಮತ್ತು 6 ಇಂಟು 6 ಇಸ್ ಈಕ್ವಲ್ ಟು 36. 6 ಮತ್ತು 6 ಮತ್ತೆ ಕ್ಯಾನ್ಸಲ್ ಮಾಡ್ಬೋದು. ಏನು ಉಳ್ಕೊಂಡಿದೆ, ಏರಿಯಾ ಈಸ್ ಈಕ್ವಲ್ ಟು 22/7 ಇಂಟು 6. 22 ಇಂಟು 6 ಎಷ್ಟು ನೋಡೋಣ. 22 ಇಂಟು 6 ಮಾಡಿದಾಗ ಇಲ್ಲಿ 12, ಇಲ್ಲಿ 13. ಸೊ ಏನು ಸಿಗ್ತಿದೆ, 132/7 ಸೆಂಟಿಮೀಟರ್ ಸ್ಕ್ವೇರ್ ಇಂಪಾರ್ಟೆಂಟು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಫ್ರ್ಯಾಕ್ಷನಲ್ಲೇ ನಿಲ್ಲಿಸಿದ್ದಾರೆ, ಅವ್ರು ಡೆಸಿಮಲ್ ಕನ್ವರ್ಟ್ ಮಾಡಿಲ್ಲ. ಸೊ ನಾವು ಇಲ್ಲೇ ನಿಲ್ಲಿಸ್ತೀವಿ. ಸೆಕೆಂಡ್ ಕ್ವೆಶನ್ ನೋಡೋಣ. ಫೈಂಡ್ ದ ಏರಿಯಾ ಆಫ್ ದ ಕ್ವಾಡ್ರೆಂಟ್ ಹೂಸ್ ಸರ್ಕಂಫರೆನ್ಸ್ ಇಸ್ 22 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. 2 ಥಿಂಗ್ಸ್ ಇಂಪಾರ್ಟೆಂಟ್ ಇಲ್ಲಿ. ಸರ್ಕಂಫರೆನ್ಸ್ ಅಂದರೆ ಏನು, 2πr ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ಸ್. ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆರ್ ತೆಗಿಯೋಣ. ಸೊ ಇಲ್ಲಿ ಪೈ ಇಂಟು ಆರ್ ಇಸ್ ಈಕ್ವಲ್ ಟು 22/2 ಆಗುತ್ತೆ. ಸೊ ಇದು 11 ಆಯಿತು. ಪೈ ಎಷ್ಟು, 22/7 ಇಂಟು ಆರ್ ಇಸ್ ಈಕ್ವಲ್ ಟು 11, ಅಥವಾ ಆರ್ ಎಷ್ಟು, 11 ಇಂಟು 7/22. ನಾನು ಜಸ್ಟ್ ಟ್ರಾನ್ಸ್ಪೋಸ್ ಮಾಡಿದ್ದೀನಿ. ಇಲ್ಲಿ 11 ಇಂಟು 1 11 ಇಂಟು 2. ಸೊ ಆರ್ ನಮಗೆ 7/2 ಸೆಂಟಿಮೀಟರ್ ಅಂತ ಸಿಕ್ಕಿದೆ. ಏರಿಯಾ ಆಫ್ ಅ ಕ್ವಾಡ್ರೆಂಟ್ ಏನು ಅಂತ ನೋಡಬೇಕು. ಕ್ವಾಡ್ರೆಂಟ್ ಅಂದರೆ ಏನು, ಸರ್ಕಲಿನ 4 ಈಕ್ವಲ್ ಪಾರ್ಟ್ಸ್ ಡಿವೈಡ್ ಮಾಡ್ತಿದೆ. ಸೊ ನಾನು ಇಲ್ಲಿ ಜಸ್ಟ್ ಡಾಟೆಡ್ ಲೈನ್ಸ್ ಹಾಕ್ತಾರೆ, ಸರ್ಕಲಿನ 4 ಡಿಫ್ರೆಂಟ್ ಪಾರ್ಟ್ಸ್ ಈಕ್ವಲ್ ಪಾರ್ಟ್ಸಿಗೆ ಡಿವೈಡ್ ಮಾಡ್ತಿದೆ. ಆ್ಯಂಡ್ ಈಚ್ ಪಾರ್ಟಿದ ಆ್ಯಂಗಲು 90 ಡಿಗ್ರೀಸ್. ಸೊ ಇಲ್ಲಿ ಆ್ಯಂಗಲ್ ಕ್ವೆಶನಲ್ಲಿ ಕೊಟ್ಟಿಲ್ಲ, ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾರೆ. ಕ್ವಾಡ್ರೆಂಟ್ ಅಂದಿದ ತಕ್ಷಣ ನಮಗೇನು ಗೊತ್ತಾಗಬೇಕು, 90 ಡಿಗ್ರೀಸ್ ಇದೆ ಅಟ್ ದ ಸೆಂಟರ್ ಅಂತ. ಸೊ ಏರಿಯಾ ಮತ್ತೆ ಏನು, ಇವಾಗ ಏರಿಯಾ ನಮ್ಮ ಫಾರ್ಮುಲಾ ಗೊತ್ತು, ಇಸ್ ಈಕ್ವಲ್ ಟು πr² ಇಂಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರೀಸ್. ಸೊ ಥೀಟಾ ಜಾಗದಲ್ಲಿ 90 ಹಾಕೋಣ, ಆರ್ ಜಾಗದಲ್ಲಿ ಇಲ್ಲಿ ಆರ್ ಏನು ಕಂಡು ಹಿಡಿದೀವೋ ಅದನ್ನು ಹಾಕೋಣ. ಸೊ 22/7 ಇಂಟು r². ಸೊ 7/2 ಇಂಟು 7/2 ಇಂಟು ಇವಾಗ ಥೀಟಾ ಜಾಗದಲ್ಲಿ 90 ಡಿವೈಡೆಡ್ ಬೈ 360. ಸೊ 0 0 ಕ್ಯಾನ್ಸಲ್,
ಇಲ್ಲಿ 9 ಇಂಟು 1 9 ಇಂಟು 4 ಇನ್ನೇನು ಕ್ಯಾನ್ಸಲ್ ಮಾಡ್ಬೋದು 7 ಆ್ಯಂಡ್ 7 ಮತ್ತು 2 ಇಂಟು 1 2 ಇಂಟು 11 ಸೊ ಅವಾಗ ಕೇರ್ಫುಲ್ಲಾಗಿ ಬರೆಯೋಣ ಏನೇನು ಉಳ್ಕೊಂಡಿದೆಯೋ 11 ಇಂಟು ಇಲ್ಲಿ 7 ಇದೆ ಆ್ಯಂಡ್ ಇಲ್ಲಿ ಏನಿದೆ 2 ಮತ್ತು 4 ಸೊ ಇಂಟು 8 ಏನಾಗುತ್ತೆ 77/8 ಸೆಂಟಿಮೀಟರ್ ಸ್ಕ್ವೇರ್. ಥರ್ಡ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ ದ ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್ ಆಫ್ ಅ ಕ್ಲಾಕ್ ಇಸ್ 14 ಸೆಂಟಿಮೀಟರ್ ಅಂತ. ಸೊ ಕ್ಲಾಕ್ ಎಲ್ಲರೂ ನೋಡಿದ್ದೀವಿ, ಕ್ಲಾಕಲ್ಲಿ ಮಿನಿಟ್ ಹ್ಯಾಂಡ್ ಅಂದರೆ ಯಾವುದೋ ಅವರ್ ಇದೆ ಮತ್ತು ಸೆಕೆಂಡ್ಸ್ಗಿದೆ ಮತ್ತು ಮಿನಿಟ್ಗೂ ಒಂದು ಈ ಥರ ಹ್ಯಾಂಡ್ ಇರುತ್ತೆ. ಇದರ ಲೆಂತು 14 ಸೆಂಟಿಮೀಟರ್ಸ್ ಅಂತ ಹೇಳ್ತಿದ್ದಾರೆ. 5 ಮಿನಿಟ್ಸಲ್ಲಿ ಇಷ್ಟು ಮೂವ್ ಆಗುತ್ತೆ. ಸೊ ಇಷ್ಟು ಮೂವ್ ಮಾಡಿದಾಗ ಇದು ಏನು ಏರಿಯಾ ಕವರ್ ಆಗಿದೆಯೋ ಎಷ್ಟು ಅಂತ ಕೇಳ್ತಿರೋದು. ಸೊ ಇಲ್ಲಿ ನೋಡಿದ್ರೆ ಇದು ಆ್ಯಕ್ಚುಲಿ ಒಂದು ಸೆಕ್ಟರ್ ಫಾರ್ಮ್ ಮಾಡ್ತಿದೆ. ಇದೊಂದು ರೇಡಿಯಸ್ ಇದು ಆರ್ಕು ಇದೊಂದು ಸೆಕ್ಟರು. ಸೊ ಈ ಏರಿಯಾ ಎಷ್ಟು ಅಂತ ಕೇಳ್ತಿರೋದು. ಹೇಗೆ ಕಂಡುಹಿಡಿಬೇಕು ನೋಡೋಣ. ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತು, ಇನ್ 1 hour ಎಷ್ಟು ಮಿನಿಟ್ಸ್ ಇರುತ್ತೆ, 1 hour ಎಷ್ಟು ಮಿನಿಟ್ಸ್ ಇರುತ್ತೆ 60 ಮಿನಿಟ್ಸ್ ಇರುತ್ತೆ ತಾನೆ. ಸೊ 1 hour 60 ಮಿನಿಟ್ಸ್ ಇರುತ್ತೆ. ಆ್ಯಂಡ್ 1 hour ಅಂದರೆ ಒಂದ್ಸಲಿ ಫುಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಡಿಗ್ರೀಸ್ ಆಗುತ್ತೆ, ಅದು 360 ಡಿಗ್ರೀಸ್. ಯಾಕಂದರೆ ಆ್ಯಂಗಲ್ ಅರೌಂಡ್ ಅ ಪಾಯಿಂಟ್ ಅಂದರೆ 360 ಆಗುತ್ತೆ. ಸೊ ಇದು ಫುಲ್ ಒಂದ್ಸಲಿ ಕಂಪ್ಲೀಟ್ ಮಾಡಿದಾಗ 360 ಆಯಿತು. ಸೊ 360 ಡಿಗ್ರೀಸ್. ಸೊ 60 ಮಿನಿಟ್ಸ್ಗೆ 360 ಡಿಗ್ರೀಸ್ ಅಥವಾ 360 ಡಿಗ್ರೀಸಲ್ಲಿ 60 ಮಿನಿಟ್ಸ್ ಆಯಿತು. 5 ಮಿನಿಟ್ಸ್ ಅಂದರೆ ಎಷ್ಟು ಡಿಗ್ರೀಸ್ ಕವರ್ ಆಗ್ತದೆ, ಸೊ ಇದು ನಾನು ಥೀಟಾ ಅಂತ ಇಟ್ಕೊಳ್ತೀನಿ. 5 ಮಿನಿಟ್ಸಲ್ಲಿ ನಮಗೆ ಬೇಕಾಗಿರೋದು ಎಷ್ಟು ಡಿಗ್ರೀಸ್ ಅಂತ, ಸೊ ದಟ್ ನಮಗೆ ಈ ಥೀಟಾ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ರೇಷಿಯೋ ಪ್ರಪೋರ್ಷನ್ ನಾವು ನೋಡಿದ್ದೀವಿ, ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಥೀಟಾ ಏನಾಗುತ್ತೆ, ಥೀಟಾ ಡಿಗ್ರೀಸ್ ಇಸ್ ಈಕ್ವಲ್ ಟು 360 ಇಂಟು 5 ಡಿವೈಡೆಡ್ ಬೈ 60 ರೈಟ್. ಸೊ ಇವಾಗ ಎಷ್ಟು ಸಿಗುತ್ತೆ, 0 0 ಕ್ಯಾನ್ಸಲ್, 6 ಇಂಟು 1 6 ಇಂಟು 6. ಸೊ 6 ಇಂಟು 5 ಅಂದರೆ 30 ಡಿಗ್ರೀಸ್. ಸೊ ನಾವೇನು ಹೇಳ್ತಾ ಇದ್ದೀವಿ, 5 ನಿಮಿಷದಲ್ಲಿ 30 ಡಿಗ್ರೀಸ್ ಮೂವ್ ಆಗ್ತಿದೆ ಇದು. ಸೊ 30 ಡಿಗ್ರೀಸ್ ಇರೋದು ಇವಾಗ ನಮ್ಮ ಥೀಟಾ. ಇವಾಗ ನಾವು ಏನು ಮಾಡ್ಬೋದು, ರೇಡಿಯಸ್ ಇದೆ ಥೀಟಾ ಇದೆ, ಸೊ ನಾವು ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360. ಇವಾಗ ಪೈ ಜಾಗದಲ್ಲಿ ನಾನು ಏನು ಹಾಕಲಿ, ಪೈ ಹಾಗೆ ಇಟ್ಕೊಳ್ತೀನಿ. ಸೊ ಆರ್ ಸ್ಕ್ವೇರ್ ಎಷ್ಟು, ಆರ್ ಇವಾಗ 14, ಸೊ ಇಂಟು 14 ಸ್ಕ್ವೇರ್ ಇಂಟು ಥೀಟಾ ಇಲ್ಲಿ 30 ಡಿಗ್ರೀಸ್ ಡಿವೈಡೆಡ್ ಬೈ 360 ಡಿಗ್ರೀಸ್. ಸೊ ನೀವೇ ಇದು ಸಿಂಪ್ಲಿಫೈ ಮಾಡಿ ನೋಡಿ ಏನು ಆನ್ಸರ್ ಸಿಗ್ತಿದೆ ಅಂತ. ಸೊ ಪೈ ಜಾಗದಲ್ಲಿ 22/7 ಹಾಕಿದಾಗ ನಮಗೆ 154/3 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಅಕಸ್ಮಾತ್ ಇದು ಸರಿ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ಅವ್ರು ಹೇಳ್ತಿರೋದು 4th ಕ್ವೆಶನಲ್ಲಿ ಈ ಸರ್ಕಲಲ್ಲಿ ಒಂದು ಕಾರ್ಡ್ ಇದೆ, ಆಮೇಲೆ ರೇಡಿಯಸ್ 10 ಸೆಂಟಿಮೀಟರ್ಸ್ ಅಂತ ಹೇಳಿದ್ದಾರೆ. ಸೆಂಟರ್ ಆಫ್ ದ ಸರ್ಕಲಲ್ಲಿ ಈ ಕಾರ್ಡು 90 ಡಿಗ್ರಿ ಆ್ಯಂಗಲ್ ಸಬ್ಟೆಂಡ್ ಮಾಡ್ತಿದೆ. ಸೊ ಇದು 90 ಡಿಗ್ರೀಸ್, ಥೀಟಾ ಇಸ್ 90 ಡಿಗ್ರೀಸ್. ಇವಾಗ ನಾವು ಏರಿಯಾ ಆಫ್ 2 ಥಿಂಗ್ಸ್ ಕೇಳ್ತಿರೋದು. ಒಂದು ಮೈನರ್ ಸೆಗ್ಮೆಂಟ್ ಅಂದರೆ ಇದಾಗತ್ತೆ. ಇನ್ನೊಂದೇನು ಕೇಳ್ತಿರೋದು ಏರಿಯಾ ಆಫ್ ಮೇಜರ್ ಸೆಕ್ಟರ್ ಅಂದರೆ ಇಷ್ಟು ಜಾಗ ಏನಿದೆಯೋ ಅದು. ಸೊ ಸೆಕೆಂಡ್ ಪಾರ್ಟ್ ನಾವು ಆಮೇಲೆ ನೋಡೋಣ. ಫಸ್ಟ್ ಪಾರ್ಟ್ ಇವಾಗ ಮಾಡೋಣ. ಪೈ ಇಸ್ ಈಕ್ವಲ್ ಟು 3.14 ಅಂತ ಕ್ವೆಶನಲ್ಲೇ ಕೊಟ್ಟಿರೋದು. ಸೊ ಫಸ್ಟ್ ಪಾರ್ಟಲ್ಲಿ ಏರಿಯಾ ಆಫ್ ಏನು ಕೇಳ್ತಿರೋದು, ಮೈನರ್ ಸೆಗ್ಮೆಂಟ್ ಎಷ್ಟಾಗುತ್ತೆ, ಈಸ್ ಈಕ್ವಲ್ ಟು ಏರಿಯಾ ಆಫ್, ನಮಗೆ ಮೈನರ್ ಸೆಕ್ಟರ್ದ ಏರಿಯಾ ತೊಗೊಳ್ಳೋಣ. ಸೊ ಮೈನರ್ ಸೆಕ್ಟರ್ದ ಏರಿಯಾ ಅಂದರೆ ಈ ಫುಲ್ ರೀಜನ್ ಏನಿದೆಯೋ ಅದು. ಏನೇನು ಸಬ್ಟ್ರಾಕ್ಟ್ ಮಾಡಬೇಕಿದ್ರಿಂದ, ನಮಗೆ ಬರೀ ಈ ಸೆಗ್ಮೆಂಟ್ ಬೇಕು. ಸೊ ಈ ಟ್ರಯಾಂಗಲ್ ಏನು ಏರಿಯಾ ಇದೆಯೋ ಅದನ್ನು ತೆಗೆಯೋಣ. ಸೊ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಏನಿದು OAB. ಓಕೆ, ಮೈನರ್ ಸೆಕ್ಟರ್ದ ಏರಿಯಾ ಏನು ನಮಗೆ ಗೊತ್ತಿದ್ದಾಗಲೇ, ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360. ಥೀಟಾ ಏನು 90 ಡಿಗ್ರೀಸ್. ಓಕೆ, ಆ್ಯಂಡ್ ಆರ್ ಏನಿಲ್ಲಿ ನಾನು ಆರನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ನಮ್ಮದು 10 ಸೆಂಟಿಮೀಟರ್ಸ್. ಸೊ ಪೈ ಇಂಟು 10 ಸ್ಕ್ವೇರ್ ಆ್ಯಂಡ್ ಪೈ ಜಾಗದಲ್ಲಿ 3.14 ಅಂತ ಹೇಳಿದ್ದಾರೆ. ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ OAB. ಏರಿಯಾ ಆಫ್ ಟ್ರಯಾಂಗಲ್ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್, ನಾನು ಇವಾಗ ಬೇಸನ್ನು 10 ಸೆಂಟಿಮೀಟರ್ಸ್ ತೊಗೊಂಡ್ರೆ ಹೈಟ್ ಏನಾಗುತ್ತೆ ಇನ್ 10 ಸೆಂಟಿಮೀಟರ್ಸ್. ಯಾಕೆ, ಈ ಟ್ರಯಾಂಗಲನ್ನು ನಾನು ಇನ್ವರ್ಟ್ ಮಾಡಿದ್ರೆ ಇದು ನನ್ನ ರೈಟ್ ಆ್ಯಂಗಲ್, ಇದು 10 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್. ಸೊ ಇದು ಬೇಸ್, ಇದು ಹೈಟ್. ಇವಾಗ ನಾವು ಸಾಲ್ವ್ ಮಾಡೋಣ ಇದನ್ನ.
ಸೊ ನಾನು ಇದ್ರಲ್ಲಿ 3.14 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ 78.5 ಸಿಕ್ತು ಆ್ಯಂಡ್ ಏರಿಯಾ ನಮಗೆ 10 × 10 100 100/2 50. ಇದನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ 28.5 ಸೆಂಟಿಮೀಟರ್ ಸ್ಕ್ವೇರ್ ಸಿಗ್ತದೆ. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ನೋಡೋಣ. ಏರಿಯಾ ಆಫ್ ಮೇಜರ್ ಸೆಕ್ಟರ್ ಕೇಳ್ತಿದ್ದಾರೆ. 2 ವೇಸ್ ಇದೆ ಸಾಲ್ವ್ ಮಾಡೋದಕ್ಕೆ. ಒನ್ ಏನು ಮಾಡ್ಬೋದು, ಇವಾಗ ನಂಗೆ ಮೇಜರ್ ಸೆಕ್ಟರ್ ಅಂದರೆ ಯಾವ ರೀಜನ್ ಬೇಕಾಗಿರೋದು? ಮೇಜರ್ ಸೆಕ್ಟರ್ ಅಂದರೆ ಈ ರೀಜನ್. ಓಕೆ, ಸೊ ಒನ್ ವೇ ಹೇಗೆ ಸಾಲ್ವ್ ಮಾಡೋದು ಅಂದರೆ ಫುಲ್ ಸರ್ಕಲ್ ಏರಿಯಾ ತೊಗೊಂಡ್ಬಿಟ್ಟು ಈ ಮೈನರ್ ಸೆಕ್ಟರ್ ನಾವು ಏನು ಕಂಡು ಹಿಡಿದ್ವೋ ಈ ಮೈನರ್ ಸೆಕ್ಟರ್ ಏರಿಯಾ ಸಬ್ಟ್ರಾಕ್ಟ್ ಮಾಡ್ಬೋದು. ಅಥವಾ ನಾನು ಏನು ಹೇಳ್ತೀನಿ ಅಂದರೆ ಈ ಆ್ಯಂಗಲ್ ಏನು, ಆ ಥೀಟಾ ಏನು, 360 ಮೈನಸ್ 90. ಯಾಕಂದರೆ 90 ಮೈನರ್ ಸೆಕ್ಟರ್ ಆ್ಯಂಗಲು, ಮೇಜರ್ ಸೆಕ್ಟರ್ ಆ್ಯಂಗಲ್ ಏನಾಗುತ್ತೆ? ಸೊ ಥೀಟಾ ಡಿಗ್ರೀಸ್ ಫಾರ್ ಮೇಜರ್ ಸೆಕ್ಟರ್ ಏನಾಗುತ್ತೆ? 360 ಇದು ಏರಿಯಾ ಅರೌಂಡ್ ಅ ಪಾಯಿಂಟ್ ಮೈನಸ್ 90 ಡಿಗ್ರೀಸ್. ಸೊ ಇದು 270 ಡಿಗ್ರೀಸ್ ಸಿಗ್ತದೆ. 270 ಸಿಕ್ತು ಆ್ಯಂಡ್ ನಮಗೆ ರೇಡಿಯಸ್ ಆಗಲೇ 10 ಸೆಂಟಿಮೀಟರ್ ಅಂತ ಗೊತ್ತು. ಸೊ ನಾನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇವಾಗ. ಏರಿಯಾ ಆಫ್ ಮೇಜರ್ ಸೆಕ್ಟರ್ ಏನಾಗುತ್ತೆ? ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಏನು 10 ಸ್ಕ್ವೇರ್ ಇಂಟು ಥೀಟಾ ಬೈ 360. ಸೊ 270/360. ಸೊ ಇದು ನಾನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇದು ರೆಡ್ಯೂಸ್ ಮಾಡಿದ್ರೆ 9 × 3 ಆ್ಯಂಡ್ 9 × 4. ಸೊ ಏನು ಸಿಗ್ತದೆ? 3.14 ಇಂಟು 100 ಇಂಟು 3/4. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 235.5 ಸೆಂಟಿಮೀಟರ್ ಸ್ಕ್ವೇರ್. ಫಿಫ್ತ್ ಕ್ವೆಶನ್ ನೋಡೋಣ. ಫಿಫ್ತ್ ಕ್ವೆಶನಲ್ಲಿ ಹೇಳ್ತಿರೋದು ಒಂದು ಸರ್ಕಲ್ ಇದೆ, ರೇಡಿಯಸ್ 21 ಸೆಂಟಿಮೀಟರ್, ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಬೈ ದ ಕಾರ್ಡ್ ಇಸ್ ಈಕ್ವಲ್ ಟು 60 ಡಿಗ್ರೀಸ್ ಅಂತ. ಇವಾಗ ಅವ್ರು ಹೇಳ್ತಿರೋದು ಲೆಂತ್ ಆಫ್ ದಿ ಆರ್ಕ್ ಎಷ್ಟು ಅಂತ ಕೇಳ್ತಿರೋದು. 3 ಪಾರ್ಟ್ಸ್ ಇದೆ ಈ ಕ್ವೆಶನಲ್ಲಿ. ಫಸ್ಟ್ ಒನ್ ಇಲ್ಲಿ ಲೆಂತ್ ಆಫ್ ಆರ್ಕ್, ಸೆಕೆಂಡ್ ಒನ್ ಇಲ್ಲಿ ಸೆಕ್ಟರ್ ಬಗ್ಗೆ, ಥರ್ಡ್ ಒನ್ ಇಲ್ಲಿ ಸೆಗ್ಮೆಂಟ್ ಬಗ್ಗೆ. ಸೆಕೆಂಡ್ ಆ್ಯಂಡ್ ಥರ್ಡ್ ನೀವೇ ಮಾಡಿ, ಇಟ್ಸ್ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಕ್ವೆಶನ್ಸ್. ಫಸ್ಟ್ ಪಾರ್ಟಲ್ಲಿ ನೋಡೋಣ ಏನು ಮಾಡಬೇಕು ಅಂತ. ನಮಗೆ ಲೆಂತ್ ಆಫ್ ಆರ್ಕ್ ಇದರ ಫಾರ್ಮುಲಾ ನಮಗಾಗಲೇ ಗೊತ್ತು, 2πr ಇಂಟು ಥೀಟಾ ಡಿಗ್ರೀಸ್ ಬೈ 360 ಡಿಗ್ರೀಸ್. ಸೊ ಜಸ್ಟ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಸೊ ಇದೇನಾಗುತ್ತೆ? 2 × 22/7 ಇಂಟು ಆರ್ ಎಷ್ಟು? 21. ಸೊ ಲೆಂತ್ ಆಗಿದ್ದಾಗ ನೀವು ಸರ್ಕಂಫರೆನ್ಸ್ ತೊಗೊಳ್ಬೇಕು, ಏರಿಯಾ ಆಗಿದ್ದಾಗ ಏರಿಯಾ ಆಫ್ ಸರ್ಕಲ್ ನಾವು ತೊಗೊಳ್ಬೇಕು. ಸೊ 60/360 ಡಿಗ್ರೀಸ್ನು ಹಾಕೋಣ ಈಗ. ಸೊ ಇದು 61 ಆರ್ 60 × 6. ಇಲ್ಲಿ 3 × 1 7 × 1 ಆ್ಯಂಡ್ 7 × 3 ಆ್ಯಂಡ್ ಇಲ್ಲಿ 3 × 1 3 × 2, ಇಲ್ಲಿ 2 × 2 ಕ್ಯಾನ್ಸಲ್ ಆಯಿತು. ಏನೇನು ಉಳ್ಕೊಂಡಿದೆ? ಎಲ್ಲ ನಂಬರ್ಸ್ ಕ್ಯಾನ್ಸಲ್ ಆಗಿದೆ, ಬರೀ 22 ಉಳ್ಕೊಂಡಿದೆ. ಸೊ ನಮ್ಗೆ ಲೆಂತ್ ಏನಾಗಿದೆ? 22. ಏನು ಯೂನಿಟ್ಸ್ ಬರೀಬೇಕು? ಸೆಂಟಿಮೀಟರ್, ಯಾಕಂದರೆ ಇದು ಬರೀ ಲೆಂತು, ಏರಿಯಾ ಅಲ್ಲ. ಸೊ ಇದು ನಮ್ಮ ಫೈನಲ್ ಆನ್ಸರ್. ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್ ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಸಿಕ್ಸ್ತ್ ಕ್ವೆಶನಲ್ಲಿ ಹೇಳ್ತಿರೋದು ಕಾರ್ಡ್ ಆಫ್ ದ ಸರ್ಕಲ್ ಸೆಂಟರಲ್ಲಿ 60 ಡಿಗ್ರೀಸ್ ಆ್ಯಂಗಲ್ ಸಬ್ಟೆಂಡ್ ಮಾಡ್ತಿದೆ ಅಂತ, ಆ್ಯಂಡ್ ರೇಡಿಯಸ್ ಆಫ್ ದ ಸರ್ಕಲ್ 15 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ನಾವೇನು ಕಂಡುಹಿಡಿಬೇಕು? ಏರಿಯಾ ಆಫ್ ಮೈನರ್ ಆ್ಯಂಡ್ ಮೇಜರ್ ಸೆಗ್ಮೆಂಟ್. ಇಂಪಾರ್ಟೆಂಟ್ ಕ್ವೆಶನ್ ಇದು, ಯಾಕೆ ಅಂತ ನೋಡೋಣ. ಇಲ್ಲಿ ನಮಗೆ 60 ಡಿಗ್ರೀಸ್ ಎಟ್ ದ ಸೆಂಟರ್ ಅಂತ ಕೊಟ್ಟಿದೆ. ಇವಾಗ ನಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಬೇಕು. ಯಾಕೆ? ಮೈನರ್ ಸೆಗ್ಮೆಂಟ್ ಮಾಡಬೇಕು ಅಂದರೆ ನಮಗೆ ಮೈನರ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ ಏನು? ಸೊ ಫಸ್ಟ್ ಸ್ಟೆಪ್ಸ್ ಬರ್ಕೊಂಡು ಬಿಡೋಣ. ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಬೇಕಲ್ಲ, ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಮೈನರ್ ಏನಾಗುತ್ತೆ? ಈ ಸೆಕ್ಟರ್ ಫಸ್ಟ್ ತಗೊಳ್ಳೋಣ, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ABC. ಏರಿಯಾ ಆಫ್ ಟ್ರಯಾಂಗಲ್ ABC. ಓಕೆ, ಇದು ನಮಗಾಗಲೇ ಗೊತ್ತು, ಇದು πr² ಇಂಟು 60/360. ಓಕೆ, ಏನು ಇಂಪಾರ್ಟೆಂಟ್ ಅಂದರೆ ಈ ಏರಿಯಾ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ. ಇವಾಗ ಇಲ್ಲೂ 15 ಸೆಂಟಿಮೀಟರ್, ಇಲ್ಲೂ 15 ಸೆಂಟಿಮೀಟರ್, ಆ್ಯಂಡ್ ನಮಗೆ ಏನು ಗೊತ್ತು? ಈಕ್ವಲ್ ಸೈಡ್ಸ್ ಇದ್ದರೆ ಅದರ ಆಪೋಸಿಟ್ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ. ಸೊ ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ನಮಗಾಗಲೇ ಗೊತ್ತು ಟ್ರಯಾಂಗಲ್ಸ್ ಪ್ರಾಪರ್ಟಿಲಿ. ಈ ಎರಡು ಆ್ಯಂಗಲ್ಸ್ ಈಕ್ವಲ್ ಇದೆ. ನಮಗೆ ಈ ಆ್ಯಂಗಲ್ 60 ಡಿಗ್ರೀಸ್ ಅಂತ ಆಗಲೇ ಗೊತ್ತು. ಸೊ ಈ ಎರಡು ಆ್ಯಂಗಲ್ಸ್ ಎಷ್ಟಾಗಿರಬೇಕು? ಏನಂತ ಬರ್ಕೊಳ್ಬೋದು? 180 ಮೈನಸ್
60 minus 2x. ಸಾರಿ 180 is equal to 60 plus 2x ಅಂತ ಹಾಕ್ಬೋದು. ಏನಕ್ಕೆ 180 ನಮ್ಮ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ 180 ಡಿಗ್ರೀಸ್. ಇದು ಎಕ್ಸು ಇದು ಎಕ್ಸ್. ಸೊ ಈ ಮೂರು ಆ್ಯಂಗಲ್ಸ್ ಆ್ಯಡ್ ಮಾಡಿದಾಗ 180 ಸಿಗಬೇಕು. ಸೊ 2x ಏನಾಗುತ್ತೆ, 2x is equal to 180 minus 60 ಮಾಡಿದ್ರೆ 120 ಸಿಗುತ್ತೆ. ಸೊ x is equal to 60 ಡಿಗ್ರೀಸ್. ಸೊ ಏನಿದ್ರ ಅರ್ಥ, ಇದು 60 ಡಿಗ್ರೀಸ್, ಸೊ ಈ ಎಕ್ಸ್ 60 ಡಿಗ್ರೀಸ್ ಆಯಿತು ಆ್ಯಂಡ್ ಈ ಎಕ್ಸು 60 ಡಿಗ್ರೀಸ್ ಆಯಿತು. ಸೊ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಇದು ಒಂದು ಈಕ್ವಲಾಟ್ರಲ್ ಟ್ರಯಾಂಗಲ್. ಸೊ ನಾನು ಇಲ್ಲಿ ಏನು ಬರ್ಕೊಡ್ತೀನಿ, ಟ್ರಯಾಂಗಲ್ ಎ ಒ ಬಿ is equilateral triangle. Equilateral triangle. So equilateral triangle area ಏನು, ಇದು ವೆರಿ ವೆರಿ ಇಂಪಾರ್ಟೆಂಟ್, ನೀವೇ ನೋಡ್ಕೊಳ್ಳಿ. ಏರಿಯಾ ಆಫ್ ಎನ್ ಈಕ್ವಲಾಟ್ರಲ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು √3a² by 4. √3a² ಅಂದರೆ ಇಲ್ಲಿ √3 ನಮ್ಮ ವ್ಯಾಲ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಯೂಶಲಿ 1.73 ಅಥವಾ 1.7 ಅಂತ ಕೊಡ್ತಾರೆ. a² ಏನು, ಎ ಆದಾದರೂ ಒಂದು ಸೈಡ್, ಮೂರು ಸೈಡ್ಸು ಈಕ್ವಲ್ ಆಗೇ ಇದೆ, ಸೊ ಮೂರು ಸೈಡ್ಸು 15 ಸೆಂಟಿಮೀಟರೇ ಇರುತ್ತೆ, ಅಲ್ಲಿ ಏಜ್ ಆಗಲಿ 15 ಹಾಕಬೇಕು. ಸೊ ಇವಾಗ ನಾವು ಏನು ಬರೀಬೇಕು, ಮೈನಸ್ √3/4 ಇಂಟು a², ಸೊ 15². ನಾವಿವಾಗ ಇದನ್ನು ಸಾಲ್ವ್ ಮಾಡಿದ್ರೆ ಪೈ ಜಾಗದಲ್ಲಿ 3.14, ಇಲ್ಲಿ r² ಇಲ್ಲಿ 15², 60 ಡಿವೈಡೆಡ್ ಬೈ 360 1/6 ಆಯಿತು. √3 ಜಾಗದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿರೋದು 1.73 ಹಾಕಿ ಅಂತ, 15² 4 ಹಾಗೆ ಬರ್ಕೊಂಡಿನಿ. ಸೊ ಈ ಫಸ್ಟ್ ಪಾರ್ಟು ಈ ವ್ಯಾಲ್ಯೂ ಸಿಗುತ್ತೆ, ಸೆಕೆಂಡ್ ಪಾರ್ಟಿಗೆ ಈ ವ್ಯಾಲ್ಯೂ ಸಿಗುತ್ತೆ. ಅದೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ 20.4375 cm² ಅಂತ ಸಿಗುತ್ತೆ. ಇದೇನು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಇವಾಗ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಮಾಡೋದಕ್ಕೆ ಫುಲ್ ಪ್ರಾಸೆಸ್ ಮತ್ತೆ ರಿಪೀಟ್ ಮಾಡೋ ಬದಲು ನಾನು ಏನು ಮಾಡ್ತೀನಿ ಅಂತ ನೋಡಿ. ಇದು ನಮ್ಮ ಮೈನರ್ ಸೆಗ್ಮೆಂಟ್, ಮೇಜರ್ ಸೆಗ್ಮೆಂಟ್ ಏನು, ಇಷ್ಟು ಜಾಗದಲ್ಲೂ ಏನಿದೆಯೋ ಅದು ನಮ್ಮ ಮೇಜರ್ ಸೆಗ್ಮೆಂಟ್. ಸೊ ನಾನು ಏನು ಮಾಡ್ಬೋದು ಅಂದರೆ ಏರಿಯಾ ಆಫ್ ಫುಲ್ ಸರ್ಕಲ್ ತೊಗೊಳ್ತೀನಿ, ಮೈನರ್ ಸೆಗ್ಮೆಂಟ್ ವ್ಯಾಲ್ಯೂ ಏನಿದೆಯೋ ಅದನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಫುಲ್ ಸರ್ಕಲ್ ತೊಗೊಂಡ್ಬಿಟ್ಟು ಈ ವ್ಯಾಲ್ಯೂ ಮಾತ್ರ ತೆಗೆದ್ರೆ ನಮಗೆ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಸಿಗುತ್ತೆ. ಸೊ ಫುಲ್ ಸರ್ಕಲ್ ಇದು ಏರಿಯಾ ಏನು, ಸೊ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟಿಗೆ ನಾನು SCG ಅಂತ ಶಾರ್ಟಲ್ಲಿ ಬರೀತೀನಿ, ಈಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ ಮೈನಸ್ ಸೆಗ್ಮೆಂಟ್ ಇದೇನು ಏರಿಯಾ 20.4375. ಸೊ ಫುಲ್ ಸರ್ಕಲ್ ಇದು ಏರಿಯಾ ಏನು, πr², ಸೊ π 22/3.14 ಇಂಟು r² ಇಲ್ಲಿ 15 ಇಂಟು 15, ಸೊ 15² ಮೈನಸ್ 20.4375. ಸೊ ಇದು 3.14 ಇಂಟು r² ಮೈನಸ್ 20.4375. ಸೊ ಸಾಲ್ವ್ ಮಾಡಿದ್ರೆ 686.0625 cm² ಅಂತ ಸಿಗ್ತಿದೆ. ಈ ಫೈನಲ್ ಆನ್ಸರ್ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. 7th ಕ್ವೆಶ್ಚನ್ ನೋಡೋಣ. ಇಲ್ಲಿ ನಮಗೆ ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ ರೇಡಿಯಸ್ 12 ಸೆಂಟಿಮೀಟರ್ ಅಂತ ಕೊಟ್ಟಿರೋದು. ಅವ್ರು ಹೇಳ್ತಿರೋದು ಒಂದು ಕಾರ್ಡ್ ಇದೆ, ಕಾರ್ಡ್ AB ಸೆಂಟರಲ್ಲಿ 120 ಡಿಗ್ರಿ ಆ್ಯಂಗಲ್ ಸಬ್ಟೆಂಡ್ ಮಾಡ್ತಿದೆ ಅಂತ. ಸೊ ಇದು ನಮ್ಮ ಡಯಾಗ್ರಾಮ್. ಇವಾಗ ನಾವು ಈ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಬೇಕು. ಯಾವ ಸೆಗ್ಮೆಂಟು ನಾನು ಶೇಡೆಡ್ ಮಾಡಿನೋ ಅದರ ಏರಿಯಾ ಕಂಡುಹಿಡಿಬೇಕು. ನನಗಾಗಲೇ ಗೊತ್ತು ಸೆಗ್ಮೆಂಟ್ ಏರಿಯಾ ಏನು, ಏರಿಯಾ ಆಫ್ ಸೆಗ್ಮೆಂಟ್ ಏನಾಗುತ್ತೆ, ಏರಿಯಾ ಆಫ್ ಸೆಕ್ಟರ್, ಈ ಎಂಟೈರ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಈ ಟ್ರಯಾಂಗಲ್ ತಾನೆ. ಸೊ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಇಲ್ಲಿರೋದು, OAB. ಓಕೆ, ಏರಿಯಾ ಆಫ್ ಸೆಕ್ಟರ್ ಈಸಿ ಆಗಿ ನಮಗೆ ಗೊತ್ತು. ಏರಿಯಾ ಆಫ್ ಟ್ರಯಾಂಗಲ್ ನೋಡೋಣ. ಇವಾಗ ನಮಗೆ 120 ಡಿಗ್ರೀಸ್ ಇದು ಅಂತ ಕೊಟ್ಟಿರೋದು. ನೆಕ್ಸ್ಟ್ ಏನು ನೋಡಬೇಕು ಅಂದರೆ ಯಾವ ಕೈಂಡ್ ಆಫ್ ಟ್ರಯಾಂಗಲ್ ಇದು, OAB ಅಬ್ಸರ್ವ್ ಮಾಡಿದ್ರೆ OA ಇಸ್ ಈಕ್ವಲ್ ಟು OB, ಎರಡು ರೇಡಿಯಸ್. ಸೊ ಏನಾಗುತ್ತೆ, ಇದು ಬಂದು ಈಕ್ವಲಾಟ್ರಲ್ ಟ್ರಯಾಂಗಲ್ ಆಗುತ್ತೆ. ಸೊ ಟ್ರಯಾಂಗಲ್ OAB, ಸಾರಿ ಈಕ್ವಲಾಟ್ರಲ್ ಅಲ್ಲ, ಐಸಾಸಿಲಿಸ್ ಟ್ರಯಾಂಗಲ್ ಆಗುತ್ತೆ. ಯಾಕಂದ್ರೆ ಈ ವ್ಯಾಲ್ಯೂ ನಮಗೆ ಇನ್ನೂ ಗೊತ್ತಿಲ್ಲ ಏನಿದ್ದು. ಸೊ OAB ಐಸಾಸಿಲಿಸ್ ಟ್ರಯಾಂಗಲ್. ಅಂಡ್ ಯಾಕಂದ್ರೆ OA ಇಸ್ ಈಕ್ವಲ್ ಟು OB. ಓಕೆ, ಅದು ನಾವಾಗಲೇ ನೋಡಿದ್ವಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನಾನು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡ್ತೀನಿ O ಇಂದ ಟು AB. ಸೊ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿಬಿಟ್ಟು ಈ ಪಾಯಿಂಟ್ನ D ಅಂತ ಕರಿತೀನಿ. ಸೊ ಏನು ಮಾಡ್ತಾ ಇದ್ದೀನಿ,
ಒ ಡಿ ಪರ್ಪೆಂಡಿಕ್ಯುಲರ್ ಟು ಎ ಬಿನ ಡ್ರಾ ಮಾಡ್ತಾ ಇದ್ದೀವಿ. ಇನ್ನೊಂದು ನಮಗೆ ಏನು ಗೊತ್ತು, ಈ ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ ಏನು, ಸೈಡ್ಸ್ ಆಂಗಲ್ಸ್ ಆಪೋಸಿಟ್ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ಈಕ್ವಲ್ ಆಗುತ್ತೆ, ಇದು ಈಕ್ವಲ್ ಆಗುತ್ತೆ. ಅಂಡ್ ಎಷ್ಟಾಗುತ್ತೆ, ನಾನು ಟ್ರಯಾಂಗಲ್ ಸಮ್ ಪ್ರಾಪರ್ಟಿ ನಮಗೆ ಏನು ಗೊತ್ತು, ಆಂಗಲ್ ಸಮ್ ಪ್ರಾಪರ್ಟಿಯಿಂದ 1 ಇವಾಗ ನನಗೆ ಆಂಗಲ್ O ಪ್ಲಸ್ ಆಂಗಲ್ A ಪ್ಲಸ್ ಆಂಗಲ್ B ಇಸ್ ಈಕ್ವಲ್ ಟು 180 ಅಂಡ್ ನಮಗೆ O ಆಗಲೇ ಗೊತ್ತು 120. ಈಗ ನಾನು 2 ಟೈಮ್ಸ್ ಆಂಗಲ್ A ಅಂತ ಬರೀಬಹುದು, ಯಾಕಂದ್ರೆ ಆಂಗಲ್ A ಮತ್ತೆ ಆಂಗಲ್ B ಸೇಮ್, ಇಸ್ ಈಕ್ವಲ್ ಟು 180. ಸೊ ನಮಗೆ ಆಂಗಲ್ A ಎಷ್ಟು ಸಿಗುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಮಗೆ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ B ಇಸ್ ಈಕ್ವಲ್ ಟು 30 ಡಿಗ್ರಿ ಸಿಗುತ್ತೆ. ಹೇಗೆ, ಇದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ 2a ಇಸ್ ಈಕ್ವಲ್ ಟು 60, a ಇಸ್ ಈಕ್ವಲ್ ಟು 30 ಆಯ್ತು. ಸೊ ಇದು ನಮಗೆ 30 ಡಿಗ್ರೀಸ್ ಅಂತ ಸಿಗ್ತದೆ. ನೆಕ್ಸ್ಟ್ ನಮಗೆ ಏನ್ ಬೇಕು, ನಮಗೆ OD ಮತ್ತೆ DB ದು ಲೆಂತ್ ಬೇಕು. ಲೆಂತ್ ಹೇಗೆ ಸಿಗೋದು, ನಾನು ಇವಾಗ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀನಿ. ಈ 30 ಅಂತ ನಮ್ಗೆ ಗೊತ್ತು, ಸೊ ಸೈನ್ 30 ಡಿಗ್ರೀಸ್ ಎಷ್ಟಾಗುತ್ತೆ, ಹಾಫ್ ಅಂತ ನಮಗೆ ಗೊತ್ತು. ಅಂಡ್ ಈ ಟ್ರಯಾಂಗಲ್ ಅದು ಏನಾಗುತ್ತೆ, OD ಬೈ OB. ಅಂಡ್ ನಮಗೆ OB ಎಷ್ಟು 12 ಅಂತ ಆಗಲೇ ಗೊತ್ತು. ಸೊ ಇಸ್ ಈಕ್ವಲ್ ಟು OD ಬೈ 12. ಸೊ ಇದು ಮತ್ತೆ ಇದು ತಗೊಂಡ್ಬಿಟ್ಟು OD ಸಾಲ್ವ್ ಮಾಡಿದ್ರೆ ಎಷ್ಟು ಸಿಗುತ್ತೆ, OD ಇಸ್ ಈಕ್ವಲ್ ಟು ಏನಾಗುತ್ತೆ 12 ಬೈ 2 ಟ್ರಾನ್ಸ್ಪೋಸ್ ಮಾಡ್ತು. ಸೊ OD ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್ ಆಯಿತು ತಾನೆ. ನೆಕ್ಸ್ಟ್ ನಾವು ಏನು ಕಂಡುಹಿಡಿಬೇಕು, OD ನಮ್ಗೆ 6 ಸಿಕ್ತು, DB ಬೇಕು ನಮಗೆ. ಸೊ ಇವಾಗ ನಾವು ಏನು ತಗೊಳ್ಳೋಣ, cos 30 ತಗೊಳ್ಳೋಣ. And cos 30 ನಮಗೆ ಗೊತ್ತಿರೋದು √3 by 2 which is equal to dB by OB. So ಇದು dB by 12. So dB ಏನಾಗುತ್ತೆ, dB ಎಷ್ಟಾಗುತ್ತೆ ನಮಗೆ 12 √3 divided by 2 which is 6 √3 centimeter. ಇವಾಗ ನಾವು ಏನು ಕಂಡುಹಿಡಿಬೇಕು, ಏರಿಯಾ ಆಫ್ ದ ಟ್ರಯಾಂಗಲ್. ಸೊ ನಮಗೆ OD DB ಇದೆ. ಇವಾಗ ಏರಿಯಾ ಆಫ್ ಈ ರೈಟ್ ಆಂಗಲ್ ಟ್ರಯಾಂಗಲ್ ನೋಡೋಣ. ಇವಾಗ ನಾವು ಏನು ನೋಡ್ಬೋದು ಅಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಆಗಿರೋದ್ರಿಂದ ಈ ರೈಟ್ ಹಾಫ್ ನಾವು ಏನು ಕನ್ಸಿಡರ್ ಮಾಡುವ ಸೇಮ್ ಲೆಫ್ಟ್ ಹಾಫ್ನು ಅಪ್ಲೈ ಆಗುತ್ತೆ. ಸೊ ನಮಗೆ ಈ ಏರಿಯಾ ಆಫ್ ಟ್ರಯಾಂಗಲ್ OAB ಫುಲ್ ಏರಿಯಾ ಬೇಕು ಅಂದ್ರೆ ಇಸ್ ಈಕ್ವಲ್ ಟು 2 ಟೈಮ್ಸ್ ದಿ ಏರಿಯಾ ಆಫ್ ಟ್ರಯಾಂಗಲ್ ODB. ಇದೇನು ನಾನು ಏರಿಯಾ ಬಗ್ಗೆ ಮಾತಾಡ್ತಿರೋದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇದು ಏರಿಯಾನೇ ಆಗುತ್ತೆ. ಓಕೆ, ಇವಾಗ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದು ಎಷ್ಟಾಗುತ್ತೆ 2 ಇಂಟು ಈ 2 ಇಂಟು ODB ಏನಾಗುತ್ತೆ ಹಾಫ್ ಇಂಟು ಬೇಸ್ ಏನು DB. ಸೊ DB ಇಲ್ಲಿ 6 √3. ಹೈಟ್ ಎಷ್ಟು OD ಅಂಡ್ OD ಇಲ್ಲಿರೋದು 6. ಸೊ ಇದೆಷ್ಟಾಯ್ತು 2 2 ಕ್ಯಾನ್ಸಲ್, ಇಲ್ಲಿ ನಮಗೆ 36 √3 ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ತು. ಅದು ನಮ್ಮ ಏರಿಯಾ ಆಫ್ ಟ್ರಯಾಂಗಲ್ OAB. ನೆಕ್ಸ್ಟ್ ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಯೋಣ. ಸೊ ಏರಿಯಾ ಆಫ್ ಸೆಕ್ಟರ್ ಎಷ್ಟಾಗುತ್ತೆ, ನಮಗೆ ಇದಾಗಲೇ ಗೊತ್ತು, ಏನ್ ಫಾರ್ಮುಲಾ πr² ಇಂಟು ಥೀಟಾ ಬೈ 360. ಸೊ ಇಲ್ಲಿ π ಇಂಟು r² ಎಷ್ಟು 12 ಇಂಟು 12, ಥೀಟಾ ಎಷ್ಟಲ್ಲಿ 120 ಡಿಗ್ರಿ. ಇವಾಗ ನಾನು ಫುಲ್ ಸೆಕ್ಟರ್ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಹಾಫ್ ಸೆಕ್ಟರ್ ಏನು ಇಲ್ಲ, ಫುಲ್ ಸೆಕ್ಟರ್ ಬೇಕು ನಮಗೆ. ಸೊ ಥೀಟಾ ಇಲ್ಲಿ 120 ಡಿವೈಡೆಡ್ ಬೈ 360. ಸೊ ಇದು 1 ಸಲಿ, ಇದು 3 ಸಲಿ, ಅಂಡ್ 3 1s are 3 ಇಂಟು 4. ಸೊ ಇದು ಎಷ್ಟಾಗುತ್ತೆ 3.14 ಇಂಟು 12 ಇಂಟು 4 ಅಥವಾ 3.14 ಇಂಟು 48. ಸೊ ನೆಕ್ಸ್ಟ್ ನಾವು ಏನು ಕಂಡುಹಿಡಿಬೇಕು, 3.14 ಇಂಟು 48 ಮೈನಸ್ 36 √3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಸೆಗ್ಮೆಂಟ್ ಎಷ್ಟಾಗುತ್ತೆ 3.14 ಇಂಟು 48 ವಿಚ್ ಇಸ್ ಏರಿಯಾ ಆಫ್ ಸೆಕ್ಟರ್ ಮೈನಸ್ 36 √3. ಸೊ ಇಲ್ಲಿ √3 ನಮಗೆ 1.73 ಅಂತ ಗೊತ್ತು, 36 ಇಂಟು 1.73. ಇದನ್ನ ನಾವು ಸಾಲ್ವ್ ಮಾಡಿ ನೋಡಿದ್ರೆ 88.44 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಎಕ್ಸ್ಪ್ಲೇನ್ ಮತ್ತೆ ಮಾಡ್ತೀವಿ. 8th ಕ್ವೆಶ್ಚನ್ ಅಲ್ಲಿ ಹೇಳ್ತಿದ್ದಾರೆ, ಒಂದು ಹಾರ್ಸ್ ಇದೆ, ಆ ಹಾರ್ಸ್ಗೆ ಒಂದು ರೋಪ್ ಕಟ್ಟಿದ್ದಾರೆ. ಆ ರೋಪ್ ಕಟ್ಟ ಮೇಲೆ ಎಷ್ಟು ಏರಿಯಾ ಈ ಹಾರ್ಸ್ ಗ್ರಾಸ್ ಕವರ್ ಮಾಡ್ಬೋದು ಅಂತ ಕೇಳ್ತಿರೋದು. ಇವಾಗ ರೋಪದ ಲೆಂಗ್ತು ಫಸ್ಟ್ ಪಾರ್ಟಲ್ಲಿ 5 ಸೆಂಟಿಮೀಟರ್, ಸೆಕೆಂಡ್ ಪಾರ್ಟಲ್ಲಿ 10 ಸೆಂಟಿಮೀಟರ್ ಅಂತ ಇದೆ. ನಾವು ಏನು ಇಂಪಾರ್ಟೆಂಟ್ ಇಲ್ಲಿ ಏನು ಅಂದರೆ, ಅವರು ನಿಮ್ಗೆ ಕನ್ಫ್ಯೂಸ್ ಮಾಡಿಸೋದಕ್ಕೆ ಲೆಂತ್ ಆಫ್ ದ ಸೈಡ್ ಆಫ್ ಅ ಸ್ಕ್ವೇರು ಕೊಟ್ಟಿದೆ 15 ಸೆಂಟಿಮೀಟರ್ ಅಂತ. ಬಟ್ ಅದು ಏನಕ್ಕೂ ಬೇಕಾಗಿಲ್ಲ. ನಮಗೆ ಏನು ಸಿಗ್ತಿದೆ ಸ್ಕ್ವೇರ್ ಅಂತ ಗೊತ್ತಾದ್ಮೇಲೆ ನಮಗೆ ಏನು ಸಿಗ್ತಿರೋದು ಅಂದರೆ ಈ ಆ್ಯಂಗಲ್ 90 ಡಿಗ್ರೀಸ್ ಅಂತ ನಮಗೆ ಗೊತ್ತು ಸ್ಕ್ವೇರಲ್ಲಿ.
ಸೊ ಏರಿಯಾ ಆಫ್ ಸೆಕ್ಟರ್ ಏನು, ಇದು ಒಂದು ಸೆಕ್ಟರ್ ಆಯ್ತಲ್ಲ, ಇದು ರೇಡಿಯಸ್ ವಿಚ್ ಇಸ್ 5 ಸೆಂಟಿಮೀಟರ್, ಇದು ರೇಡಿಯಸ್ 5 ಸೆಂಟಿಮೀಟರ್. ಯಾಕೆ 5 ಸೆಂಟಿಮೀಟರು? ಈ ಸೇಮ್ ರೋಪು ಇಲ್ಲಿಗೂ ಬರ್ಬೋದು, ಇಲ್ಲಿಗೂ ಹೋಗ್ಬೋದು, ಅದಕ್ಕೆ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಏರಿಯಾ ಆಫ್ ದ ಸೆಕ್ಟರ್ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360. ಸೊ ಇದು ಆರ್ ಎಲ್ಲ ಸೇಮ್ ಲೆಂತ್ ಆಗುತ್ತೆ 5 ಸೆಂಟಿಮೀಟರ್ಸ್. ಸೊ ಪೈ ಇಲ್ಲಿ 3.14 ಅಂತ ಹೇಳಿದ್ದಾರೆ, ಆರ್ ಸ್ಕ್ವೇರ್ 5 ಇಂಟು 5, ಸೊ 5 ಸ್ಕ್ವೇರ್ ಇಂಟು ಥೀಟಾ ಇವಾಗ 90 ಡಿಗ್ರೀಸ್ ಅಂತ ಗೊತ್ತಾಯಿತು, ಡಿವೈಡೆಡ್ ಬೈ 360 ಡಿಗ್ರೀಸ್. ಸೊ 90 ಇಂಟು 1 90 ಇಂಟು 4, ನಮಗೆ ಏರಿಯಾ ಏನು ಸಿಗ್ತದೆ, 3.14 ಇಂಟು 25 ಇಂಟು 1/4. ಸಾಲ್ವ್ ಮಾಡಿದ್ರೆ ನಮಗೆ 19.625 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಸಿಗ್ತದೆ ಇದರ ಏರಿಯಾ. ಸೆಕೆಂಡ್ ಪಾರ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಈ ರೋಪ್ ಲೆಂಗ್ತು ನಾವಿವಾಗ 10 ಸೆಂಟಿಮೀಟರ್ ಇನ್ಕ್ರೀಸ್ ಮಾಡಿದ್ರೆ, ಸೊ ಇದು 10 ಸೆಂಟಿಮೀಟರ್ ಆಗ್ತದೆ, ಆವಾಗ ಡಿಫ್ರೆನ್ಸ್ ಆಫ್ ಏರಿಯಾ ಅಂದರೆ ಎಷ್ಟು ಏರಿಯಾ ಇನ್ಕ್ರೀಸ್ ಆಗ್ತದೆ ಕೇಳ್ತಿರೋದು, ಅವ್ರು ಬರೀ ಈ ಸೆಕ್ಟರ್ ವ್ಯಾಲ್ಯೂ ಕೇಳ್ತೀರಾ, ಇನ್ಕ್ರೀಸ್ಡ್ ವ್ಯಾಲ್ಯೂ ಕೇಳ್ತಿರೋದು. ಸೊ ಏನು ಮಾಡಬೇಕು, ಇವಾಗ ಈ ಸೆಕೆಂಡ್ ಒಂದು ನಾವು ಸೆಕ್ಟರ್ ವ್ಯಾಲ್ಯೂ ಫಸ್ಟ್ ಕಂಡು ಹಿಡಿಯೋಣ, ಅದಾದಮೇಲೆ ಫಸ್ಟ್ ಒನ್ ನಾವು ಏನು ಕಂಡು ಹಿಡಿದ್ವೋ ಅದನ್ನು ಸಬ್ಟ್ರಾಕ್ಟ್ ಮಾಡೋಣ. ಸೊ ಸೆಕೆಂಡ್ ಒನ್ಗೆ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360 ಮೈನಸ್ ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360. ಇ ಆರ್ ಏನಾಗುತ್ತೆ 10 ಸೆಂಟಿಮೀಟರ್ಸ್ ಆ್ಯಂಡ್ ಇ ಆರ್ ಏನಾಗುತ್ತೆ 5 ಸೆಂಟಿಮೀಟರ್ಸ್. ಇದಾಗಲೇ ನಮಗೆ ಗೊತ್ತು, ಸೊ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಬರೀ ಇದನ್ನು ಕಂಡು ಹಿಡಿಯೋಣ. ಸೊ ಇದನ್ನು ಕಂಡು ಹಿಡಿಯೋದಕ್ಕೆ ಪೈ ಇವಾಗೇನು 3.14, ಆರ್ ಸ್ಕ್ವೇರ್ ಏನು 10 ಇಂಟು 10, ಥೀಟಾ ಬೈ 360 ನಥಿಂಗ್ ಬಟ್ ಸೇಮ್ ಇದೇನೆ 90 ಬೈ 360 ವಿಚ್ ಇಸ್ 1/4, ಸೊ ಡಿವೈಡೆಡ್ ಬೈ 4. ಇದೇನಾಗುತ್ತೆ 314 ಡಿವೈಡೆಡ್ ಬೈ 4. ಇದನ್ನು ಏನು ಸಬ್ಟ್ರಾಕ್ಟ್ ಮಾಡಬೇಕು, 19.625 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಏನಾಗುತ್ತೆ 314 ಡಿವೈಡೆಡ್ ಬೈ 4 ಮೈನಸ್ 19.625 is equal to 58.875 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. 9th ಕ್ವೆಶ್ಚನ್ ನೋಡೋಣ. ಇದರಲ್ಲಿ ಹೇಳಿದ್ದಾರೆ ಒಂದು ಬ್ರೂಚ್ ಇದೆ, ಅದರ ಶೇಪು ಸರ್ಕಲ್ ಆಗಿದೆ ಆ್ಯಂಡ್ ಈ ಸರ್ಕಲಲ್ಲಿ 10 ಡಿಫ್ರೆಂಟ್ ಸೆಕ್ಟರ್ಸು ಇದೆ. ಈ ಸರ್ಕಲ್ ಡಯಾಮೀಟರ್ 35 ಮಿಲಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೇನು ಗೊತ್ತು ಆಗಲೇ, ರೇಡಿಯಸ್ ಏನಾಗುತ್ತೆ d/2. ಸೊ d/2 ಅಂದರೆ 35/2 ಮಿಲಿಮೀಟರ್. ಓಕೆ, ನೆಕ್ಸ್ಟ್ ಏನಾದ್ರು ಹೇಳ್ತಿರೋದು ಅಂದರೆ, ಈ ಸರ್ಕಲಿದ ಔಟರ್ ಸರ್ಕಂಫರೆನ್ಸ್ ಏನಿದೆಯೋ ಅದು ಮತ್ತು ಈ ಡಯಾಮೀಟರ್ಸ್ ಏನು ಡ್ರಾ ಮಾಡ್ಯಾರೋ ಅದೆಲ್ಲದಕ್ಕೂ ಒಂದು ಸಿಲ್ವರ್ ವೈರ್ ಯೂಸ್ ಮಾಡ್ಯಾರೆ ಅಂತ ಹೇಳ್ತಿರೋದು. ವಾಟ್ ಈಸ್ ದ ಲೆಂತ್ ಆಫ್ ದ ವೈರ್ ಟು ಮೇಕ್ ದಿಸ್ ಬ್ರೂಚ್ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಪಾರ್ಟ್ ಇವಾಗ ಆನ್ಸರ್ ಮಾಡೋಣ. ಟೋಟಲ್ ಲೆಂತ್ ಆಫ್ ದ ವೈರ್ ಯೂಸ್ ಮಾಡಿರೋದು ಏನು, ಒಂದು 2πr. ಯಾಕೆಂದರೆ ಈ ಔಟರ್ ಸರ್ಕಂಫರೆನ್ಸ್ ಏನಿದೆಯೋ ಅದಕ್ಕೂ ವೈರ್ ಯೂಸ್ ಮಾಡ್ಯಾರೆ. ಸೆಕೆಂಡ್ ಏನು, ಈ ಡಯಾಮೀಟರ್ಸ್ ಏನು ಡ್ರಾ ಮಾಡಿವೋ ಅದನ್ನು ಕೌಂಟ್ ಮಾಡಬೇಕು. ಆ್ಯಂಡ್ ಎಷ್ಟು ಡಿಫ್ರೆಂಟ್ ಡಯಾಮೀಟರ್ಸ್ ಇದೆ, 5 ಡಯಾಮೀಟರ್ಸ್ ಇದೆ ಅಥವಾ 10 ಡಿಫ್ರೆಂಟ್ ರೇಡಿಯಸ್ ಇದೆ. ಸೊ ಏನು ಬರೀಲಿ 5d ಅಥವಾ ಏನು ಬರಿಬೋದು 10r, ಯಾವುದಾದ್ರೂ ಬರ್ಕೊಳ್ಬೋದು. ಸೊ ಇದೇನಾಗುತ್ತೆ, ಪೈ ಜಾಗದಲ್ಲಿ 22/7 ಅಂದಿದ್ದಾರೆ. ಸೊ 22/7, ಆರ್ ಏನು 35/2 ಪ್ಲಸ್ 5d. ಸೊ 5 ಇಂಟು 35. ಇದನ್ನ ಇವಾಗ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 7 ಇಂಟು 1, 7 ಇಂಟು 5, ಇದು ಎಷ್ಟಾಗುತ್ತೆ 110 ಪ್ಲಸ್ 35 ಇಂಟು 5 ಎಷ್ಟು, 35 ಇಂಟು 5 ಇಲ್ಲಿ ಮಾಡೋಣ. ಸೊ 5 ಇಂಟು 5 25, 15, 16, 17, ಸೊ 175. ಇದೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ, ನೀವು ಟ್ರೈ ಮಾಡಿ ನೋಡಿ, 285 ಮಿಲಿಮೀಟರ್ ಸಿಗುತ್ತೆ. ಸೊ ಈ ಲೆಂತ್ ಆಫ್ ದ ವೈರ್ ಯೂಸ್ಡ್ ಇಸ್ 285 ಮಿಲಿಮೀಟರ್. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ಮಾಡೋಣ. ಇಲ್ಲಿ ಏರಿಯಾ ಆಫ್ ಈಚ್ ಸೆಕ್ಟರ್ ಅಂತ ಕೇಳ್ತಿರೋದು. ನಮಗೆ ಏರಿಯಾ ಆಫ್ ಸೆಕ್ಟರ್ ಕೊಟ್ಟಿದಾಗ πr ಸ್ಕ್ವೇರ್ ಇಂಟು ಥೀಟಾ ಬೈ 360 ಅಂತ ಗೊತ್ತು. ಆದರೆ ಇಲ್ಲಿ ನಮಗೆ ಥೀಟಾ ವ್ಯಾಲ್ಯೂ ಕ್ವೆಶನಲ್ಲಿ ಕೊಟ್ಟಿಲ್ಲ, ಸೊ ಅದು ನಾವೇ ಕಂಡುಹಿಡಿಬೇಕು. ನಮಗೇನು ಗೊತ್ತು, ಆ್ಯಂಗಲ್ ಅರೌಂಡ್ ಅ ಪಾಯಿಂಟ್ ಇಸ್ ಈಕ್ವಲ್ ಟು 360 ಡಿಗ್ರೀಸ್ ಅಂತ ಗೊತ್ತು. ಆ್ಯಂಡ್ ಇಲ್ಲಿ ಎಷ್ಟು ಸೆಕ್ಟರ್ಸ್ ಇದೆ, 1 2 3 4 5 6 7 8 9 ಮತ್ತು 10 ಸೆಕ್ಟರ್ಸ್ ಇದೆ. ಸೊ ನಾವು 10 ಜೊತೆ ಡಿವೈಡ್ ಮಾಡಿದಾಗ ಈಚ್ ಸೆಕ್ಟರ್ ಆ್ಯಂಗಲ್ ಸಿಗುತ್ತೆ. ಸೊ ಆ್ಯಂಗಲ್
ಅಥವಾ ಆ್ಯಂಗಲ್ ಅಥವಾ ತೀಟಾ ಏನಾದರೂ ಹಾಕ್ತೀನಿ. ತೀಟಾ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 10. ಸಾರಿ ಡಿಗ್ರೀಸ್ ಅಲ್ಲ, ಇದು ಡಿಗ್ರೀಸ್. ಯಾಕಂದರೆ ಆ್ಯಂಗಲ್ ಅರೌಂಡ್ ದ ಪಾಯಿಂಟ್ 360 ಇದೆ, ನಮಗೆ 10 ಸೆಕ್ಟರ್ಸ್ ಇದೆ. ಸೊ ಈಚ್ ಸೆಕ್ಟರ್ ಆ್ಯಂಗಲ್ 360 ಬೈ 10 ಡಿಗ್ರೀಸ್ ಆಗುತ್ತೆ. ಸೊ ಇದು ಎಷ್ಟಾಯಿತು? 36 ಡಿಗ್ರೀಸ್. ಇವಾಗ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಏರಿಯಾ ಎಷ್ಟಾಗತ್ತೆ? ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಡಿಗ್ರೀಸ್ ಬೈ 360 ಡಿಗ್ರೀಸ್ ತಾನೇ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 22/7 ಇಂಟು ಆರ್ ಸ್ಕ್ವೇರ್, ಸೊ 35/2 ಇಂಟು 35/2 ಇಂಟು ಥೀಟಾ ಬೈ 360, ಸೊ 36/360. ಇದೆರಡು ಡಿಗ್ರೀಸಲ್ಲಿದೆ. ಸೊ ಇದು 1s ಆರ್, ಇದು 10 ಟೈಮ್ಸ್. ಇನ್ನೇನು ಸಿಂಪ್ಲಿಫೈ ಮಾಡ್ಬೋದು? 7 ಇಂಟು 1, 7 ಇಂಟು 5. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 5 ಇಂಟು 1, 5 ಇಂಟು 2, ಆಮೇಲೆ ಇಲ್ಲಿ 2ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇದನ್ನು 11 ಮಾಡ್ಬೋದು. ರೈಟ್. ಸೊ ಇವಾಗ ಏನೇನು ಉಳ್ಕೊಂಡಿದೆ ನ್ಯೂಮರೇಟರ್ಲಿ? 11 ಇದೆ, ಇಂಟು 35 ಇದೆ, ಡಿನಾಮಿನೇಟರ್ಲಿ ಏನಿದೆ? 2 ಇಂಟು 2 ವಿಚ್ ಇಸ್ 4. ಇವಾಗ 11 ಇಂಟು 35 ಮಾಡೋಣ. ಸೊ 35 ಇಂಟು 11, 11 ಇಂಟು 5 55, 11 ಇಂಟು 3 33, ಇಲ್ಲಿ 385. ಸೊ ಏನು ಬರೀಲಿ? 385/4. ಏನು ಯೂನಿಟ್ಸ್ ಬರೀಬೇಕು? ಮಿಲಿಮೀಟರ್ ಸ್ಕ್ವೇರ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇದರಲ್ಲೇ ನಿಲ್ಲಿಸಿದರೆ ಅವ್ರು ಇನ್ನೂ ಸಿಂಪ್ಲಿಫೈ ಮಾಡಿಲ್ಲ, ಸೊ ನಾವು ಅಲ್ಲೇ ನಿಲ್ಲಿಸ್ತೀವಿ. 11th ಕ್ವೆಶನಲ್ಲಿ ಹೇಳ್ತಿದ್ದಾರೆ 2 ಕಾರ್ ವೈಪರ್ಸ್ ಇದೆ ಅಂತ. ಕಾರ್ ವೈಪರ್ಸ್ ಏನು? ನಾವು ಕಾರ್ ಓಡಿಸ್ತಿರುವಾಗ ಅಕಸ್ಮಾತ್ ಮಳೆ ಬಂದರೆ ಗ್ಲಾಸ್ ಮೇಲಿಂದ ನೀರು ತೆಗಿಯೋದಕ್ಕೆ ಕಾರ್ ವೈಪರ್ಸ್ ಆನ್ ಮಾಡ್ತೀವಿ. ಅವಾಗ ಹಿಂಗೆ ಮೂವ್ ಮಾಡಿಬಿಟ್ಟು ನೀರೆಲ್ಲ ಇರೋದನ್ನು ಒರೆಸುತ್ತೆ. ಸೊ ಅದೇ ಥರ ಇದು 2 ಕಾರ್ ವೈಪರ್ಸ್ ಇದೆ. ನಾವು ಕ್ವೆಶನಿಗೆ ಹೇಳಿದರೆ ಇದೊಂದು ವೈಪರು, ಇದೊಂದು ವೈಪರು. ಇದು ಕ್ಲೀನ್ ಮಾಡಿದಾಗ ಒಂದ್ರ ಮೇಲೆ ಒಂದು ಕ್ರಾಸ್ ಆಗಲ್ಲ, ಓವರ್ಲ್ಯಾಪ್ ಆಗಲ್ಲ ಅಂತಿದ್ದಾರೆ. ಅದಾದಮೇಲೆ ಏನು ಹೇಳ್ತಿದ್ದಾರೆ? 1 ವೈಪರು 115 ಡಿಗ್ರೀಸ್ ಆ್ಯಂಗಲ್ ಕವರ್ ಮಾಡ್ತಿದೆ. ಅಂದರೆ ಇಲ್ಲಿಂದ ಇಲ್ಲಿ ಹಿಂಗೆ ಮೂವ್ ಮಾಡಿದಾಗ 115 ಡಿಗ್ರೀಸ್ ಆ್ಯಂಗಲ್ ಸ್ವೀಪ್ ಮಾಡ್ತಿದೆ. ಆ ಕ್ವೆಶನಲ್ಲಿ ಇನ್ನೊಂದು ಥಿಂಗ್ ಏನು ಹೇಳ್ತಿರೋದು? ರೇಡಿಯಸ್ 25 ಸೆಂಟಿಮೀಟರ್, ಅಂದರೆ ಇದರ ಲೆಂತು 25 ಸೆಂಟಿಮೀಟರ್ಸ್. ಸೊ ಇವಾಗ ಕ್ವೆಶನ್ ಏನು ಹಾಕ್ತಿರೋದು? ಈ 2 ವೈಪರ್ಸು ಟುಗೆದರ್, ಎರಡು ಒಟ್ಟಿಗೆ ಸೇರಿ ಎಷ್ಟು ಏರಿಯಾ ಕವರ್ ಮಾಡ್ತಿದೆ ಅಂತ ಕೇಳ್ತಿರೋದು. ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಏನಿದು? ಇದೊಂದು ಸೆಕ್ಟರ್, ಇದೊಂದು ಸೆಕ್ಟರ್. ಆ್ಯಂಡ್ ಆ್ಯಂಗಲ್ ಏನು? 115 ಡಿಗ್ರೀಸ್, ರೇಡಿಯಸ್ ಏನು? 25 ಸೆಂಟಿಮೀಟರ್. ಸೊ ಡೈರೆಕ್ಟಾಗಿ ಫಾರ್ಮ್ಯುಲಾ ಅಪ್ಲೈ ಮಾಡ್ಬೋದು. ಸೊ ಏರಿಯಾ ಏನಾಗುತ್ತೆ? ಏರಿಯಾ ಆಫ್ 1 ಸೆಕ್ಟರ್ ಎಷ್ಟು? ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360 ಡಿಗ್ರೀಸ್. ಇವಾಗ ನಮಗೆ 2 ಸೆಕ್ಟರ್ ಇದೆ, ಸೊ 2 ಇಂಟು ಇದು ಹಾಕ್ತೀನಿ, ಯಾಕಂದರೆ 2 ಏರಿಯಾನೂ ಸೇಮೇ ಇರೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 ಇಂಟು ಪೈ ಜಾಗದಲ್ಲಿ 22/7, ಆರ್ ಸ್ಕ್ವೇರ್ 25 ಇಂಟು 25. ಥೀಟಾ ಎಷ್ಟು? 115 ಡಿಗ್ರೀಸ್ ಇದೆ, ಡಿವೈಡೆಡ್ ಬೈ 360. ಈ ಎಲ್ಲ ವ್ಯಾಲ್ಯೂಸನ್ನು ನೀವು ಸಾಲ್ವ್ ಮಾಡಿದ್ರೆ ನಮಗೆ 158125/126 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಾವು ಈ ಫ್ರಾಕ್ಷನಲ್ಲಿ ಬಿಡ್ಬೋದು, ಯಾಕಂದರೆ ಟೆಕ್ಸ್ಟ್ ಬುಕ್ಲು ಹಾಗೆ ಬಿಟ್ಟಿದ್ದಾರೆ. 12th ಒನ್ ನೋಡೋಣ. ಇಲ್ಲಿ ಹೇಳ್ತಿರೋದು ಒಂದು ಲೈಟ್ ಹೌಸ್ ಇದೆ. ಈ ಲೈಟ್ ಹೌಸ್ ಡ್ಯೂಟಿ ಏನು? ಲೈಟ್ ಕಾಸ್ಟ್ ಮಾಡ್ತಿದೆ. ಸೊ ಲೈಟ್ ಕಾಸ್ಟ್ ಮಾಡಿದಾಗ ಅದು 80 ಡಿಗ್ರೀಸ್ ಆ್ಯಂಗಲ್ ಸ್ಪ್ರೆಡ್ ಮಾಡ್ತಿದೆ. ಸೊ ಇಲ್ಲಿಂದ ಲೈಟ್ ಹಾಕಿದಾಗ ಈ ಜಾಗಕ್ಕೆ ಲೈಟ್ ಸ್ಪ್ರೆಡ್ ಮಾಡ್ತಿದೆ. ಆ್ಯಂಡ್ ಅವ್ರು ಹೇಳ್ತಿರೋದು ಇದರ ರೇಡಿಯಸ್ಸು 16.5 ಕಿಲೋಮೀಟರ್ಸ್ ಅಂತ. ಸೊ ಅವ್ರು ಕೇಳ್ತಿರೋದು ಎಷ್ಟು ಏರಿಯಾ ಈ ಲೈಟ್ ಹೌಸ್ ಕವರ್ ಮಾಡ್ತಿದೆ ಅಂತ ಕೇಳ್ತಿರೋದು ಕ್ವೆಶನಲ್ಲಿ. ಇವಾಗ ಡೈರೆಕ್ಟಾಗಿ ಸೆಕ್ಟರ್ ಫಾರ್ಮ್ಯುಲಾ ಅಪ್ಲೈ ಮಾಡೋಣ. ಏರಿಯಾ ಆಫ್ ಸೆಕ್ಟರ್ ಏನು? ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಡಿಗ್ರಿ ಬೈ 360 ಡಿಗ್ರೀಸ್. ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ. ಸೊ ಪೈ ಇವಾಗ 3.14 ಅಂದಿದ್ದಾರೆ ಕ್ವೆಶನ್ಗೆ, ಸೊ ನಾವು ಅದೇ ತೊಗೊಳ್ಳೋಣ. ಆರ್ ಸ್ಕ್ವೇರ್ 16.5 ಸ್ಕ್ವೇರ್ ಇಂಟು ಥೀಟಾ ಇಲ್ಲಿ 80 ಡಿಗ್ರೀಸ್ ಡಿವೈಡೆಡ್ ಬೈ 360 ಡಿಗ್ರೀಸ್. ಸೊ ಇದು ಕ್ಯಾನ್ಸಲ್ ಮಾಡ್ಬೋದು. 4 ಇಂಟು 2 ಆ್ಯಂಡ್ 4 ಇಂಟು 9. ಇವಾಗ ಏನು ಉಳ್ಕೊಂಡಿದೆ? 3 ಕೆಳಗೆ ಬರಿತೀನಿ. 3.14 ಇಂಟು 16.5 ಇಂಟು 16.5 ಇಂಟು 2 ಹೋಲ್ ಡಿವೈಡೆಡ್ ಬೈ 9 ಕಿಲೋಮೀಟರ್ ಸ್ಕ್ವೇರ್. ಸಾಲ್ವ್ ಮಾಡಿದಾಗ ನಮಗೆ 189.97 ಕಿಲೋಮೀಟರ್ ಸ್ಕ್ವೇರ್. ಇದು ಇಂಪಾರ್ಟೆಂಟ್. 13th ಕ್ವೆಶನ್ ನೋಡೋಣ. ಇಲ್ಲಿ ಒಂದು ಟೇಬಲ್ ಕ್ಲಾತ್ ಇದೆ, ಅದರ ಮೇಲೆ ಏನೋ ಡಿಸೈನ್ ಇದೆ. ಸೊ ಅವ್ರು ನಮಗೆ ಕೇಳ್ತಿರೋದು ನನ್ನ ಶೇಡ್ ಏನು ಮಾಡಿನೋ ಆ ಶೇಡೆಡ್ ರೀಜನ್ ಇದು ಕಾಸ್ಟ್ ಎಷ್ಟಾಗತ್ತೆ ಅಂತ ಕೇಳ್ತಿರೋದು. ಆ್ಯಂಡ್ ಅವ್ರು ಹೇಳ್ತಿರೋದು 1 ಸೆಂಟಿಮೀಟರ್ ಸ್ಕ್ವೇರಿಗೆ ₹0.35 ಕಾಸ್ಟ್ ಇದೆ ಅಂತ. ನಾವು ಏನು ಕಂಡುಹಿಡಿಬೇಕು?
ಇದರ ಏರಿಯಾ ಕಂಡು ಹಿಡಿದ ಮೇಲೆ ಅದನ್ನು 0.35 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ಕಾಸ್ಟ್ ಸಿಗುತ್ತೆ. ಏರಿಯಾ ಆಫ್ ಸೆಗ್ಮೆಂಟ್ ಏನು ನಮಗೆ ಗೊತ್ತು. ಏರಿಯಾ ಆಫ್ ಸೆಗ್ಮೆಂಟ್ ಅಂತ ಹಿಂಗೆ ಬರೀತೀನಿ, ಈಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏನು ಏರಿಯಾ ಆಫ್ ಟ್ರಯಾಂಗಲ್. ಇದು ನಾವು ಆಗಲೇ ಹಿಂದಿನ ಕ್ವೆಶನ್ಸಲ್ಲಿ ನೋಡೀವಿ. ಇಲ್ಲಿ ಏನಾಗುತ್ತೆ, ನಮ್ಮ ಟ್ರಯಾಂಗಲ್ ಎಲ್ಲಿ ಸಿಗುತ್ತೆ? ಸೊ ನಾನು ಇದನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನು ನಾನು ಎ, ಇದನ್ನು ಬಿ ಮತ್ತು ಇದನ್ನು ಸಿ ಅಂತ ಕರಿತೀನಿ. ಸೊ ಎ ಸಿ ಮತ್ತು ಬಿ ಸಿ ಎರಡು 28 ಸೆಂಟಿಮೀಟರ್ಸ್ ಇದೆ ತಾನೆ. ಆ್ಯಂಡ್ ಇದು ನನ್ನ ಸೆಂಟ್ರಲ್ ಪಾಯಿಂಟ್, ನಾನು ಈ ಆ್ಯಂಗಲನ್ನು ಕಂಡುಹಿಡಿಬೇಕು. ಸೊ ಇದನ್ನು ನಾವು ಥೀಟಾ ಅಂತ ಕರಿತೀವಿ. ಯಾಕೆ ಈ ಆ್ಯಂಗಲ್ ಬೇಕು? ಯಾಕಂದರೆ ಇದು ಒಂದು ಸೆಕ್ಟರ್ ಫಾರ್ಮ್ ಆಗ್ತದೆ. ಸೆಕ್ಟರ್ ಏನು, ಈ ಜಾಗ ಏನಿದೆಯೋ ಅದು ಒಂದು ಸೆಕ್ಟರು, ಆ್ಯಂಡ್ ಟ್ರಯಾಂಗಲ್ ಏನು, ಟ್ರಯಾಂಗಲ್ ಎ ಬಿ ಸಿ. ಇವಾಗ ನಮಗೆ ಏರಿಯಾ ಆಫ್ ಸೆಕ್ಟರ್ ಈಸಿಯಾಗಿ ಗೊತ್ತು, ಬಟ್ ಏರಿಯಾ ಆಫ್ ಟ್ರಯಾಂಗಲ್ ಏನಾಗುತ್ತೆ ಅಂತ ನೋಡೋಣ. ನಮಗೆ ಈ ಸೆಂಟ್ರಲ್ ಈ ಆ್ಯಂಗಲ್ ಬೇಕು. ಈ ಆ್ಯಂಗಲ್ ಬೇಕು ಅಂದರೆ ಹೇಗೆ ಕಂಡುಹಿಡಿಯೋದು? ನಮಗೆ ಆಗಲೇ ಗೊತ್ತು 6 ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದೆ. ಸೊ ಎಲ್ಲದಕ್ಕೂ ಒಂದು ಸೆಕ್ಟರೂ ಆಗುತ್ತೆ ತಾನೆ. ಸೊ ಇಲ್ಲಿ ಒಂದು ಸೆಕ್ಟರ್, ಇದೊಂದು ಸೆಕ್ಟರ್, ಇದೊಂದು ಸೆಕ್ಟರ್. ಸೊ 1 2 3 4 5 6 ಡಿಫ್ರೆಂಟ್ ಸೆಕ್ಟರ್ಸ್ ಇದೆ. ಸೊ ನಾವು ಇವಾಗ ಆ್ಯಂಗಲ್ ಅರೌಂಡ್ ಅ ಪಾಯಿಂಟ್ 360 ಅಂತ ಗೊತ್ತು. ಸೊ ಥೀಟಾ ಏನಾಗುತ್ತೆ? 360 ಡಿಗ್ರೀಸ್ ಡಿವೈಡೆಡ್ ಬೈ ಎಷ್ಟು ಸೆಕ್ಟರ್ಸ್ ಇದೆ? 6. ಸೊ ಇದೇನಾಗುತ್ತೆ? 6 into 1 6 into 6. ಸೊ 60 ಡಿಗ್ರೀಸ್ ಆಗುತ್ತೆ ಥೀಟಾ ಆ್ಯಂಗಲ್ಲು. ನೆಕ್ಸ್ಟ್ ಏನು ನೋಡೋಣ? ಟ್ರಯಾಂಗಲ್ ಎ ಬಿ ಸಿ ನೋಡೋಣ. ಎ ಬಿ ಸಿ ಈ ಟ್ರಯಾಂಗಲಲ್ಲಿ ಈ ಎರಡು ಸೈಡ್ಸ್ ಈಕ್ವಲ್ ಇದೆ. ಸೊ ಇದು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಸೊ ಇದರ ಅರ್ಥ ಏನು? ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಯಾಕೆಂದರೆ ಸೈಡ್ಸ್ ಆಪೋಸಿಟ್, ಆ್ಯಂಗಲ್ಸ್ ಆಪೋಸಿಟ್ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಇದು ನಮಗೆ ಗೊತ್ತು. ಸೊ ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಎರಡು ಈಕ್ವಲ್ ಇದೆ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಗೊತ್ತು. ಸೊ ಇದನ್ನು ನಾನು ಎಕ್ಸ್ ಅಂತ ಕರೆದ್ರೆ ಎರಡು ಆ್ಯಂಗಲ್ಸ್ನು. ಸೊ ಏನು ಬರೀಬೋದು? 180 ಡಿಗ್ರೀಸ್ ಇಸ್ ಈಕ್ವಲ್ ಟು ಥೀಟಾ ನಮಗಾಗಲೇ 60 ಡಿಗ್ರೀಸ್ ಅಂತ ಗೊತ್ತು, ಪ್ಲಸ್ ಎಕ್ಸ್ ಆ್ಯಂಡ್ ಎಕ್ಸ್, ಸೊ 2x. ಯಾಕೆ? ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್. ಇವಾಗ ನಾನು ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? 120 ಇಸ್ ಈಕ್ವಲ್ ಟು 2x ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 60 ಡಿಗ್ರೀಸ್ ಅಂತ ಸಿಕ್ತು. 3 ಆ್ಯಂಗಲ್ಸು 60 ಡಿಗ್ರಿ ಇದೆ. ಸೊ ಇದರ ಅರ್ಥ ಏನು? ಟ್ರಯಾಂಗಲ್ ಎ ಬಿ ಸಿ ಇಸ್ ಆ್ಯನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಯಿತು. ಇವಾಗ ನಮಗೆ ಈಸಿ ಆಗುತ್ತೆ ಏರಿಯಾ ಕಂಡುಹಿಡಿಯೋದಕ್ಕೆ. ಸೊ ಇವಾಗ ನಮಗೇನು ಗೊತ್ತು? ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ನಮಗೆ ಗೊತ್ತು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಏನಾಗುತ್ತೆ? ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ √3/4 a ಸ್ಕ್ವೇರ್. ಸೊ ಇಲ್ಲಿ ಎಷ್ಟಾಗುತ್ತೆ? √3/4 a ಸ್ಕ್ವೇರ್. ಇವಾಗ ನಮಗೆ ಏಜ್ ಆಗಲಿ 28. ಸೊ ಇಂಟು 28 ಸ್ಕ್ವೇರ್. ಇನ್ನೇನು ಬೇಕಾಗಿದೆ ನಮಗೆ ಏರಿಯಾ ಆಫ್ ಸೆಕ್ಟರು ಬೇಕು. ಸೊ ಏರಿಯಾ ಆಫ್ ಸೆಕ್ಟರ್. ಸೊ ಸೆಕ್ಟರಿಗೆ θ/360 ಬೇಕಾಯಿತು. ನಮಗೆ ಥೀಟಾ ಆಗಲೇ ನಮಗೆ 60 ಡಿಗ್ರೀಸ್ ಅಂತ ಸಿಕ್ಕಿದೆ. ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್. ಆರು ಇವಾಗ 28 ಇದೆ, ಯಾಕಂದರೆ ರೇಡಿಯಸ್ಸು 28. ಸೊ ಪೈ ಇಂಟು 28 ಸ್ಕ್ವೇರ್ ಇಂಟು θ/360. ಸೊ ಥೀಟಾ ಇವಾಗ 60 ಡಿಗ್ರೀಸ್ ಬೈ 360 ಡಿಗ್ರೀಸ್. ಸೊ ನಮಗೆ ಇವಾಗ ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಅಂದರೆ ನಾವು ಏನು ನೋಡಿದ್ವಿ? ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್ ಇಂಟು θ/360 ಇದು ಸೆಕ್ಟರ್ಗೆ, ಮೈನಸ್ ಟ್ರಯಾಂಗಲ್ಗೆ ನಾವೇನು ನೋಡಿದ್ವಿ? √3/4 a ಸ್ಕ್ವೇರ್. ಸೊ ಇದೆರಡು ಕಂಡುಹಿಡಿದೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಜಾಗಲಿ 22/7 ಹೇಗೂ ಕೊಟ್ಟಿದ್ದಾರೆ, ಅದು ಹಾಕೋಣ. ಆರ್ ಎಷ್ಟು? 28 ಸೆಂಟಿಮೀಟರ್. ಥೀಟಾ ಎಷ್ಟು? ನಮಗಾಗಲೇ 60 ಅಂತ ಸಿಕ್ಕಿದೆ. ಸೊ 60 ಡಿಗ್ರೀಸ್ ಬೈ 360 ಡಿಗ್ರೀಸ್. ಸಬ್ಟ್ರಾಕ್ಟ್ ಏನು ಮಾಡಬೇಕು? √3/4 a ಸ್ಕ್ವೇರ್. ಇಲ್ಲಿ ನಾವು ನೋಡಿವಿ √3 ಜಾಗಲಿ 1.7 ತೊಗೊಳ್ಳಿ ಅಂದಿದ್ದಾರೆ. ಸೊ 1.7/4 ಇಂಟು 28 ಸ್ಕ್ವೇರ್. ಸೊ ನಾವಿವಾಗ ಸಾಲ್ವ್ ಮಾಡಿದ್ರೆ ಈ ಏರಿಯಾ ಸೆಕ್ಟರ್ದ ಏರಿಯಾ 410.67 ಅಂತ ಸಿಗುತ್ತೆ. ಟ್ರಯಾಂಗಲ್ದ ಏರಿಯಾ 333.2 ಅಂತ ಸಿಗ್ತದೆ. ಅದೆರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ 77.47 ಸೆಂಟಿಮೀಟರ್ ಸ್ಕ್ವೇರ್ ಸಿಗ್ತದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಮುಗ್ದಿಲ್ಲ. ಯಾಕೆ? ಇದು ಬರೀ ಒಂದೇ ಒಂದು ಸೆಗ್ಮೆಂಟದ ಏರಿಯಾ. ಸೊ ಯಾವುದಾದ್ರೂ ಒಂದು ಸೆಗ್ಮೆಂಟ್ ಹಿಂಗೆ ತೊಗೊಂಡ್ರೆ ಅದರ ಏರಿಯಾ. ನಮಗೆ ಎಷ್ಟು ಸೆಗ್ಮೆಂಟ್ಸ್ ಇದೆ? 1 2 3 4 5 6 ಇದೆ. ಸೊ ಏನು ಮಾಡಬೇಕು? 77.47 ಇಂಟು 6 ಮಾಡಬೇಕು. ಸೊ ಏರಿಯಾ ಆಫ್ 6 ಸೆಗ್ಮೆಂಟ್ಸ್ ಇದು ಎಷ್ಟಾಗುತ್ತೆ? 77.47 ಇಂಟು 6.
ಸೊ ಎಷ್ಟಾಗುತ್ತೆ 7 ಇಲ್ಲಿ 42 28 ಸೊ ಇಲ್ಲಿ 2 ಹಾಕೋಣ 7 ಇಂಟು 6 42 43 44 ಆಯಿತು ಇಲ್ಲಿ 46 ಆಯಿತು ಸೊ ನಿಮಗೆ ಎಷ್ಟು ಸಿಗುತ್ತೆ ಏರಿಯಾ ಆಫ್ 6 ಸೆಗ್ಮೆಂಟ್ಸ್ ಇಲ್ಲಿ ಮುಗಿತಾ ಪ್ರಾಬ್ಲಮು ಇಲ್ಲ ಯಾಕೆ ಇಲ್ಲಿ 1 ಸೆಂಟಿಮೀಟರ್ ಸ್ಕ್ವೇರಿಗೆ 0.35 ರುಪೀಸು ಸೊ 464.82 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ ಸೊ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಏನು ಮಾಡಲಿ 464.82 ಇಂಟು 0.35 ರುಪೀಸ್ ಮಾಡಬೇಕು ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ರುಪೀಸ್ 162.68 ಅಂತ ಸಿಗುತ್ತೆ ಸೊ ಮತ್ತೆ ರಿವೈಸ್ ಮಾಡೋಣ ಏನು ಮಾಡಿದ್ವಿ ಇದರಲ್ಲಿ ಅಂತ 6 ಡಿಫ್ರೆಂಟ್ ಸೆಗ್ಮೆಂಟ್ಸ್ ಕಾಸ್ಟ್ ಬೇಕು ನಮಗೆ ಸೊ ಫಸ್ಟ್ ನಾವು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ 1 ಸೆಗ್ಮೆಂಟಿಗೆ ಕಂಡು ಹಿಡಿದ್ವಿ 1 ಸೆಗ್ಮೆಂಟಿಗೆ ನಮಗೆ ಇಷ್ಟು ಸಿಕ್ತು ಅದಾದಮೇಲೆ ನಾವು 6 ಸೆಗ್ಮೆಂಟ್ಸ್ಗೆ 6 ಜೊತೆ ಮಲ್ಟಿಪ್ಲೈ ಮಾಡಿದ್ವಿ ಆ್ಯಂಡ್ ಲಾಸ್ಟಲ್ಲಿ ಟೋಟಲ್ ಏರಿಯಾಗೆ ಎಷ್ಟು ಕಾಸ್ಟ್ ಅಂತ ಕೇಳಿದರೆ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ರುಪೀಸ್ 0.35 ಇದ್ದರೆ ಇಷ್ಟು ಏರಿಯಾಗೆ ದಿಸ್ ಮಚ್ ಇಂಟು 0.35 ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ ಈ ಎಕ್ಸಸೈಸ್ ಲಾಸ್ಟ್ ಕ್ವೆಶನ್ ನೋಡೋಣ ಇಲ್ಲಿ ಅವ್ರು ಹೇಳಿರೋದು ಸೆಕ್ಟರ್ ಫಾರ್ಮುಲಾ ಏನು ಅಂತ ಆ್ಯಂಡ್ ಅವ್ರು ಹೇಳ್ತಿರೋದು ಆ್ಯಂಗಲು ಇಸ್ ಈಕ್ವಲ್ ಟು ಪಿ ಡಿಗ್ರೀಸ್ ಅಂತ ಸೊ ನಾವು ಇಷ್ಟೊತ್ತರೆಗೂ ಇದೇ ಮಾಡಿದ್ದೀವಿ ಈ ಆನ್ಸರ್ ನಿಮಗೆಲ್ಲ ಸಿಕ್ಕಲೇಬೇಕು ಸೊ ಸೆಕ್ಟರ್ ಫಾರ್ಮುಲಾ ಏನು ಏರಿಯಾ ಆಫ್ ಸೆಕ್ಟರ್ ನಮಗೆ ಗೊತ್ತು ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360 ಅಂತ ಗೊತ್ತು ಸೊ ಈ 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಇದನ್ನು ಸೇಮ್ ಈಕ್ವಲ್ ಟು ಇದ್ದಿದೆಯೋ ಅದೇ ನಮ್ಮ ಕರೆಕ್ಟ್ ಆನ್ಸರ್ ಇಲ್ಲಿ ನಾವು ನೋಡೋಣ ಇಲ್ಲಿ 2 ಪೈ ಆರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಪೈ ಆರ್ ಸ್ಕ್ವೇರ್ ಇಲ್ಲಿ ಬರೀ ಆರ್ ಇದೆ ಇಲ್ಲಿ ಆರ್ ಸ್ಕ್ವೇರ್ ಇದೆ ಸೊ ಇದನ್ನು ಡೈರೆಕ್ಟಾಗಿ ನಾವಿಲ್ಲೇ ರಿಜೆಕ್ಟ್ ಮಾಡ್ಬೋದು ಇಲ್ಲಿ ನೋಡೋಣ ಪೈ ಆರ್ ಸ್ಕ್ವೇರ್ ಇದೆ ಆದರೆ ಡಿನಾಮಿನೇಟರಲ್ಲಿ ಏನು ಕೊಟ್ಟಿದ್ದಾರೆ 180 ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದು 360 ಸೊ ಇದನ್ನು ರಿಜೆಕ್ಟ್ ಮಾಡ್ಬೋದು ಇಲ್ಲಿ ನೋಡೋಣ ಇಲ್ಲಿ 2 ಕೊಟ್ಟಿದ್ದಾರೆ ನ್ಯೂಮರೇಟರ್ಲಿ ಸೊ ಫಸ್ಟ್ ಅದನ್ನು ಸಿಂಪ್ಲಿಫೈ ಮಾಡೋಣ 2 1s 2 ಇಂಟು 180 ಸೊ ಇಲ್ಲಿ ಪೈ ಆರ್ ಇಂಟು ಪಿ ಇಂಟು 180 ಇದೆ ನೋವೇರ್ ಕ್ಲೋಸ್ ಟು ದಿಸ್ ಸೊ ಇದನ್ನು ರಿಜೆಕ್ಟ್ ಮಾಡ್ಬೋದು ಇದು ನೋಡೋಣ ಇವಾಗ ಇಲ್ಲೇನು ಹೇಳ್ತಿರೋದು ಮತ್ತೆ 2 ಸಿಂಪ್ಲಿಫೈ ಮಾಡೋಣ ಸೊ ಇಲ್ಲಿ 360 ಆಗುತ್ತೆ ಏನು ಸಿಗ್ತಿದೆ ಅಲ್ಲಿ ಪೈ ಆರ್ ಸ್ಕ್ವೇರ್ ಇಂಟು ಪಿ ಬೈ 360 ಆ್ಯಂಡ್ ಪಿ ಏನು ಹೇಳ್ತಿರೋದು ಪಿ ಡಿಗ್ರೀಸ್ ಅಂತ ಇದೆ ಪಿ ಇಸ್ ನಥಿಂಗ್ ಬಟ್ ಥೀಟಾ ಅಂತಾನೆ ಯೋಚನೆ ಮಾಡ್ಬೋದು ಸೊ ಏನು ಸಿಗ್ತದೆ ಪೈ ಆರ್ ಸ್ಕ್ವೇರ್ ಇಂಟು ಥೀಟಾ ಬೈ 360 ಇಲ್ಲಿ ಪೈ ಆರ್ ಸ್ಕ್ವೇರ್ ಇಂಟು ಪಿ ಬೈ 360 ಸೊ ಅದು ಸೇಮ್ ಆನ್ಸರ್ ಸಿಗ್ತದೆ ಸೊ ನಮ್ಮ ಆನ್ಸರ್ ಏನಾಗುತ್ತೆ ಆಪ್ಷನ್ ಡಿ ಸೊ ನಾವು ಆನ್ಸರ್ ಆಪ್ಷನ್ ಡಿ ಅಂತ ಹೇಳ್ಬೋದು ಇವಾಗ ಎಕ್ಸಸೈಸ್ 5.3 ನೋಡೋಣ ಇಲ್ಲಿ ಎಲ್ಲ ಕ್ವೆಶನ್ಸು ಏನಂದರೆ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಶೇಪ್ಸ್ ಇದೆ ಯೂಶಲಿ ಯಾವುದಾದ್ರೂ ಒಂದು ರೀಜನ್ ಶೇಡ್ ಮಾಡಿಬಿಟ್ಟು ಇದ್ರ ಏರಿಯಾ ಎಷ್ಟು ಅಂತ ಕೇಳಿರ್ತಾರೆ ಸೊ ನಾವು ಎಲ್ಲ ಶೇಪ್ಸನ್ನು ನೋಡೋಣ ಅದರ ಏರಿಯಾಸ್ ಕಂಡು ಹಿಡೋಣ ಆಮೇಲೆ ಏನೇನು ಆ್ಯಡ್ ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು ಅದನ್ನು ನೋಡ್ಕೊಳ್ಳೋಣ ಇವಾಗ ಈ ಕ್ವೆಶನಲ್ಲಿ ನಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ ಇಲ್ಲಿ ಆ ಡಯಾಮೀಟರಿಂದ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ದಾರೆ ಮತ್ತು ಈ ಶೇಡೆಡ್ ಈ ರೀಜನ್ ಶೇಡ್ ಮಾಡಿಬಿಟ್ಟು ಈ ಶೇಡೆಡ್ ರೀಜನ್ ಏರಿಯಾ ಎಷ್ಟು ಅಂತ ಕೇಳ್ತಿರೋದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ನಾವು ಏನು ನ್ಯಾಪ್ಸ್ಕೊಳ್ಬೇಕು ಅಂದರೆ ನೀವು ಹಿಂದಿನ ಕ್ಲಾಸಲ್ಲಿ ಕಲ್ತಿರ್ಬೋದು ಡಯಾಮೀಟರ್ 2 ಎಂಡ್ಸಿಂದ ನಾವು ಯಾವುದಾದ್ರೂ 2 ಲೈನ್ಸ್ ಡ್ರಾ ಮಾಡ್ತೀವಿ ಸಚ್ ದ್ಯಾಟ್ ಆ 2 ಲೈನ್ಸನ್ನು 1 ಪಾಯಿಂಟ್ ಆನ್ ದ ಸರ್ಕಮ್ಫರೆನ್ಸ್ ಆಫ್ ದ ಸರ್ಕಲ್ ಜಾಯಿನ್ ಆದಾಗ ಅದು 90 ಡಿಗ್ರೀಸ್ ಆಗುತ್ತೆ ಸೊ ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದಿಲ್ಲದೆ ನಾವು ಪ್ರೊಸೀಡ್ ಮಾಡೋಕ್ಕಲ್ಲ ಇದು ನಮಗೆ ಗೊತ್ತಾದಮೇಲೆ ನಾವು ಏನು ನೋಡ್ತಾ ಇದ್ವಿ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡೋಣ ಕ್ಯೂ ಪಿ ಆರ್ ಇಲ್ಲಿ ಇದು 90 ಡಿಗ್ರೀಸ್ ಗೊತ್ತಾಯಿತು ಇದು ಪಿ ಕ್ಯೂ ಆಗಲೇ 24 ಅಂತ ಕೊಟ್ಟಿದ್ದಾರೆ ಸೊ ಇದು 24 ಮತ್ತು ಇದು 7 ಅಂತ ಕೊಟ್ಟಿದ್ದಾರೆ ಸೊ ನಾವೇನು ಮಾಡ್ಬೋದು ನಮಗೇನು ಗೊತ್ತು ಪೈಥಾಗರಸ್ ಥಿಯರಮ್ ಗೊತ್ತು ಸೊ ಪೈಥಾಗರಸ್ ಥಿಯರಮಿಂದ ಏನು ಬರಿಬೋದು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಯಾಕೆ ಇದು ಪೈಥಾಗರಸ್ ಥಿಯರಮ್ ನಾನು ಪೈಥ್ ಟಿ ಹೆಚ್ ಅಂತ ಹಾಕ್ತೀವಿ ಜಸ್ಟ್ ನಿಮಗೆ ಅರ್ಥ ಆಗೋದಕ್ಕೆ ಪಿ ಕ್ಯೂ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್ ಸೊ ನಾನು ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ 24 ಸ್ಕ್ವೇರ್ ಎಷ್ಟು 24 ಇಂಟು 24 ಕ್ವಿಕ್ಲಿ ಮಾಡೋಣ 4 ಇಂಟು 4 16 8 ಇಲ್ಲಿ 9 0 ಇಲ್ಲಿ 8 ಇಲ್ಲಿ 2 ಇಂಟು 2 4 ಸೊ ಇದು ಎಷ್ಟಾಗುತ್ತೆ 6 ಇಲ್ಲಿ 7 ಇಲ್ಲಿ 5 576 ಆಯಿತು ಸೊ ಇಸ್ ಈಕ್ವಲ್ ಟು 576 ಪ್ಲಸ್ 49 ಸೊ ಕ್ಯೂ ಆರ್ ಸ್ಕ್ವೇರ್ ಇದೆರಡನ್ನು ಆ್ಯಡ್ ಮಾಡಿದ್ರೆ 625 ಸಿಗುತ್ತೆ ಇದರ ಅರ್ಥ ಏನು ಕ್ಯೂ ಆರು ನಮಗೆ ಪ್ಲಸ್ ಆರ್ ಮೈನಸ್ 25 ಸಿಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಡಿಸ್ಟೆನ್ಸ್ ಯಾವಾಗಲೂ ಪ್ಲಸ್ ಇರುತ್ತೆ ಸೊ ನಾವು 25 ಸೆಂಟಿಮೀಟರ್ ಅಂತ ಹೇಳ್ಬೋದು ಸೊ ಇದು 25 ಸೆಂಟಿಮೀಟರ್ ಆಯಿತು ಓಕೆ
ನಮಗೆ ಇವಾಗ 25 ಸಿಕ್ಮೇಲೆ ಡಯಾಮೀಟರ್ 25 ಆಯಿತು. ಸೊ ನಾನು ಇಲ್ಲಿ ಏನು ಬರ್ಕೊಡ್ತೀನಿ, ಡಿ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ದಿಸ್ ಇಂಪ್ಲೈಸ್ ರೇಡಿಯಸ್ ಎಷ್ಟಾಗುತ್ತೆ, 25/2 ಸೆಂಟಿಮೀಟರ್. ಸೊ ಇಷ್ಟನ್ನ ನಾವು ಮಾಡಿದ್ದು ರೇಡಿಯಸ್ ಕಂಡುಹಿಡಿಯೋದಕ್ಕೆ. ಸೊ ನಾನು ಕ್ವೆಶನ್ ಬರೆದಾಗ ಇಲ್ಲಿ ಶೇಡ್ ಮಾಡೋಕ್ಕೆ ಮರ್ತಿದ್ದೆ, ಈ ಜಾಗನೂ ಶೇಡ್ ಆಗಿದೆ. ಸೊ ಈ ಶೇಡೆಡ್ ರೀಜನ್ ಏರಿಯಾ ಬೇಕು ಅಂದರೆ ನಾವು ಸೆಮಿ ಸರ್ಕಲ್ ಏರಿಯಾ ತೊಗೊಳ್ಳೋಣ. ಆ ಸೆಮಿ ಸರ್ಕಲ್ ಏರಿಯಾಯಿಂದ ಈ ಟ್ರಯಾಂಗಲ್ದ ಏರಿಯಾನ ತೆಗೆಯೋಣ, ಅವಾಗ ನಮಗೆ ಈ ಶೇಡೆಡ್ ರೀಜನ್ ಸಿಗುತ್ತೆ ತಾನೇ. ಸೊ ಅದನ್ನ ಇವಾಗ ಮಾಡ್ತೀವಿ. ಇಲ್ಲಿ ಏನು ಬರಿಬೋದು, ಏರಿಯಾ ಆಫ್ ಶೇಡೆಡ್ ರೀಜನ್ ಏನಾಗುತ್ತೆ is equal to area of semicircle minus area of triangle. Area of semicircle minus area of triangle. So ಇಲ್ಲಿ area of triangle ಅಂತ ಹಿಂಗೆ ಹಾಕ್ತೀವಿ. Okay. Area of semicircle ಏನು, pi r square by 2. So is equal to pi r a. Okay, ನಾನು just formula ಬರೀತೀನಿ. Minus area of triangle ಏನು, half into base into height. ಓಕೆ, ಇಲ್ಲಿ ಪೈ ಎಷ್ಟಾಗುತ್ತೆ, 22/7. ಆರ್ ಏನು, 25/2 ಅಂತ ಇಲ್ಲಿ ನೋಡಿದ್ದೀವಿ. ಸೊ 25/2 ಹೋಲ್ ಸ್ಕ್ವೇರ್, 25/2 ಹೋಲ್ ಸ್ಕ್ವೇರ್ ಇಂಟು 1/2, ಯಾಕಂದರೆ ಹಾಫ್ ಅಂತ ತೊಗೊಂಡಿವಿ, ಇಂಟು 1/2 ಮೈನಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇವಾಗ ಬೇಸ್ ಯಾಕೆ ತೊಗೊಳ್ತೀವಿ, ಇದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸ್ ಏನಿದೆಯೋ ಅದೇ ನಮ್ಮ ಬೇಸ್ ಮತ್ತು ಹೈಟ್. ಸೊ ಬೇಸ್ 7, ಹೈಟ್ 24. ಸೊ ಇಲ್ಲಿ ನಮಗೆ ಈ ಪಾರ್ಟ್ ಏನು ಸಿಗ್ತಿದೆ, 6875/28. ಆ್ಯಂಡ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 84 ಸಿಗುತ್ತೆ. ಸಬ್ಟ್ರಾಕ್ಟ್ ಮಾಡಿದಾಗ ಫ್ರ್ಯಾಕ್ಷನ್ಸ್ಲೇ ಇಟ್ಕೊಂಡಿರೋಣ. ಇಲ್ಲಿ 4523/28 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೆಕೆಂಡ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ, 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದೆ ಅಂತ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ 2 ಸರ್ಕಲ್ಗೂ ಒಂದೇ ಸೆಂಟರ್ ಇದೆ, ಆದರೆ ಅವ್ರ ರೇಡಿಯಸ್ಸು ಡಿಫ್ರೆಂಟ್ ಆಗಿದೆ. ಸೊ ಇದೊಂದು ಸರ್ಕಲು, ಅದಾದಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ಇದೆ. ಚಿಕ್ಕ ಸರ್ಕಲ್ ರೇಡಿಯಸ್ 7 ಸೆಂಟಿಮೀಟರ್ಸ್, ದೊಡ್ಡ ಸರ್ಕಲ್ ರೇಡಿಯಸ್ 14 ಸೆಂಟಿಮೀಟರ್ಸ್. ಆ್ಯಂಡ್ ಎರಡದು ಸೆಂಟರ್ ಓನೆ. ಸೆಂಟರಲ್ಲಿ 40 ಡಿಗ್ರಿ ಆ್ಯಂಗಲ್ ಮಾಡಿಬಿಟ್ಟು 2 ಸೆಕ್ಟರ್ ಡ್ರಾ ಮಾಡಿದ್ದಾರೆ. ಒಂದು ಸೆಕ್ಟರ್ ಏನು, OAC ದೊಡ್ಡ ಸರ್ಕಲ್ ಜೊತೆ, ಚಿಕ್ಕ ಸೆಕ್ಟರ್ ಏನು, OBD ಚಿಕ್ಕ ಸರ್ಕಲ್ ಜೊತೆ. ಇವಾಗ ಅವ್ರು ಕೇಳ್ತಿರೋದು ಈ ಶೇಡೆಡ್ ರೀಜನದ ಏರಿಯಾ ಎಷ್ಟು ಅಂತ. ವೆರಿ ಸಿಂಪಲ್ ಇದು. ಸೊ ನೀವೇ ವಿಜುವಲೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಏರಿಯಾ ಆಫ್ ಈ ಶೇಡೆಡ್ ರೀಜನ್ ಏನು, ಏರಿಯಾ ಆಫ್ ಬಿಗ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಸ್ಮಾಲ್ ಸೆಕ್ಟರ್. ಬಿಗ್ ಸೆಕ್ಟರ್ ತೊಗೊಂಡಾಗ ಇಷ್ಟು ಜಾಗನೂ ಕೌಂಟ್ ಆಗುತ್ತೆ. ಸ್ಮಾಲ್ ಸೆಕ್ಟರ್ ಏರಿಯಾ ಅದರಿಂದ ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ಏನಿದೆಯೋ, ಬರೀ ಈ ಜಾಗದಲ್ಲಿ ಏನಿದೆಯೋ ಅದು ಮಾತ್ರ ತೆಗಿಯಂಗಾಗುತ್ತೆ. ಸೊ ಬರೀ ಈ ಶೇಡೆಡ್ ರೀಜನ್ ಉಳ್ಕೊಳ್ಳುತ್ತೆ. ಸೊ ಏರಿಯಾ ಏನಾಗುತ್ತೆ, ಏರಿಯಾ ಇಸ್ ಈಕ್ವಲ್ ಟು ಏರಿಯಾ ಆಫ್, ನಾನಿಲ್ಲಿ OAC ಅಂತ ಹಾಕ್ತೀನಿ, ಅದು ದೊಡ್ಡ ಸೆಕ್ಟರು, ಮೈನಸ್ ಏರಿಯಾ ಆಫ್ OBD. ಆ್ಯಂಡ್ ನಮಗೆ ಸೆಕ್ಟರ್ ಫಾರ್ಮುಲಾ ಆಗಲೇ ಗೊತ್ತು, ಇದೇನಾಗುತ್ತೆ, ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಬಿಗ್ ಆರ್ ಹಾಕ್ತೀನಿ, ಬೈ ಆರ್ ಸ್ಕ್ವೇರ್ ಇಂಟು 40/360 ತಾನೆ. ಸೊ 40/360 ಮೈನಸ್ ಚಿಕ್ಕ ಸೆಕ್ಟರ್ ಅದು ಏನಾಗುತ್ತೆ, ಪೈ, ಇಲ್ಲಿ ಸ್ಮಾಲ್ ಆರ್ ಸ್ಕ್ವೇರ್ ಹಾಕ್ತೀನಿ. ಸೊ ದೊಡ್ಡ ಬಿಗ್ ಆರ್ ಏನಾಗುತ್ತೆ, ನಾನು ಇಲ್ಲಿ ಬರ್ಕೊಡ್ತೀನಿ, ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಆ್ಯಂಡ್ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಪೈ ಆರ್ ಸ್ಕ್ವೇರ್ ಇಂಟು ಇಲ್ಲೂ ಅಷ್ಟೇ 40/360. ಸೊ ಸಿಂಪ್ಲಿಫೈ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇದೆಲ್ಲ ಕಾಮನ್ ಏನೇನಿದೆಯೋ ಆಚೆ ತೆಗಿತೀನಿ. ಸೊ ಪೈ ಇಂಟು 40/360 ಆಚೆ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ, ಇಲ್ಲಿ ಬರೀ ಆರ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಆ್ಯಂಡ್ ಆರ್ ಸ್ಕ್ವೇರ್ ಏನು, 14 ಸ್ಕ್ವೇರ್ ಮೈನಸ್ ಇಲ್ಲಿ ಏನು ಉಳ್ಕೊಳ್ಳುತ್ತೆ, ಪೈ ತೆಗೆದಿದ್ದೀವಿ, 40/360 ತೆಗೆದಿದ್ದೀವಿ. ಸೊ ಇಲ್ಲಿ ಸ್ಮಾಲ್ ಆರ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ವಿಚ್ ಇಸ್ 7 ಸ್ಕ್ವೇರ್. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ವಿಚ್ ಇಸ್ ಈಕ್ವಲ್ ಟು ಪೈ ಜಾಗದಲ್ಲಿ 22/7, 40/360 ಏನು, 0 0 ಕ್ಯಾನ್ಸಲ್, 4 ಇಂಟು 1 4 ಇಂಟು 9. ಸೊ ಇಲ್ಲಿ 4 ಇಂಟು 1 4 ಇಂಟು 9. ಸೊ ಇಲ್ಲಿ 1/9. ಇಲ್ಲಿ ಏನು, 14 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್. ಸೊ ಏನು ಬರೀಬೋದು ಇಲ್ಲಿ, 196 ಮೈನಸ್ 49. ಇದು 22/7 ಇಂಟು 1/9. ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ, ನಮಗೆ 147 ಸಿಗುತ್ತೆ. ಓಕೆ, ನಮಗೆ 7 ಇಂಟು 2 14 ಅಂತ ಗೊತ್ತು. ಸೊ 7 ಇಂಟು 20 ಅಂದರೆ 140 ಆಗುತ್ತೆ. 147 ಡಿವಿಸಿಬಲ್ ಆಗೇ ಆಗುತ್ತೆ. ಸೊ 7 ಇಂಟು 1 7 ಇಂಟು 2 14 ಆ್ಯಂಡ್ ಇಲ್ಲಿ 1 ಹಾಕ್ಬೋದು. ನೆಕ್ಸ್ಟ್ ಏನು, 3 ಇಂಟು 3 3 ಇಂಟು 7.
ಸೊ ನಮಗೆ ಉಳಿದಿರೋದು ಇವಾಗ 22 ಇಂಟು 7 ಡಿವೈಡೆಡ್ ಬೈ 3. 22 ಇಂಟು 7 ಎಷ್ಟಾಗುತ್ತೆ ಇಲ್ಲೇ ಸೈಡಲ್ಲಿ ಮಾಡೋಣ. 22 ಇಂಟು 7 ಮಾಡಿದಾಗ 7 ಇಂಟು 2 14, 7 ಇಂಟು 2 14, 14 ಪ್ಲಸ್ 1 15, 154 ಸಿಗ್ತದೆ. ಸೊ ಇಲ್ಲಿ ನಮಗೆ 154 ಡಿವೈಡೆಡ್ ಬೈ 3 ಸಿಗ್ತದೆ. ಸೊ ನಾವು ಏರಿಯಾ ಏನು ಬರಿಬೋದು, ದೇರ್ಫೋರ್ ಏರಿಯಾ ಈಸ್ ಈಕ್ವಲ್ ಟು 154 ಬೈ 3 ಸೆಂಟಿಮೀಟರ್ ಸ್ಕ್ವೇರ್. ಥರ್ಡ್ ಕ್ವೆಶನಲ್ಲಿ ನಮಗೆ ಹಿಂಗೆ ಒಂದು ಫಿಗರ್ ಕೊಟ್ಟಿದ್ದಾರೆ. ಒಂದು ಸ್ಕ್ವೇರ್ ಇದೆ ಆ್ಯಂಡ್ ಸೈಡ್ ಆಫ್ ದ ಸ್ಕ್ವೇರ್ 14 ಸೆಂಟಿಮೀಟರ್ಸ್ ಅಂತಿದ್ದಾರೆ. ಇವಾಗ ಅವ್ರು ಹೇಳ್ತಿರೋದು 2 ಸೆಮಿ ಸರ್ಕಲ್ ಡ್ರಾ ಮಾಡಿದ್ದಾರೆ ಆ್ಯಂಡ್ 2 ಸೆಮಿ ಸರ್ಕಲ್ ಒಂದೇ ಒಂದು ಪಾಯಿಂಟ್ ಫೀಲ್ ಟಚ್ ಆಗ್ತದೆ. ಇವಾಗ ಈ ಶೇಡೆಡ್ ರೀಜನ್ ಏನಿದೆಯೋ ಅದರ ಏರಿಯಾ ಎಷ್ಟು ಅಂತ ಕೇಳ್ತಿದ್ದಾರೆ. ಇವಾಗ ಈ ಶೇಪನ್ನು ಸ್ವಲ್ಪ ನೋಡಿ. ಸ್ಕ್ವೇರ್ ಫುಲ್ ಏರಿಯಾ ತೊಗೊಂಡ್ರೆ ನಮಗೆ ಫುಲ್ ರೀಜನ್ ಸಿಗುತ್ತೆ. ಅದರಲ್ಲಿ ನಾವು ಈ ಸೆಮಿ ಸರ್ಕಲ್ ಮತ್ತು ಈ ಸೆಮಿ ಸರ್ಕಲ್ ಏರಿಯಾ ಅಂತ ತೆಗೆದ್ರೆ ಶೇಡೆಡ್ ರೀಜನ್ ಏರಿಯಾ ಸಿಗುತ್ತೆ ತಾನೆ. ಸೊ ನಾವೇನು ಬರಿಬೋದು, ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 2 ಸೆಮಿ ಸರ್ಕಲ್ಸ್. ಸೊ ನಾನು ಫಾರ್ಮುಲಾ ಹಾಕಿದ್ರೆ ಏನು, ಏರಿಯಾ ಆಫ್ ಸ್ಕ್ವೇರ್ ಏನು, ಎ ಸ್ಕ್ವೇರ್ ಅಂತ ಗೊತ್ತು. ಸೈಡ್ ಅಕಸ್ಮಾತ್ ಎ ಅಂತ ಇದ್ದರೆ ಎ ಸ್ಕ್ವೇರ್ ಆಯಿತು, ಮೈನಸ್ ಏರಿಯಾ ಆಫ್ 2 ಸೆಮಿ ಸರ್ಕಲ್ಸ್. ಸೊ 2 ಇಂಟು ಪೈ ಆರ್ ಸ್ಕ್ವೇರ್ ಬೈ 2. ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಬೇಸಿಕ್ಲಿ ಒಂದೇ ಸರ್ಕಲ್ ಆಯಿತು. ನಾವು ಹೇಗೆ ಯೋಚನೆ ಮಾಡ್ಬೋದು ಅಂದರೆ 2 ಸೆಮಿ ಸರ್ಕಲನ್ನು ನಾವು ಹಿಂಗೆ ತಿರುಗಿಸ್ಬಿಟ್ಟು ಜಾಯಿನ್ ಮಾಡಿದ್ರೆ ಒಂದೇ ಸರ್ಕಲ್ ಆಗುತ್ತೆ ತಾನೆ. ಸೊ ಅವಾಗ ನಾವು ಏನು ಮಾಡ್ತಾಯಿದ್ವಿ, ಸ್ಕ್ವೇರ್ ಮೈನಸ್ ಸರ್ಕಲ್ ಮಾಡ್ತಾಯಿವಿ. ಅಥವಾ ಇಲ್ಲಿ 2 ಸೆಮಿ ಸರ್ಕಲ್ಸ್ ಅಂತ ತೊಗೊಳ್ಬೋದು, ನೋ ಪ್ರಾಬ್ಲಮ್. ಎ ಸ್ಕ್ವೇರ್ ಏನು, 14 ಸ್ಕ್ವೇರ್. ರೇಡಿಯಸ್ ಏನಾಯಿತು, ವೆರಿ ಇಂಪಾರ್ಟೆಂಟ್. ಈ ಫುಲ್ ಸೈಡ್ ಇವಾಗ ನಮಗೆ 14 ಅಂತ ಇದೆ. ಸೊ ಅದರ ಅರ್ಥ ಏನು, ಡಯಾಮೀಟರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ಸ್ ಆಯಿತು. ಸೊ ರೇಡಿಯಸ್ ಏನಾಗುತ್ತೆ, 14½ ಆಗುತ್ತೆ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ಸ್ ಆಗುತ್ತೆ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ಸ್. ಸೊ ಪೈ ಆರ್ ಸ್ಕ್ವೇರ್ ಮಾಡಿದಾಗ 22 ಬೈ 7, ಆರ್ ಸ್ಕ್ವೇರ್ 7 ಇಂಟು 7. 7 7 ಕ್ಯಾನ್ಸಲ್. ಇಲ್ಲಿ ನಮಗೆ 196 ಮೈನಸ್ 22 ಇಂಟು 7 ಪ್ರೀವಿಯಸ್ ಕ್ವೆಶನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 154 ಅಂತ ಸಿಕ್ತು. ಸೊ ಇದು ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ, ನಮಗೆ 42 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಫೋರ್ತ್ ಕ್ವೆಶನ್ ನೋಡೋಣ. ಇಲ್ಲಿ ಈ ಥರ ಒಂದು ಫಿಗರ್ ಕೊಟ್ಟಿದ್ದಾರೆ. ಕ್ವೆಶನಲ್ಲಿ ಆಗಲೇ ಹೇಳಿದ್ದಾರೆ ಇದು ಸರ್ಕಲ್ಲು ಆ್ಯಂಡ್ ಸರ್ಕಲ್ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿರೋದು. ಆಮೇಲೆ ಸರ್ಕಲ್ ಸೆಂಟರಿಂದ ಒಂದು ಟ್ರಯಾಂಗಲು ಡ್ರಾ ಮಾಡಿದ್ದಾರೆ. ಈ ಟ್ರಯಾಂಗಲು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅವ್ರು ಆಗಲೇ ಹೇಳಿದ್ದಾರೆ. ಆ್ಯಂಡ್ ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಅದರ ಅರ್ಥ ಏನು, ಆಲ್ ಸೈಡ್ಸು 12 ಸೆಂಟಿಮೀಟರೇ ಅಂತ. ಇದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಗಿದೆ ಅಂದರೆ ಏನಾಗುತ್ತೆ, ಆ್ಯಂಗಲ್ಲು ಈಚ್ ಆ್ಯಂಗಲ್ ಇಸ್ 60 ಡಿಗ್ರೀಸ್ ಅಂತ ನಮಗೆ ಗೊತ್ತು. ಸೊ ಇದು 60 ಡಿಗ್ರಿ, ಇದು 60 ಡಿಗ್ರಿ. ಓಕೆ, ಇವಾಗ ಈ ಫುಲ್ ರೀಜನ್ ಶೇಡ್ ಮಾಡಿದ್ದಾರೆ. ಈ ಫುಲ್ ರೀಜನ್ ಏರಿಯಾ ಎಷ್ಟು ಅಂತ ಕೇಳ್ತಿರೋದು. ಕೇರ್ಫುಲ್ ಆಗಿ ನೋಡಿ. ಅಕಸ್ಮಾತ್ ನಾವು ಏರಿಯಾ ಆಫ್ ಸರ್ಕಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿಬಿಟ್ರೆ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ರೀಜನ್, ಈ ಸೆಕ್ಟರ್ ರೀಜನ್ ಏನಿದೆಯೋ ಅದು 2 ಸಲ ಆ್ಯಡ್ ಮಾಡಿಬಿಟ್ಟಿರ್ತೀವಿ. ಯಾಕೆ, ಸರ್ಕಲ್ ಏರಿಯಾ ಕಂಡು ಹಿಡಿದಾಗ ಒಂದ್ಸಲಿ ಈ ಸೆಕ್ಟರ್ ಆಗಲೇ ಕೌಂಟ್ ಮಾಡೀವಿ, ಮತ್ತೆ ಟ್ರಯಾಂಗಲ್ ಏರಿಯಾ ಕನ್ಸಿಡರ್ ಮಾಡಿದಾಗ ಮತ್ತೆ ಅದೇ ಸೆಕ್ಟರ್ ಆ್ಯಡ್ ಮಾಡ್ತಾ ಇದ್ವಿ. ಸೊ ಈ ಫುಲ್ ರೀಜನದ ಏರಿಯಾ ಬೇಕು ಅಂದರೆ ನಾವು ಏನು ಆ್ಯಕ್ಚುಲಿ ಮಾಡ್ಬೋದು, ಏರಿಯಾ ಆಫ್ ಸರ್ಕಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಏನನ್ನು ಸಬ್ಟ್ರಾಕ್ಟ್ ಮಾಡೋಣ, ಸೆಕ್ಟರ್ 2 ಸಲ ಬರ್ತಿದೆ ಬಟ್ ನಮಗೆ ಒಂದೇ ಸಲ ಬೇಕು. ಸೊ 1 ಸೆಕ್ಟರ್ ಏರಿಯಾನ ನಾವು ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಏರಿಯಾ ಆಫ್ ಸರ್ಕಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿದಾಗ ಈ ಫುಲ್ ರೀಜನ್ ಪ್ಲಸ್ ಒಂದು ಎಕ್ಸ್ಟ್ರಾ ಸೆಕ್ಟರು ಆ್ಯಡ್ ಆಗೋಗಿದೆ, ಅದನ್ನು ನಾವು ಜಸ್ಟ್ ತೆಗಿತಾ ಇದ್ದೀವಿ. ಇದೇನಾಗುತ್ತೆ, ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್. ಆರ್ ಏನು 6 ಸೆಂಟಿಮೀಟರ್ ಅಂತ ಆಗಲೇ ಗೊತ್ತು. ಏರಿಯಾ ಆಫ್ ಟ್ರಯಾಂಗಲ್ ಏನು, √3/4 ಎ ಸ್ಕ್ವೇರ್. ಎ ಎಷ್ಟು ಇವಾಗ, ಎ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಏನಿದು, ಸೈಡ್ ಆಫ್ ದ ಟ್ರಯಾಂಗಲ್. ನೆಕ್ಸ್ಟ್ ನಮಗೇನು ಬೇಕೀಗ, ಏರಿಯಾ ಮೈನಸ್ ಏರಿಯಾ ಆಫ್ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಏನು, ಪೈ ಆರ್ ಸ್ಕ್ವೇರ್ ಇಂಟು θ/360. ಇವಾಗ ನಾನು 22/7 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಪೈ ಜಾಗದಲ್ಲಿ. ಆರ್ ಇವಾಗ 6, ಸೊ ಇಂಟು 6 ಸ್ಕ್ವೇರ್ ಪ್ಲಸ್ √3/4 ಇಂಟು ಎ ಸ್ಕ್ವೇರ್ 12 ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್ ಇಂಟು 60/360. ಸೊ 22/7 ಇಂಟು 6 ಇಂಟು 6 ಇಂಟು 60/360. ಓಕೆ, ಸೊ ಇವಾಗ ನಾವೆಲ್ಲ ಸಿಂಪ್ಲಿಫೈ ಮಾಡೋಣ. ಏನು ಸಿಂಪ್ಲಿಫೈ ಮಾಡ್ಬೋದು, ಈ 12 ಸ್ಕ್ವೇರನ್ನು ನಾನು 12 ಇಂಟು 12 ಅಂತ ಹಾಕ್ತೀನಿ. ಸೊ 4 ಇಂಟು 1 ಆ್ಯಂಡ್ 4 ಇಂಟು 3 ಆಯಿತು. ಇನ್ನೇನು ಸಿಂಪ್ಲಿಫೈ ಮಾಡ್ಬೋದು, ಇಲ್ಲಿ 6 ಇಂಟು 1, 6 ಇಂಟು 6 ಆ್ಯಂಡ್ ಈ 6 ಆ್ಯಂಡ್ 6 ಕ್ಯಾನ್ಸಲ್ ಆಯಿತು. ಏನು ಉಳ್ಕೊಂಡಿದೆ ಇವಾಗ, ನಾನು ಇಲ್ಲಿ ಬರ್ಕೊಡ್ತೀನಿ.
22/7 ಇಂಟು 36 ಆಗುತ್ತೆ. ನೆಕ್ಸ್ಟ್ ಏನಿರೋದು 3 ಇಂಟು 12. 3 ಇಂಟು 12 ಅಂದರೆ 36 ಆ್ಯಂಡ್ √3 ಇದೆ, ಸೊ 36 √3 ಮೈನಸ್ ಇಲ್ಲಿ ಏನಿದೆ 22 ಇಂಟು 6 ಡಿವೈಡೆಡ್ ಬೈ 7. ಸೊ 22 ಇಂಟು 6 ಮಾಡೋಣ. 6 ಇಂಟು 2 ಇಲ್ಲಿ 12, ಇಲ್ಲಿ 13, ಸೊ 132. 132/7 ಇದೆ, ಇದು ಮೈನಸ್. ಸೊ 22 ಇಂಟು 36 ಮಾಡಿದಾಗ ನಮಗೆ 792 ಸಿಗುತ್ತೆ ಡಿವೈಡೆಡ್ ಬೈ 7. ನಾನು ಇದನ್ನು ಫಸ್ಟ್ ಮಾಡ್ತೀನಿ, ಮೈನಸ್ 132/7 ಮಾಡ್ತೀನಿ, ಪ್ಲಸ್ 36 √3. ಸೊ ಇಲ್ಲಿ 792 ಮೈನಸ್ 132 ಇದೆ, ಸೊ 792 ಮೈನಸ್ 132 ಮಾಡಿದಾಗ ಇಲ್ಲಿ 0, ಇಲ್ಲಿ 6, ಇಲ್ಲಿ 660 ಇದೆ ಆ್ಯಂಡ್ ಡಿನಾಮಿನೇಟರಲ್ಲಿ 7. ಸೊ ಇದೇನಾಗುತ್ತೆ 660/7 ಪ್ಲಸ್ 36 √3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ √3 ವ್ಯಾಲ್ಯೂ 1.7, 1.73 ಅಂತ ಏನೂ ಕೊಟ್ಟಿಲ್ಲ, ಸೊ ಹಾಗೆ ಬಿಟ್ಟಿದ್ದೀವಿ. ಇದು ಫ್ರ್ಯಾಕ್ಷನಲ್ಲಿದೆ, ಇದನ್ನು ಹಿಂಗೆ ಬಿಡ್ತೀವಿ. ಇದು ನಮ್ಮ ಫೈನಲ್ ಆನ್ಸರ್. 5th ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಒಂದು ಸ್ಕ್ವೇರ್ ಇದೆ ಆ್ಯಂಡ್ ಸ್ಕ್ವೇರ್ ಸೈಡ್ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 4 ಕಾರ್ನರ್ಸಲ್ಲಿ ಒಂದು ಕ್ವಾಡ್ರೆಂಟ್ ಆಫ್ ಅ ಸರ್ಕಲಲ್ಲಿ ಕಟ್ ಮಾಡಿದ್ದಾರೆ. ಕ್ವಾಡ್ರೆಂಟ್ ಅಂದರೆ 1/4 ಆಫ್ ಅ ಸರ್ಕಲ್. ಈ ಕ್ವಾಡ್ರೆಂಟದ ರೇಡಿಯಸ್ 1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ, ಮತ್ತು ಸೆಂಟರಲ್ಲಿ ಇನ್ನೊಂದು ಸರ್ಕಲ್ ಕಟ್ ಮಾಡಿದ್ದಾರೆ ಆ್ಯಂಡ್ ಈ ಸರ್ಕಲ್ ಡಯಾಮೀಟರ್ 2 ಸೆಂಟಿಮೀಟರ್ಸ್ ಅಂದಿದ್ದಾರೆ. ಶೇಡೆಡ್ ರೀಜನ್ನು ಅದರ ಏರಿಯಾ ಎಷ್ಟು ಅಂತ ಕೇಳ್ತಿರೋದು. ಹೇಗೆ ಮಾಡಬೇಕು ನೀವೇ ಯೋಚನೆ ಮಾಡಿ, ಬೇಕಾದ್ರೆ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ನೀವೇ. ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್ಸ್ ಮೈನಸ್ ಏರಿಯಾ ಆಫ್ ಈ ಸರ್ಕಲ್ ಮಾಡಿದ್ರೆ ಏರಿಯಾ ಆಫ್ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಅದನ್ನೇ ನಾವು ಮಾಡೋಣ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಏನಾಗುತ್ತೆ, ಫಸ್ಟ್ ನಾವು ಫುಲ್ ಸ್ಕ್ವೇರ್ ಇದು ನೋಡೋಣ. ಸೊ ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್ಸ್, ಕ್ವಾಡ್ ಅಂತ ಸುಮ್ಮನೆ ಹಾಕ್ತೀನಿ, ಮೈನಸ್ ಏರಿಯಾ ಆಫ್ ಸರ್ಕಲ್. ಇವಾಗೆಲ್ಲ ಅದು ಫಾರ್ಮುಲಾ ಬರೋಣ. ಸ್ಕ್ವೇರ್ ಇದ ಏರಿಯಾ ಏನು, ಎ ಸ್ಕ್ವೇರ್ ಆ್ಯಂಡ್ ಎ ಎಷ್ಟು 4 ಸೆಂಟಿಮೀಟರ್ ಮೈನಸ್ 4 ಕ್ವಾಡ್ರೆಂಟ್ಸ್. ಸೊ 1 ಕ್ವಾಡ್ರೆಂಟ್ ಏನಾಗುತ್ತೆ ಏರಿಯಾ πr²/4. 4 ಕ್ವಾಡ್ರೆಂಟ್ಸ್ ಅಂದರೆ 4 ಇಂಟು πr²/4. ಕ್ಯಾನ್ಸಲ್ ಮಾಡಿದಾಗ πr² ಸಿಗುತ್ತೆ. ಹೇಗೆ ಇದನ್ನು ಯೋಚನೆ ಮಾಡ್ಬೋದು, 4 ಕ್ವಾಡ್ರೆಂಟ್ಸನ್ನು ಸೇರಿಸಿದ್ರೆ 1 ಸರ್ಕಲ್ ಆಗುತ್ತೆ, ಅದಕ್ಕೆ πr² ಸಿಗ್ತದೆ. ಮೈನಸ್ ಏರಿಯಾ ಆಫ್ ಈ ಸರ್ಕಲ್. ಈ ಸರ್ಕಲ್ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಸೊ ರೇಡಿಯಸ್ ಏನಾಗುತ್ತೆ, ಇದ್ರದ್ದು 1 ಸೆಂಟಿಮೀಟರೇ ಆಗುತ್ತೆ. ಇಲ್ಲೂ 1 ಸೆಂಟಿಮೀಟರ್, ಇಲ್ಲೂ 1 ಸೆಂಟಿಮೀಟರ್. ಸೊ ಅದಕ್ಕೆ ನಾನು ಎರಡಕ್ಕೂ ಸ್ಮಾಲ್ ಆರೇ ಇಟ್ಟೀನಿ. ಸೊ ಇಲ್ಲೂ πr² ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಯಿತು, ನಾನು ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ πr² ಮೈನಸ್ πr². ಸೊ ಮೈನಸ್ 2πr². ಯಾಕೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನು ಸಿಗುತ್ತೆ, ಎ ಇಲ್ಲಿ 4, ಸೊ ಈಕ್ವಲ್ ಟು 4² ಮೈನಸ್ 2πr². ಸೊ 2 into 22/7 into r², 1 into 1, which is nothing but 1. So 4² 16, 2 into 22 ಎಷ್ಟು 44/7. ಸೊ ನಾನು LCM ತಗೊಂಡ್ರೆ 16 into 7 ಮಾಡೋಣ. 16 into 7 ಎಷ್ಟಾಗುತ್ತೆ, ಇಲ್ಲಿ 42, 7 into 1, ಸೊ 112 ಆಯಿತು. 112 ಮೈನಸ್ 40, ಸೊ ಇಲ್ಲಿ ನಾನು ಬರ್ಕೊಂಡ್ಬಿಡ್ತೀನಿ ಆ್ಯಕ್ಚುಲಿ. 112 ಮೈನಸ್ 44/7. 112 ಮೈನಸ್ 44 ಎಷ್ಟು, ಇಲ್ಲಿ 44 ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 12, ಇದು 8, ಇಲ್ಲಿ 10, ಸೊ ಇಲ್ಲಿ 6. ನಮಗೇನು ಸಿಗ್ತದೆ ಆನ್ಸರ್, 68/7 ಸೆಂಟಿಮೀಟರ್ ಸ್ಕ್ವೇರ್. 6th ಕ್ವೆಶನ್ ನೋಡೋಣ. ಇಂಪಾರ್ಟೆಂಟು, ಯಾಕಂದರೆ ನಾವು ಕೆಲವು ಹಿನ್ಲೆಂಡ್ ಟ್ರಯಾಂಗಲ್ಸ್ ಕಾನ್ಸೆಪ್ಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸರ್ಕಲದ ರೇಡಿಯಸ್ಸು 32 ಸೆಂಟಿಮೀಟರ್ ಅಂತ ಕೊಟ್ಟಿರೋದು. ಒಳಗೆ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಈ ಶೇಡೆಡ್ ರೀಜನ್ ಏರಿಯಾ ಎಷ್ಟು ಅಂತ ಕೇಳ್ತಿರೋದು. ಸೊ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಏರಿಯಾ ಶೇಡೆಡ್ ರೀಜನ್ ಬೇಕು ಅಂದರೆ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ತಾನೇ. ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಬೇಕು ಅಂದರೆ ಏನು ಗೊತ್ತು, ನಮ್ಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು √3/4 a². ಎ ನಮಗೆ ಗೊತ್ತಾ ಇಲ್ಲ. ಸೊ ಎ ಗೊತ್ತಿಲ್ಲ ಅದರಿಂದ ನಾವು ಕೆಲವು ಡಿಫ್ರೆಂಟ್ ಟ್ರಿಕ್ಸ್ ಯೂಸ್ ಮಾಡಬೇಕು ಎ ಕಂಡು ಹಿಡಿಯೋದಕ್ಕೆ. ಇವಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸ್ವಲ್ಪ ಪ್ರಾಪರ್ಟೀಸ್ ನೋಡೋಣ. ನಾನು ಏನು ಮಾಡೀನಿ ಅಂದರೆ ಡಾಟೆಡ್ ಲೈನ್ಸಲ್ಲಿ ಏನು ಮಾಡೀನೋ ಅದು ನಾನು ಕನ್ಸ್ಟ್ರಕ್ಟ್ ಮಾಡಿರೋದು. ಇಲ್ಲಿಂದ ನಾನು ಇಲ್ಲಿ ಬೈಸೆಕ್ಟರ್ ಮಾಡೀನಿ, ಇಲ್ಲಿಂದ ಇಲ್ಲೂ ಬೈಸೆಕ್ಟರ್, ಇಲ್ಲಿಂದ ಇಲ್ಲೂ ಬೈಸೆಕ್ಟರ್ ಮಾಡೀನಿ.
ಸೊ ಏನಾಗ್ತಿದೆ, ಎ ಡಿ ಆ್ಯಕ್ಚುಲಿ ಮೀಡಿಯನ್ ಆಫ್ ದ ಟ್ರಯಾಂಗಲ್ ಆಗಿದೆ. ಸೊ ಎ ಡಿ ಈಸ್ ಮೀಡಿಯನ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಮೀಡಿಯನ್ಸ್ ಎಲ್ಲ ಓ ಪಾಯಿಂಟಲ್ಲಿ ಮೀಟ್ ಆಗ್ತದೆ. ಸೊ ಎ ಡಿ ಮೀಡಿಯನ್ ಆಯಿತು ಟ್ರಯಾಂಗಲ್ ಎ ಬಿ ಸಿದು, ಆ್ಯಂಡ್ ಎ ಡಿ ಆಲ್ಸೋ ಆಲ್ಟಿಟ್ಯೂಡು ಅಷ್ಟೇ, ಈ ಮೂರು ಅಷ್ಟೇ ಆಲ್ಟಿಟ್ಯೂಡ್ ಆ್ಯಂಡ್ ಮೀಡಿಯನ್ಸ್ ಆಫ್ ದಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಇವಾಗ ಓ ಪಾಯಿಂಟಲ್ಲಿ ಎಲ್ಲ ಮೀಟ್ ಆಗ್ತಿದೆ. ನಮಗೆ ಒಂದು ಪ್ರಾಪರ್ಟಿ ಆಗಲೇ ಗೊತ್ತು, ಏನದು, ಎ ಒ ಇಸ್ ಈಕ್ವಲ್ ಟು 2/3 ಟೈಮ್ಸ್ ಎ ಡಿ. ಸೊ ಎ ಒ ಈ ಎ ಡಿದು 2/3 ಮಾತ್ರ ಇದೆ ಲೆಂಗ್ತಲ್ಲಿ, ಮತ್ತು ಇನ್ನೇನು ಒ ಡಿ 1/3 ಮಾತ್ರ ಇದೆ. ಆಬ್ವಿಯಸ್ಲಿ 2/3 ಅಂದರೆ ಇದು 1/3 ಆಗಲೇಬೇಕು. ಸೊ 1/3 ಆಫ್ ಎ ಡಿ ಅಂತ ಇದೆ. ಓಕೆ, ಇನ್ನೇನು ಗೊತ್ತು ನಮಗೆ ಇನ್ನೊಂದು ಪ್ರಾಪರ್ಟಿ ಏನು ಗೊತ್ತು ಅಂದರೆ ನಮಗೆ ಎ ಡಿ ಇಸ್ ಈಕ್ವಲ್ ಟು √3/2 ಟೈಮ್ಸ್ ಎ. ಎ ಅಂದರೆ ಏನು, ಇವಾಗ ನಾವು ಲೆಟ್ ಎ ಬಿ ಸೈಡ್ ಆಫ್ ಟ್ರಯಾಂಗಲ್. ಸೊ ನಮ್ಮ ಟ್ರಯಾಂಗಲ್ ಸೈಡ್ ಗೊತ್ತಿದ್ರೆ ಎ ಡಿ ಅಥವಾ ಆಲ್ಟಿಟ್ಯೂಡ್ ಯಾವಾಗ್ಲೂ √3/2 ಟೈಮ್ಸ್ ಎ ಇರುತ್ತೆ. ಓಕೆ, ಇವಾಗ ನಾವು ಏನು ಮಾಡೋಣ ಅಂದರೆ ನಮಗೆ ಎ ಒ ಆಗಲೇ ರೇಡಿಯಸ್ ಆಫ್ ದ ಸರ್ಕಲ್ ಎ ಒ, ಇದು ರೇಡಿಯಸ್ ಆಯಿತು ತಾನೇ, ಎ ಒ ಅಥವಾ ಒ ಬಿ ಅಥವಾ ಒ ಸಿ ಇದೆಲ್ಲ ರೇಡಿಯಸ್ ಆಫ್ ದ ಸರ್ಕಲ್ ಆಯಿತು. ಸೊ ನಮಗೆ ಗೊತ್ತು ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 32 ಸೆಂಟಿಮೀಟರ್ ಅಂತ ಆಗಲೇ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇದು 1 ಅಂತ ಕರಿತೀನಿ. ಸಬ್ಸ್ಟಿಟ್ಯೂಟಿಂಗ್ 1 ನಮಗೇನು ಸಿಗತ್ತೆ, ಎ ಒ ಅಥವಾ ಎ ಒ ಇಸ್ ಈಕ್ವಲ್ ಟು 32 ಇಸ್ ಈಕ್ವಲ್ ಟು 2/3 ಟೈಮ್ಸ್ ಎ ಡಿ. 2/3 ಇಂಟು ಇವಾಗ ಎ ಡಿ ನಮಗೇನು ಗೊತ್ತು, √3/2 ಎ ಇಂಟು √3/2 ಎ. ಓಕೆ, ಸೊ ನಾವು ಎಗೆ ಇವಾಗ ಸಾಲ್ವ್ ಮಾಡ್ಬೋದು. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. 32 ಇಂಟು 3 ಇಂಟು 2, ಇಲ್ಲಿ ನ್ಯೂಮರೇಟರ್ ಏನೇನಿದೆಯೋ ಅದನ್ನು ಕೆಳಗೆ ತರ್ತೀನಿ. ಸೊ ಇಲ್ಲಿ 2 ಇಂಟು √3 ಈಸ್ ಈಕ್ವಲ್ ಟು ಎ ಅಂತ ನಮಗೆ ಸಿಕ್ಕಿದೆ. ಇವಾಗ ನಾವು ಸಾಲ್ವ್ ಮಾಡೋಣ. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್, ಇಲ್ಲಿ √3 ಇಂಟು 1 √3 ಇಂಟು √3 ಮಾಡಿದಾಗ 3 ಸಿಗುತ್ತೆ. ಸೊ ಎ ನಮಗೇನು ಸಿಗ್ತದೆ, 32 √3 ಸೆಂಟಿಮೀಟರ್ ಸಿಗ್ತದೆ. ಇದು ವೆರಿ ಇಂಪಾರ್ಟೆಂಟ್. ನಮಗೆ ಇವಾಗ ಇದು ಸಿಕ್ಕ ಮೇಲೇ ನಾವಿಲ್ಲಿ ಏನು ಬರೆದುವ ಏರಿಯಾ ಬಗ್ಗೆ ಅದನ್ನು ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಇವಾಗ ಏನಾಯಿತು, ಏರಿಯಾ ಆಫ್ ಸರ್ಕಲ್ ಅಂದರೆ πr² ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಈ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ಗೆ √3/4 a². ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ 22/7, ಆರ್ ಎಷ್ಟು 32 ಅಂತ ಗೊತ್ತು. ಸೊ 32 ಇಂಟು 32 ಮೈನಸ್ √3/4 ಇಂಟು a². ಇವಾಗ a² ಅಂದರೆ 32 ಇಂಟು 32 ಇಂಟು √3 ಇಂಟು √3 ಸಿಗುತ್ತೆ. ಸೊ √3 ಇಂಟು √3 ಅಂದರೆ 3 ಆಗುತ್ತೆ. ಇವಾಗ ಇದು 4 ಇಂಟು 1 4 ಇಂಟು 8. ಇವಾಗ ಸಿಂಪ್ಲಿಫೈ ಮಾಡಿ ನೋಡೋಣ. ಸೊ ಈ ಪೋರ್ಷನ್ ಮಾತ್ರ ಸಿಂಪ್ಲಿಫೈ ಮಾಡಿದಾಗ ನಮಗೆ 22528/7 ಸಿಗುತ್ತೆ. ಆಮೇಲೆ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 8 ಇಂಟು 32 ಇಂಟು 3 ಇಂಟು √3 ಮಾಡಿದಾಗ 768 √3 ಸಿಗ್ತದೆ. ಸೊ ಇದು ನಮ್ಮ ಫೈನಲ್ ಏರಿಯಾ ಅಂದರೆ ಹಿಂಗೆ ನಾವು ಇದಿಷ್ಟು ಬರ್ಬಿಟ್ಟು ಸೆಂಟಿಮೀಟರ್² ಅಂತ ಬಿಡ್ತೀವಿ. 7th ಕ್ವೆಶನ್ ನೋಡೋಣ. ಇಲ್ಲಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ ಆ್ಯಂಡ್ 4 ಸರ್ಕಲ್ಸ್ ಇದೆ. ಈ ಸರ್ಕಲ್ಸ್ ಟಚ್ ಆಗ್ತಿದೆ ಒಂದು ಜೊತೆ. ಅದಾದಮೇಲೆ ಅವ್ರು ಹೇಳ್ತಿರೋದು ಈ ಮಧ್ಯ ರೀಜನ್ ಏನಿದೆಯೋ ಆ ಶೇಡೆಡ್ ರೀಜನ್ ಏರಿಯಾ ಏನು ಅಂತ ಕೇಳ್ತಿರೋದು. ಈ ಥರ ಕೆಲವು ಕ್ವೆಶನ್ಸ್ ಆಗಲೇ ನೋಡಿದ್ದೀವಿ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಏನಾಗುತ್ತೆ, ಫಸ್ಟ್ ಏರಿಯಾ ಆಫ್ ಸ್ಕ್ವೇರ್ ತೊಗೊಳ್ಳೋಣ. ಏರಿಯಾ ಆಫ್ ಸ್ಕ್ವೇರ್ ಏನು ಸಬ್ಟ್ರಾಕ್ಟ್ ಮಾಡಬೇಕು, ಏರಿಯಾ ಆಫ್ 1 2 3 4 ಈ 4 ಕ್ವಾಡ್ರೆಂಟ್ಸ್ ಏನಿದೆಯೋ ಆ 4 ಕ್ವಾಡ್ರೆಂಟ್ಸದ ಏರಿಯಾ ಸಬ್ಟ್ರಾಕ್ಟ್ ಮಾಡಬೇಕು. ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್ಸ್. ಏರಿಯಾ ಆಫ್ ಸ್ಕ್ವೇರ್ ಏನಾಗುತ್ತೆ, ಸೈಡ್ ಆಫ್ ಸ್ಕ್ವೇರ್ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ a² ಆಗುತ್ತೆ ಮೈನಸ್ ಏರಿಯಾ ಆಫ್ 4 ಕ್ವಾಡ್ರೆಂಟ್ಸ್. ಸೊ 4 ಇಂಟು πr²/4. 4 ಕ್ಯಾನ್ಸಲ್ ಆಗುತ್ತೆ. ಸೊ ಸಿಮಿಲರ್ ಟು ಪ್ರೀವಿಯಸ್ ಕ್ವೆಶನ್ 4 ಕ್ವಾಡ್ರೆಂಟ್ಸ್ನ ಒಂದು ಸರ್ಕಲ್ ಅಂತ ಯೋಚನೆ ಮಾಡ್ಬೋದು, ಅದಕ್ಕೆ πr² ಮಾತ್ರ ಉಳ್ಕೊಂಡಿದೆ. ಇವಾಗ ಆರ್ ಏನು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಇಷ್ಟು ಏನಿದೆಯೋ ಇದಿಷ್ಟು 14 ಇರೋದು. ಆರ್ ಏನಾಗುತ್ತೆ 14 ಡಿವೈಡೆಡ್ ಬೈ 2, ಯಾಕಂದರೆ ಇದು 1 6 ಇದು 1 6, ಆರ್ ಪ್ಲಸ್ ಆರ್ 14 ಸಿಕ್ತು. ಸೊ ಇದರ ಅರ್ಥ ಏನು, 2r = 14 ಅಥವಾ r = 7 ಸೆಂಟಿಮೀಟರ್ ಅಂತ ನಮಗೆ ಸಿಕ್ತು. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 14² ಮೈನಸ್ 22/7 ಇಂಟು r². ಆರ್ ಇವಾಗ 7 ಇಂಟು 7. 7 ಕ್ಯಾನ್ಸಲ್. 14² 196 ಮೈನಸ್ 22 ಇಂಟು 7 154. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ,
42 centimeter square. 8th question ನೋಡೋಣ. ಇಲ್ಲಿ ಇದು ಒಂದು ರೇಸ್ ಟ್ರ್ಯಾಕ್ ಅಂದಿದ್ದಾರೆ. ರೇಸ್ ಟ್ರ್ಯಾಕಲ್ಲಿ ಈ ಭಾಗ ಸ್ಟ್ರೇಟ್ ಆಗಿದೆ. ಸೊ ಇದೊಂದು ಸ್ಟ್ರೇಟ್ ಲೈನ್, ಇದೊಂದು ಸ್ಟ್ರೇಟ್ ಲೈನ್. ಈ ಎರಡು ಭಾಗ ಏನು ಕರ್ವ್ಡ್ ಆಗಿದೆ. ಆ್ಯಂಡ್ ಇದವ್ರು ಹೇಳ್ತಿರೋದು ಇದೊಂದು ಸೆಮಿ ಸರ್ಕಲ್, ಇದೊಂದು ಸೆಮಿ ಸರ್ಕಲ್. ಆ್ಯಂಡ್ ರೇಸ್ ಟ್ರ್ಯಾಕಲ್ಲಿ ಇನ್ನರ್ ರೀಜನ್ ಇರುತ್ತೆ, ಔಟರ್ ರೀಜನ್ ಇರುತ್ತೆ. ಮಧ್ಯ ಏನಿದೆಯೋ ಇಲ್ಲಿ ಎಲ್ಲ ಅಥ್ಲೀಟ್ಸ್ ಓಡ್ತಾರೆ. ಇವಾಗ ಅವ್ರು ಹೇಳ್ತಿರೋದು ಈ ರೀಜನ್ ಮತ್ತು ಈ ಲೈನ್ ಮತ್ತು ಈ ಲೈನ್, ಈ ಎರಡು ಇನ್ನರ್ ಲೈನ್ಸ್ ಮಧ್ಯ ಇರೋ ಜಾಗ 60 ಮೀಟರ್ಸ್ ಅಂತ. ಸೊ ನಾನು 60 ಮೀಟರ್ಸ್ನ ನಾನು ಇಲ್ಲೂ ಬರ್ಕೊಳ್ಬೋದು ತಾನೆ, ಇಲ್ಲೂ 60 ಮೀಟರ್ಸೇ ಆಗುತ್ತೆ. ಆ್ಯಂಡ್ ಇದೊಂದು ಸೆಮಿ ಸರ್ಕಲ್ ಅಂತಿದ್ದಾರೆ. ಸೊ ಮಧ್ಯ ಇರೋದು ರೇಡಿಯಸ್. ಸೊ 60 ಡಿವೈಡೆಡ್ ಬೈ 2 ಮಾಡಿದಾಗ ಇದು 30 ಮೀಟರ್ ಆಯಿತು ಮತ್ತು ಇದು 30 ಮೀಟರ್ ಆಯಿತು. ಸೊ ರೇಡಿಯಸ್ ಏನಾಯಿತು ಈ ಸೆಮಿ ಸರ್ಕಲ್ದು 30 ಮೀಟರ್ಸ್. ಸೊ ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅವ್ರು ಏನು ಹೇಳ್ತಿರೋದು ಅಂದರೆ ಫಸ್ಟ್ ಹೇಳ್ತಿರೋದು ವಿಡ್ತ್. ಸೊ ಈ ಟ್ರ್ಯಾಕ್ ಎಷ್ಟು ವಿಡ್ತ್ ಇದೆ ಅದು 10 ಮೀಟರ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸ್ಟ್ರೇಟ್ ಪಾತ್ ಏನಿದೆಯೋ ಅದು 106 ಮೀಟರ್ಸ್ ಅಂತಿದ್ದಾರೆ. ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನಲ್ಲಿ ಕೇಳ್ತಿರೋದು ಫೈಂಡ್ ದ ಡಿಸ್ಟೆನ್ಸ್ ಅರೌಂಡ್ ದ ಟ್ರ್ಯಾಕ್ ಅಲಾಂಗ್ ದಿ ಇನ್ನರ್ ಎಡ್ಜ್. ಇನ್ನರ್ ಎಡ್ಜ್ ಅಂದರೆ ಏನು, ಇದು ಚಿಕ್ಕದಲ್ಲಿ ಏನು ಬರ್ದೀವೋ ಅದು. ಸೊ ಇದಿಷ್ಟ್ರ ಮೇಲೆ ಯಾರಾದರೂ ಅಕಸ್ಮಾತ್ ಓಡಿದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂತ ಕೇಳ್ತಿರೋದು. ಸೊ ಫಸ್ಟ್ ಪಾರ್ಟ್ ಇವಾಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡೋಣ. ಏನೇನು ಕಾಂಪೊನೆಂಟ್ಸ್ ಇದೆ, ಈ ಕಾಂಪೊನೆಂಟ್ ಇದೆ, ಇಲ್ಲಿ ಸ್ಟ್ರೇಟ್ ಲೈನ್ ಏನಿದೆಯೋ ಅದಿದೆ, ಇಲ್ಲೂ ಕೆಳಗೆ ಅದೇ ಸ್ಟ್ರೇಟ್ ಲೈನ್ ಇದೆ. ಆ್ಯಂಡ್ ಆ ಸ್ಟ್ರೇಟ್ ಲೈನ್ 106 ಅಂತ ಇದೆ. ಸೊ ಏನು ಬರಿಬೋದು, 106 ಪ್ಲಸ್ 106. ಇನ್ನೇನು ಆ್ಯಡ್ ಮಾಡಬೇಕು, ಈ ಕರ್ವ್ಡ್ ಲೈನ್ ಬೇಕು, ಈ ಕರ್ವ್ಡ್ ಪಾತನ್ನು ಬೇಕು ನಮಗೆ. ಸೊ ಈ ಕರ್ವ್ಡ್ ಪಾತ್ ಏನಾಗುತ್ತೆ, ನಮಗೆ ಆಗಲೇ ಸರ್ಕಂಫರೆನ್ಸ್ ಆಫ್ ಅ ಫುಲ್ ಸರ್ಕಲ್ ಎಷ್ಟು 2πr ಅಂತ ಗೊತ್ತು. ಸರ್ಕಂಫರೆನ್ಸ್ ಆಫ್ ಅ ಸೆಮಿ ಸರ್ಕಲ್ ಎಷ್ಟು 2πr ಡಿವೈಡೆಡ್ ಬೈ 2. ಸೊ 2πr ಡಿವೈಡೆಡ್ ಬೈ 2 ಅಂದರೆ πr ಆಯಿತು. ಸೊ ಇದು πr ಆಗುತ್ತೆ, ಇದು ಎಷ್ಟಾಗುತ್ತೆ, ಇದು πr ಆಗುತ್ತೆ. ಸೊ ಏನಂತ ಬರೀಬೋದು, 106 ಪ್ಲಸ್ 106 ಎಷ್ಟಾಗುತ್ತೆ 212 ಪ್ಲಸ್ πr ಅಂದರೆ 2πr. ಸೊ 2 ಇಂಟು 22/7 ಇಂಟು r ಎಷ್ಟು 30. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. 2804/7 ಮೀಟರ್ಸ್ ಅಂತ ಸಿಗುತ್ತೆ. ಆ್ಯಂಡ್ ಇಲ್ಲಿ ಡಿಸ್ಟೆನ್ಸ್ ಕೇಳ್ತಿರೋದು, ಸೊ ಯೂನಿಟ್ ಮೀಟರ್ ಇರುತ್ತೆ, ಮೀಟರ್ ಸ್ಕ್ವೇರ್ ಅಲ್ಲ, ಅದನ್ನು ಕೇರ್ಫುಲ್ಲಾಗಿ ಬರೀರಿ. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನಲ್ಲಿ ಹೇಳ್ತಿರೋದು ಫೈಂಡ್ ದ ಏರಿಯಾ ಆಫ್ ದ ಟ್ರ್ಯಾಕ್. ಸೊ ಈ ಟ್ರ್ಯಾಕ್ ಫುಲ್ ಏನು ಇದೆಯೋ ಅದರ ಏರಿಯಾ ಎಷ್ಟು ಅಂತ ಕೇಳ್ತಿರೋದು. ಆಗಲೇ ನಾವು ನೋಡಿದ್ದೀವಿ, ಇದು ಒಂದು ರೆಕ್ಟ್ಯಾಂಗಲ್ ಅಂತ ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಇದು ಸ್ಟ್ರೇಟ್ ಲೈನ್, ಇದು ಸ್ಟ್ರೇಟ್ ಲೈನ್. ಸಿಮಿಲರ್ಲಿ ಇಲ್ಲೂ ಒಂದು ರೆಕ್ಟ್ಯಾಂಗಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ 2 ರೆಕ್ಟ್ಯಾಂಗಲ್ಸ್ ಆಯಿತು. ಅದು ಬಿಟ್ಟು ಇನ್ನೇನಿದೆ, ನಮಗೆ ಈ ರೀಜನ್ ಬೇಕು. ಸೊ ಈ ರೀಜನಿಗೆ ಹೇಗೆ ಕಂಡು ಹಿಡಿಯೋದು, ಈ ಫುಲ್ ಸೆಮಿ ಸರ್ಕಲ್ ತೊಗೊಳ್ಳೋಣ, ಬಿಗ್ ಸೆಮಿ ಸರ್ಕಲ್ ಮೈನಸ್ ಸ್ಮಾಲರ್ ಸೆಮಿ ಸರ್ಕಲ್. ಸೊ ದೊಡ್ಡ ಸೆಮಿ ಸರ್ಕಲ್ ಮೈನಸ್ ಸ್ಮಾಲರ್ ಸೆಮಿ ಸರ್ಕಲ್ ಮಾಡಿದಾಗ ಈ ರೀಜನ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ಒಂದ್ಸಲ ಇದೆ, ಇಲ್ಲೂ ಒಂದ್ಸಲ ಇದೆ. ಸೊ ನಾವು ಏನು ಬರೀಬೋದು, ಏರಿಯಾ ಈಸ್ ಈಕ್ವಲ್ ಟು 2 ರೆಕ್ಟ್ಯಾಂಗಲ್ಸ್, ಇದು ನಿಮ್ಮ ಎಕ್ಸ್ಪ್ಲನೇಷನ್ಗೆ ಬರೀತಾ ಇನಿ, ಪ್ಲಸ್ 2 ಇದೇನು, ಇದು ಬಿಗ್ ಸೆಮಿ ಸರ್ಕಲ್ ಮೈನಸ್ ಸ್ಮಾಲ್ ಸೆಮಿ ಸರ್ಕಲ್ ಅಲ್ಲ. ಸೊ ಬಿಗ್ ಸೆಮಿ ಸರ್ಕಲ್ ಮೈನಸ್ ಸ್ಮಾಲ್ ಸೆಮಿ ಸರ್ಕಲ್. ಓಕೆ, ಇವಾಗ ನಾವು ಫಾರ್ಮ್ಯುಲಾ ಬರೆಯೋಣ. ಇದಕ್ಕೆ ಏನು ಬರೀಬೋದು, 2 ರೆಕ್ಟ್ಯಾಂಗಲ್ಸ್ ಅಂದರೆ 2 ಇಂಟು L ಇಂಟು ಬಿ, ಏರಿಯಾ ಆಫ್ ರೆಕ್ಟ್ಯಾಂಗಲ್ L ಇಂಟು ಬಿ. ಸೊ 2 ಇಂಟು L ಇಂಟು ಬಿ ಪ್ಲಸ್ ಇನ್ನೇನಿದೆ 2 ಇಂಟು, ಇವಾಗ ಸೆಮಿ ಸರ್ಕಲ್ ಫಾರ್ಮ್ಯುಲಾ ಏನು, πr²/2. ಸೊ πr²/2 ಇದೆ. ಸೊ ಫಸ್ಟ್ ನಾನು 2 ಇಂಟು ಬರೀತೀನಿ, πr²/2. ಬಿಗ್ ಆರ್ ಏನು, ಇವಾಗ ಇಲ್ಲಿಂದ ಇಲ್ಲಿಗೆ 30 ಅಂತ ನಾವು ನೋಡಿದ್ವಿ. ಆ್ಯಂಡ್ ವಿಡ್ತ್ ಏನು 10. ಸೊ 30 ಪ್ಲಸ್ 10 ಎಷ್ಟಾಗುತ್ತೆ 40. ಸೊ r ಇಸ್ ಈಕ್ವಲ್ ಟು 40 ಆ್ಯಂಡ್ r ಇಸ್ ಈಕ್ವಲ್ ಟು 30. ಇದು ಎಷ್ಟು ಮೀಟರ್ಸ್, ಇದು ಮೀಟರ್ಸ್. ಸೊ ಏನು ಬರಿಬೋದು, πr²/2 ಮೈನಸ್ πr²/2 ಹಿಂಗೆ ಬರಿಬೋದು. ಸೊ ಇವಾಗ ಇದು ಮತ್ತೆ ಸಿಂಪ್ಲಿಫೈ ಮಾಡೋಣ. ಇಸ್ ಈಕ್ವಲ್ ಟು 2 ಇಂಟು L ಇಂಟು ಬಿ ಪ್ಲಸ್ ಇಲ್ಲಿ 2 ಮತ್ತು ಇಲ್ಲಿ 2 ಕಡೆಯೂ 2 ಇದೆ. ಸೊ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಈ 2 ಗೆಟ್ಸ್ ಕ್ಯಾನ್ಸಲ್. ನೆಕ್ಸ್ಟು ಪೈಯನ್ನು ಆಚೆ ತೊಗೊಂಡ್ರೆ r² ಮೈನಸ್ r² ಸಿಗ್ತದೆ. ಕ್ಲಿಯರ್. ಸೊ ಇವಾಗ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು L ಇಲ್ಲಿ 106, ಬಿ ಇಲ್ಲಿ 60, ಸಾರಿ 60 ಅಲ್ಲ, ಇಲ್ಲಿ 10. ಸೊ 2 ಇಂಟು 106 ಇಂಟು 10 ಪ್ಲಸ್ ಪೈ ಇಂಟು
ಬಿಗ್ ಆರ್ ಸ್ಕ್ವೇರ್ ಏನು 40, ಸ್ಮಾಲ್ ಆರ್ ಸ್ಕ್ವೇರ್ 30. ಸೊ 40 ಸ್ಕ್ವೇರ್ ಮೈನಸ್ 30 ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ. ಇಲ್ಲಿ 106 ಇಂಟು 2 ಎಷ್ಟಾಯಿತು? 212 ಇಂಟು 10 ಮಾಡಿದಾಗ 2120 ಪ್ಲಸ್ ಇಲ್ಲಿ 22/7 ಇಂಟು 40 ಸ್ಕ್ವೇರ್ ಎಷ್ಟು? 1600 ಮೈನಸ್ 30 ಸ್ಕ್ವೇರ್ ಅಂದರೆ 900. ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. 2120 ಪ್ಲಸ್ 22/7 ಇಂಟು ಇಲ್ಲಿ ಎಷ್ಟಾಗುತ್ತೆ? 700 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ 1s ಆರ್, ಇಲ್ಲಿ 100s ಆರ್. ಸೊ ಇವಾಗ ನಾವು ಇದನ್ನು ಬರ್ಕೊಂಡ್ರೆ 2120 ಪ್ಲಸ್ 2200 ಈಸಿಯಾಗಿ ಆ್ಯಡ್ ಮಾಡ್ಬೋದು. ಈಗ ಎಷ್ಟಾಗುತ್ತೆ? 2120 ಪ್ಲಸ್ 2220 ಇಲ್ಲಿ 0, ಇಲ್ಲೇನು ಬರುತ್ತೆ? 2 ಬರುತ್ತೆ, ಇಲ್ಲಿ 3 ಬರುತ್ತೆ ಆ್ಯಂಡ್ ಇಲ್ಲಿ 4 ಬರುತ್ತೆ. ಸೊ 4320 ಸಿಗ್ತದೆ. ಆ್ಯಂಡ್ ಯೂನಿಟ್ಸ್ ಏನು? ಮೀಟರ್ ಸ್ಕ್ವೇರ್. 9th ಕ್ವೆಶನಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಆ ಸರ್ಕಲ್ ಒಳಗೆ ಇನ್ನೂ ಒಂದು ಚಿಕ್ಕ ಸರ್ಕಲ್ ಇದೆ, ಅದಾದಮೇಲೆ ಒಂದು ಟ್ರಯಾಂಗಲ್ಲು ಇದೆ. ಈ ಶೇಡೆಡ್ ರೀಜನ್ ಏರಿಯಾ ಕಂಡುಹಿಡಿಬೇಕು. ಇದು ಶೇಡ್ ಮಾಡಿದ್ದಾರೆ, ಇದನ್ನು ಶೇಡ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಇನ್ನೊಂದು ಏನು ಹೇಳಿರೋದು ಅಂದರೆ ಈ ಎರಡು ಡಯಾಮೀಟರ್ಸು ಪರ್ಪೆಂಡಿಕ್ಯುಲರ್ ಆಗಿದ್ದಾರೆ ಅಂತ. ಸೊ ಇದು 90 ಡಿಗ್ರೀಸ್ ಆ್ಯಂಗಲ್ ಫಾರ್ಮ್ ಮಾಡ್ತಿದೆ. ಹೇಗೆ ಕಂಡುಹಿಡಿದೆ ಏರಿಯಾನ? ಈಗ ಏರಿಯಾ ಇಸ್ ಈಕ್ವಲ್ ಟು ಈ ಸ್ಮಾಲ್ ಸರ್ಕಲ್, ಸೊ ಏರಿಯಾ ಆಫ್ ಸ್ಮಾಲ್ ಸರ್ಕಲ್. ಇನ್ನೇನು ಆ್ಯಡ್ ಮಾಡಬೇಕು? ನಮಗೆ ಈ ಜಾಗ ಏರಿಯಾ ಬೇಕು. ಸೊ ಈ ಸೆಮಿ ಸರ್ಕಲ್ ತೊಗೊಂಡ್ರೆ ಸೆಮಿ ಸರ್ಕಲ್ ಏರಿಯಾ ಮೈನಸ್ ಟ್ರಯಾಂಗಲ್ ಏರಿಯಾ ಮಾಡಿದಾಗ ಈ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಏರಿಯಾ ಆಫ್ ಸೆಮಿ ಸರ್ಕಲ್ ಮೈನಸ್ ಯಾವುದು? ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ಇವಾಗ ನಾವು ವ್ಯಾಲ್ಯೂಸ್ ಸ್ವಲ್ಪ ನೋಡೋಣ ಯಾವ್ದಾದ್ರು ಎಷ್ಟಾಗುತ್ತೆ ಅಂತ. ಟ್ರಯಾಂಗಲ್ ಬೇಕು ಅಂದರೆ ನಮಗೆ ಬೇಸ್ ಮತ್ತು ಹೈಟ್ ಬೇಕು. ಸೊ ಇದು ಇವಾಗ 7 ಆಯಿತು, ಇದು 7 ಆಗುತ್ತೆ, ಇದು 7 ಆಗುತ್ತೆ. ಇದನ್ನು ನಾವು ಅಕಸ್ಮಾತ್ ಬೇಸ್ ಅಂದರೆ ಬೇಸ್ ಏನಾಗುತ್ತೆ? 7 ಪ್ಲಸ್ 7. ಹೈಟ್ ಏನಾಗುತ್ತೆ? ಇದನ್ನ ಹೈಟ್ ಅಂತ ತಗೊಳ್ಳೋಣ. ಸೊ ಹೈಟ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಓಕೆ, ಈ ಸರ್ಕಲ್ಗೆ ಇವಾಗ ನೋಡೋಣ. ಈ ಸರ್ಕಲ್ಗೆ ರೇಡಿಯಸ್ ಏನಾಗುತ್ತೆ? ಈ ಎಂಟೈರ್ ರೀಜನ್ 7 ಆಯಿತು ತಾನೆ, ಇದಿಷ್ಟು 7 ಆಯಿತು. ಸೊ ರೇಡಿಯಸ್ ಏನಾಗುತ್ತೆ? 7/2. ಸೊ ರೇಡಿಯಸ್ ಏನಾಗುತ್ತೆ? 7/2 ಸೆಂಟಿಮೀಟರ್. ಆ್ಯಂಡ್ ಈ ಸೆಮಿ ಸರ್ಕಲ್ ನೋಡೋಣ. ಈ ಸೆಮಿ ಸರ್ಕಲ್ಗೆ ರೇಡಿಯಸ್ ಏನಾಗುತ್ತೆ? ಅದನ್ನು ಬಿಗ್ ಆರ್ ಅಂತ ಹಾಕ್ತೀನಿ. ಇದೇನಾಗುತ್ತೆ? 7 ಸೆಂಟಿಮೀಟರ್. ಇದು ನಮಗಾಗಲೇ ಗೊತ್ತು. ಇವಾಗ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ ಆಫ್ ಸ್ಮಾಲ್ ಸರ್ಕಲ್ ಪೈ ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಸೆಮಿ ಸರ್ಕಲ್, ಸೊ ಪೈ ಆರ್ ಸ್ಕ್ವೇರ್ ಬೈ 2, ಇಲ್ಲಿ ಬಿಗ್ ಆರ್, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸಬ್ಸ್ಟಿಟ್ಯೂಟ್ ಮಾಡೋಣ. 22/7 ಇಂಟು ಸ್ಮಾಲ್ ಆರ್ ಇಲ್ಲಿ 7/2, ಸೊ 7/2 ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಬೈ 2, ಸೊ 22/7 ಇಂಟು ಆರ್ ಸ್ಕ್ವೇರ್ ಇಲ್ಲಿ 7, ಸೊ 7 ಇಂಟು 7/2 ಮೈನಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಸೊ ಹಾಫ್ ಇಂಟು 14 ಇಂಟು 7. ಇವಾಗ ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ ನಮಗೇನು ಸಿಗುತ್ತೆ? 22, 1 7 ಇನ್ನೊಂದು 7 ಹೋಗುತ್ತೆ ಇಲ್ಲಿ. ಸೊ ನಾವು 22 ಇಂಟು 7/2 ಇಂಟು 2 ಅಂತ ಬರ್ಕೊಳ್ಬೋದು. ಪ್ಲಸ್ 11 ಇಂಟು 7 77 ಮೈನಸ್ ಇಲ್ಲಿ 7 ಇಂಟು 7 49. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 77/2 ಅಂತ ಸಿಕ್ತು. ಅದಾದಮೇಲೆ 77 ಮೈನಸ್ 49 ಮಾಡಿದಾಗ 28 ಸಿಕ್ತು. ಸೊ ಇದೇನಾಗುತ್ತೆ? ಇದು 3, ಇಲ್ಲಿ 1 7 ಸಿಕ್ತು, ಸೊ 38.5 ಆಗುತ್ತೆ. 38.5 ಪ್ಲಸ್ 28 ಮಾಡ್ತಾ ಇದ್ವಿ. ಸೊ ಇಲ್ಲಿ 0.5, ಇಲ್ಲಿ 16, ಇಲ್ಲಿ 6. ನಮ್ಗೆ ಫೈನಲ್ ಆಗಿ 66.5. ಯಾವ ಯೂನಿಟ್ಸು? ಸೆಂಟಿಮೀಟರ್ಲಿದೆ, ಸೊ ಸೆಂಟಿಮೀಟರ್ ಸ್ಕ್ವೇರ್. 10th ಕ್ವೆಶನಲ್ಲಿ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಆ್ಯಂಡ್ 3 ಸರ್ಕಲ್ಸ್ ಇದೆ. ಈ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ವರ್ಟಿಸಸ್ ಏನಿದೆಯೋ ಅದು ಸೆಂಟರ್ ಆಫ್ ದ ಸರ್ಕಲ್ ಜೊತೆ ಕೋಇನ್ಸೈಡ್ ಆಗ್ತದೆ. ಅದು ಬಿಟ್ಟು ಏರಿಯಾ ಆಫ್ ಈ ಟ್ರಯಾಂಗಲ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಏರಿಯಾ ಏನು? 17320.5 ಸೆಂಟಿಮೀಟರ್ ಸ್ಕ್ವೇರ್. √3 ಮತ್ತು ಪೈ ಈ ಥರ ವ್ಯಾಲ್ಯೂಸ್ ತೊಗೊಳ್ಳಿ ಅಂತ ಹೇಳ್ತಿರೋದು. ಫಸ್ಟು ಏರಿಯಾ ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ABC. ಫಾರ್ಮುಲಾ ಏನಿದಕ್ಕೆ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ √3/4 a ಸ್ಕ್ವೇರ್. ಆ್ಯಂಡ್ ಇದು ಎಷ್ಟು? 17320.5 ಅಂತ ಕೊಟ್ಟಿರೋದು. ಸೊ ಇದರಿಂದ ನಾವು a ಸ್ಕ್ವೇರ್ ತೆಗಿಬೋದಲ್ಲ ಅಥವಾ a ತೆಗಿಬೋದು. ಸೊ ಹೇಗೆ ಮಾಡೋದು? a ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ಲಿ ಟ್ರಾನ್ಸ್ಪೋಸ್ ಮಾಡಿದಾಗ 17320.5 ಇಂಟು 4 ಇದಲ್ಲಿ ಹೋಗುತ್ತೆ
ಡಿವೈಡೆಡ್ ಬೈ √3 ಆ್ಯಂಡ್ √3 ಜಾಗದಲ್ಲಿ 1.73205 ಕೊಟ್ಟಿದೆ. ಇದೆರಡು ಸೇಮ್ ಡಿಜಿಟ್ಸ್ ಇದೆ, ಸೊ ಇದು ಇಂಟು 1 ಮಾಡಿದ್ರೆ ಇದು ಇಂಟು ಹೌ ಮಚ್ ಆಗುತ್ತೆ, ಎಷ್ಟು ಝೀರೋಸ್ ಇದೆ ನೋಡೋಣ. ಇಲ್ಲಿಂದ 1 2 3 4, ಸೊ 4 ಝೀರೋಸ್ ಆಗುತ್ತೆ. ಸಾರಿ 3 ಆಯಿತು, 4 ಝೀರೋಸ್ ಆಯಿತು. ಸೊ ಇವಾಗ ಎ ಸ್ಕ್ವೇರ್ ಎಷ್ಟಾಯಿತು, 4 ಇಂಟು 10,000 ತಾನೆ. ಎ ಏನಾಗುತ್ತೆ, ನಾನು ಹೇಗೆ ಬರ್ಕೊಳ್ಬೋದು, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್, 4ನ್ನ 2 ಸ್ಕ್ವೇರ್ ಅಂತ ಬರಿತಾಯಿನಿ ಆ್ಯಂಡ್ ಇದನ್ನು 100 ಸ್ಕ್ವೇರ್ ಅಂತ ಬರಿತಾಯಿನಿ. ಸೊ ಎ ಏನಾಗ್ಬೋದು ಇವಾಗ, ಸಾರಿ ಎ ಇಸ್ ಈಕ್ವಲ್ ಟು ಇದರ ರೂಟ್ ತೊಗೊಳ್ತೀನಿ. ಸೊ ಏನಾಗುತ್ತೆ 2 ಇಂಟು 100 ವಿಚ್ ಇಸ್ ಈಕ್ವಲ್ ಟು 200. ಸೊ ಎ 200 ಅಂತ ಸಿಕ್ಕಿದೆ. ಇವಾಗ ಇಲ್ಲಿ ನೋಡಿದ್ರೆ ಇದೊಂದು ರೇಡಿಯಸ್ಸು, ಇದೊಂದು ರೇಡಿಯಸ್ ತಾನೆ. ಇದು ರೇಡಿಯಸ್ ಆಫ್ ಫಸ್ಟ್ ಸರ್ಕಲ್, ರೇಡಿಯಸ್ ಆಫ್ ಸೆಕೆಂಡ್ ಸರ್ಕಲ್. ಸೊ ನಮಗೆ ಎ ಬೇಸಿಕ್ಲಿ ಇಸ್ ಈಕ್ವಲ್ ಟು 2r ಅಂತ ಸಿಗ್ತದೆ. ಎ ಇದು 1r, ಇದನ್ನೊಂದು r, ಎರಡು ಸೇರಿಸಿದಾಗ 2r ಆಯಿತು. ಸೊ ಆರ್ ಎಷ್ಟಾಗತ್ತೆ, ಆರ್ ಇಸ್ ಈಕ್ವಲ್ ಟು ಎ ಬೈ 2, ಅಥವಾ ಎಲಿ 200 ಡಿವೈಡೆಡ್ ಬೈ 2. ಸೊ ಇದು ನಮಗೆ 100 ಆಯಿತು. ಸೊ ರೇಡಿಯಸ್ ಏನು ಸರ್ಕಲ್ದು 100 ಸೆಂಟಿಮೀಟರ್. ಇವಾಗ ನಾವು ಏರಿಯಾ ಕಂಡುಹಿಡಿಬೇಕು. ಏರಿಯಾ ಏನಾಗುತ್ತೆ ಈ ಶೇಡೆಡ್ ರೀಜನ್ದು, ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಏರಿಯಾ ಆಫ್ ಈ ಸೆಕ್ಟರ್ ಮತ್ತು ಈ ಸೆಕ್ಟರ್. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಏನಾಯಿತು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ 3 ಸೆಕ್ಟರ್ಸ್. ಸೊ ಸೆಕ್ಟರಿಗೆ ನಮಗೆ ಥೀಟಾ ಬೇಕು ಆ್ಯಂಡ್ ನಮಗೇನು ಗೊತ್ತು, ಇದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಸೊ ಇದು 60, ಇದು 60, ಇದು 60. ಎಲ್ಲ ಸೆಕ್ಟರ್ದು ಏರಿಯಾ ಸೇಮೇ ಆಗಿರುತ್ತೆ. ಸೊ ಏರಿಯಾ ಏನು ಬರಿಬೋದು ಈಗ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ, ಹಾಗೆ ಬರ್ಕೊಳ್ಬೋದು. 17320.5 ಮೈನಸ್ ಏರಿಯಾ ಆಫ್ 3 ಸೆಕ್ಟರ್ಸ್. ಸೊ ಪೈ ಆರ್ ಸ್ಕ್ವೇರ್ ಇಂಟು ಇವಾಗ ನಾನು 60 ಬೈ 360 ಆ್ಯಂಡ್ ಎಷ್ಟು ಸೆಕ್ಟರ್ಸ್ ತೊಗೊಳ್ತಾ ಇವಿ, 3. ಸೊ 3 ಇಂಟು ಪೈ ಆರ್ ಸ್ಕ್ವೇರ್ ಇಂಟು 60 ಬೈ 360. ಇದು ಎಷ್ಟಾಗುತ್ತೆ 17320.5 ಮೈನಸ್ ಇವಾಗ ಇಲ್ಲಿ 6 ಇಂಟು 1 6 ಇಂಟು 6 ಆಯಿತು ಆ್ಯಂಡ್ ಇಲ್ಲಿ 3 ಇಂಟು 1 3 ಇಂಟು 2 ಆಯಿತು. ಸೊ 22 ಬೈ 7 ಅಲ್ಲ 3.14 ಕೊಟ್ಟಿದ್ದಾರೆ, ಕೇರ್ಫುಲ್ಲಾಗಿ ನೋಡಿ. 3.14 ಇಂಟು ಆರ್ ನಾವು ನೋಡಿರೋದು 100. ಸೊ 100 ಸ್ಕ್ವೇರ್ ಇಲ್ಲಿ ಡಿವೈಡೆಡ್ ಬೈ 2. ಸೊ ಇಲ್ಲಿ 2 ಇಂಟು 1, ಇಲ್ಲಿ 2 ಇಂಟು 1.57. ಸೊ ಇವಾಗ ನಾವು ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 17320.5 ಮೈನಸ್ ಇಲ್ಲಿ ಜಸ್ಟ್ 4 ಝೀರೋಸ್ ಆ್ಯಡ್ ಮಾಡಬೇಕು. ಸೊ 1 ಇವಾಗ ಡೆಸಿಮಲ್ ಪಾಯಿಂಟ್ ಇದೆ, ಸೊ ಇಲ್ಲಿ 1 0, ಇಲ್ಲಿ 1 0 ಆಯಿತು. ಉಳ್ಕೊಂಡಿರೋದು ಇನ್ನೂ 2 ಝೀರೋಸ್ ಇದೆ. ಸೊ 15700 ಉಳ್ಕೊಳ್ಳೋದು. ಇವಾಗ ಇದನ್ನು ನಾವು ಇದು 0.0 ಅಂತ ತೊಗೊಂಡ್ಬಿಟ್ಟು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಇಲ್ಲಿ ನೋಡೋಣ. ಇಲ್ಲಿ 15700 ಇದೆ. ಸೊ ಇಲ್ಲಿ 5, ಇಲ್ಲಿ 0, ಇಲ್ಲಿ 2, ಇಲ್ಲಿ 13 ಆಯಿತು. ಸೊ ಇಲ್ಲಿ 6 ಆಯಿತು ಆ್ಯಂಡ್ ಇಲ್ಲಿ 1 ಆಗುತ್ತೆ. ಸೊ ನಮಗೇನು ಸಿಗ್ತದೆ 1620.5. ಏನು ಯೂನಿಟ್ಸು, ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನಮಗೆ ಒಂದು ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್ ಇದೆ ಆ್ಯಂಡ್ ಈ ಕ್ವಾಡ್ರೆಂಟ್ ಆಫ್ ಅ ಸರ್ಕಲಲ್ಲಿ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಯಾರೆ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಒ ಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಹೇಳಿರೋದು ಒ ಡಿ. ಆ್ಯಂಡ್ ರೇಡಿಯಸ್ ಯಾವುದಾಗುತ್ತೆ, ಒ ಬಿ ಅಥವಾ ಒ ಎ. ರೇಡಿಯಸ್ಸು 3.5 ಅಥವಾ 7/2 ಸೆಂಟಿಮೀಟರ್ ಅಂದಿದ್ದಾರೆ. 3.5ನ ನಾನು 7/2 ಅಂತ ಕನ್ವರ್ಟ್ ಮಾಡಿಕೊಂಡೆ ಈಸಿ ಕ್ಯಾಲ್ಕುಲೇಷನ್ಗೆ. ಇವಾಗ ಅವ್ರು ಏನು ಕೇಳ್ತಿರೋದು, ಏರಿಯಾ ಆಫ್ ದ ಕ್ವಾಡ್ರೆಂಟ್ ಎಷ್ಟು ಅಂತ ಕೇಳ್ತಿರೋದು. ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ ಏನಾಗುತ್ತೆ, ನಮಗೆ ವೆರಿ ಸಿಂಪಲ್, ಇದಾಗಲೇ ಗೊತ್ತು. ಇದು ಫಸ್ಟ್ ಪಾರ್ಟು. ಏರಿಯಾ ಆಫ್ ಕ್ವಾಡ್ರೆಂಟ್ ಏನು, ಪೈ ಆರ್ ಸ್ಕ್ವೇರ್ ಇಂಟು 1/4. ಇದು ನಮಗಾಗಲೇ ಗೊತ್ತು. ಸೊ ಪೈ ಏನು 22/7, ಆರ್ ಏನು 7/2 ಇಂಟು 7/2 ಇಂಟು 1/4. 7 7 ಕ್ಯಾನ್ಸಲ್. ಇಲ್ಲಿ 2 1s are 2 ಇಂಟು 11. ಏನೇನು ಉಳ್ಕೊಂಡಿದೆ, 11 ಇಂಟು 7 77 ಡಿವೈಡೆಡ್ ಬೈ 2 ಇಂಟು 4 ಇದು 8 ಸೆಂಟಿಮೀಟರ್ ಸ್ಕ್ವೇರ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಹೀಗೆ ಬಿಟ್ಟಿದ್ದಾರೆ. ಸೆಕೆಂಡ್ ಪಾರ್ಟ್ ನೋಡೋಣ. ಸೆಕೆಂಡ್ ಪಾರ್ಟಲ್ಲಿ ಹೇಳ್ತಿರೋದು ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ಶೇಡೆಡ್ ರೀಜನ್ ಯಾವುದು, ಈ ರೀಜನ್ನು. ಹೇಗೆ ಕಂಡುಹಿಡಿಬೇಕು ಏರಿಯಾನ, ಏರಿಯಾ ಆಫ್ ಕ್ವಾಡ್ರೆಂಟ್ ಆಫ್ ದ ಸರ್ಕಲ್ ನಮಗಾಗಲೇ ಗೊತ್ತು. ಅದನ್ನು ಏನು ಸಬ್ಟ್ರಾಕ್ಟ್ ಮಾಡಿದ್ರೆ ಈ ರೀಜನ್ ಸಿಗುತ್ತೆ, ನೀವೇ ಯೋಚನೆ ಮಾಡಿ. ನಾವು ಅಕಸ್ಮಾತ್ ಈ ಟ್ರಯಾಂಗಲನ್ನು ತೆಗೆದ್ರೆ, ಸೊ ಈ ಕ್ವಾಡ್ರೆಂಟಿಂದ ಈ ಟ್ರಯಾಂಗಲ್ದ ಏರಿಯಾ ತೆಗೆದ್ರೆ ನಮಗೆ ಉಳ್ಕೊಂಡಿರೋದು ಏನಿರುತ್ತೆ, ಬರೀ ಈ ಶೇಡೆಡ್ ರೀಜನ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಏನು ಮಾಡೋಣ, ಏರಿಯಾ ಆಫ್
ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ತಾನೆ. ಸೊ ಕ್ವಾಡ್ರೆಂಟದ ಏರಿಯಾ ಏನು ಮತ್ತೆ ಫಾರ್ಮುಲಾ ಬರೀಬೇಕಾಗಿಲ್ಲ, ಇವಾಗಿನೂ ಕಂಡು ಹಿಡಿದ್ವಿ. ಸೊ 77/8 ಮೈನಸ್ ಟ್ರಯಾಂಗಲ್ ಏರಿಯಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆ್ಯಂಡ್ ಇಲ್ಲಿ ಹೇಗೂ ಇದು ಪರ್ಪೆಂಡಿಕ್ಯುಲರ್ ಇದೆ ಅಥವಾ ರೈಟ್ ಟ್ರಯಾಂಗಲು, ಸೊ ನಮಗೆ ಬೇಸ್ ಮತ್ತು ಹೈಟ್ ಈಸಿಯಾಗಿ ಸಿಗುತ್ತೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 77/8 ಮೈನಸ್ ಹಾಫ್ ಇಂಟು ಇದು ನಮ್ಮ ಬೇಸ್ 7/2 ಆ್ಯಂಡ್ ಇದು ನಮ್ಮ ಹೈಟ್ 2. ಸೊ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್, ಏನು ಸಿಗ್ತದೆ 77/8 ಮೈನಸ್ 7/2 ಇದೆ. ಸೊ 7/2ನ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಡಿನಾಮಿನೇಟರ್ಸ್ ಅವಾಗ 8 ಆಗುತ್ತೆ. ಸೊ ಇದು 77 ಮೈನಸ್ ಇಲ್ಲಿ 2 ಇಂಟು 4 ಮಾಡಿದ್ರೆ 8 ಸಿಗುತ್ತೆ. ಸೊ 7 ಇಂಟು 4 28 ಡಿವೈಡೆಡ್ ಬೈ 8. ಸೊ 77 ಮೈನಸ್ 28 ಮಾಡೋಣ, ಇಲ್ಲಿ 9 ಆಗುತ್ತೆ ಆ್ಯಂಡ್ ಇಲ್ಲಿ 4 ಆಗುತ್ತೆ. ಸೊ ನಮಗೇನು ಸಿಗ್ತದೆ 49/8 ಸೆಂಟಿಮೀಟರ್ ಸ್ಕ್ವೇರ್. 13th ಕ್ವೆಶನ್ ಇಲ್ಲಿ ಕ್ವಾಡ್ರೆಂಟ್ ಆಫ್ ದ ಸರ್ಕಲ್ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಒಳಗೆ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಆ ಸ್ಕ್ವೇರ್ದು ಒಂದು ಸೈಡ್ 20 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಏರಿಯಾ ಆಫ್ ಶೇಡೆಡ್ ರೀಜನ್ ಎಷ್ಟು ಅಂತ ಕೇಳ್ತಿದ್ದಾರೆ ಈಗ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಏನಾಗುತ್ತೆ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಇನಫ್ ಪ್ರಾಬ್ಲಮ್ಸ್ ಮಾಡಿದ್ದೀವಿ ಆಗಲೇ. ಏರಿಯಾ ಆಫ್ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ಸ್ಕ್ವೇರ್ ಮಾಡಿದಾಗ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಈಸಿ, ಎ ಸ್ಕ್ವೇರು. ಸೊ ಇಲ್ಲಿ ಎ ಆಗಲೇ ಗೊತ್ತಿದೆ, ಸೊ 20 ಇಂಟು 20 ಆಗುತ್ತೆ. ಏರಿಯಾ ಆಫ್ ಕ್ವಾಡ್ರೆಂಟ್ ಕಂಡು ಹಿಡಿಯೋದಕ್ಕೆ ನಮಗೆ ಆರ್ ವ್ಯಾಲ್ಯೂ ಬೇಕು. ಆರ್ ಏನು, ಇಲ್ಲಿ ರೇಡಿಯಸ್ಸು ಈಸ್ಟ್ ವ್ಯಾಲ್ಯೂ. ಸೊ ಆರ್ ನಮ್ಮದು ಒ ಪಿ ಅಥವಾ ಒ ಕ್ಯೂ ಅಥವಾ ಒ ಬಿನೂ ಆರೇ ಆಗುತ್ತೆ ತಾನೇ. ಸೊ ನಾನು ಡಾಟೆಡ್ ಲೈನ್ಸಲ್ಲಿ ಜಾಯಿನ್ ಮಾಡಿದ್ರೆ ಒ ಬಿನೂ ನಮ್ಮ ರೇಡಿಯಸ್ಸೇನೆ. ನಮಗೆ ಏನಾಗಲೇ ಗೊತ್ತು, ಇಲ್ಲಿ ಡಯಾಗ್ನಲ್ ಆಫ್ ಅ ಸ್ಕ್ವೇರ್ ಏನಾಗುತ್ತೆ, ಅಥವಾ ಡಯಾಗ್ನಲ್ ಬೇಡ ಅಂದರೆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿದ್ರು ಅಷ್ಟೇ ನಾವು ಏನು ಕಂಡು ಹಿಡಿಬೋದು, ಎ ಬಿ ಸ್ಕ್ವೇರ್ ಪ್ಲಸ್ ಎ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್. ಇದು ನಮ್ಮ ಪೈಥಾಗೋರಸ್ ಥಿಯರಮ್. ಸೊ ಎ ಬಿ ಸ್ಕ್ವೇರ್ ಎಷ್ಟು 20 ಸ್ಕ್ವೇರ್ ಪ್ಲಸ್ ಎ ಒ ಸ್ಕ್ವೇರು 20 ಸ್ಕ್ವೇರ್ ಯಾಕಂದರೆ ಇದು ಒಂದು ಸ್ಕ್ವೇರು ಇಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್. ಸೊ ಇದರ ಅರ್ಥ ಏನು, 20 ಸ್ಕ್ವೇರ್ ಎಷ್ಟು 400 ಪ್ಲಸ್ 400 is equal to OB square ಅಥವಾ 800 is equal to OB square. ಸೊ ನಮಗೆ OB square is equal to 800 ಸಿಗ್ತದೆ. OB square ಅಂದರೆ ಏನು, R square. ಸೊ R square is equal to 800 ಅಂತ ಸಿಗ್ತದೆ. ಇದನ್ನು ಹಿಂಗೆ ಇಟ್ಕೊಳ್ಳೋಣ, ಯಾಕೆ ಅಂತ ನಿಮಗೆ ಗೊತ್ತಾಗತ್ತೆ. ಇವಾಗ ನನಗೆ ಏರಿಯಾ ಏನು, ಏರಿಯಾ is equal to ಏರಿಯಾ ಆಫ್ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ಬೈ 4 ಮೈನಸ್ ಎ ಸ್ಕ್ವೇರ್. ನಮಗಿಲ್ಲಿ ಆರ್ ಸ್ಕ್ವೇರ್ ಆಗಲೇ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಆರ್ ಸ್ಕ್ವೇರ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅದಕ್ಕೆ ಆರ್ ವ್ಯಾಲ್ಯೂ ಬೇಕಾಗಿಲ್ಲ. ಪೈ ಇಲ್ಲಿ 3.14 ಅಂದಿದ್ದಾರೆ ಇಂಟು 800 ಡಿವೈಡೆಡ್ ಬೈ 4 ಮೈನಸ್ ಎ ಸ್ಕ್ವೇರ್. ಎ ಇಲ್ಲಿ 20, ಸೊ 20 ಸ್ಕ್ವೇರ್. ಇದೆಷ್ಟಾಗುತ್ತೆ 4 ಇಂಟು 1 4 ಇಂಟು 2 8 0 0. ಸೊ ಇಲ್ಲಿ 3.14 ಇಂಟು 200 ಮೈನಸ್ 20 ಸ್ಕ್ವೇರ್ ಎಷ್ಟು 400. ಸೊ 3.14 ಇಂಟು 2 ಮಾಡಿದಾಗ ಎಷ್ಟು ಸಿಗುತ್ತೆ 6.28 ಆ್ಯಂಡ್ ಇಂಟು 100 ಮಾಡಿದಾಗ 628 ಮೈನಸ್ 400 ಆಯಿತು. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಸಾಲ್ವ್ ಮಾಡ್ಬಿಟ್ಟು ನೋಡಿ, ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇದು ಎಷ್ಟಾಗುತ್ತೆ 228 ಉಳ್ಕೊಳ್ಳುತ್ತೆ. ಏನು ಯೂನಿಟು ಸೆಂಟಿಮೀಟರ್ ಸ್ಕ್ವೇರ್. ಫೋರ್ಟೀನ್ತ್ ಕ್ವೆಶನ್ ಎಕ್ಸ್ಟ್ರೀಮ್ಲಿ ಸಿಂಪಲ್ ಆಗಿದೆ. ಇಷ್ಟೊತ್ತಿಗೂ ನಾವು ಇದೇ ಥರ ಎಷ್ಟೊಂದು ಕ್ವೆಶನ್ಸ್ ಮಾಡಿದ್ದೀವಿ. ಇಲ್ಲಿ ಒಂದು ಸರ್ಕಲ್ ಸೆಕ್ಟರ್ ಕೊಟ್ಟಿದ್ದಾರೆ. ಇದರ ರೇಡಿಯಸ್ ಅಂದರೆ ಇದರ ರೇಡಿಯಸ್ಸು 21 ಸೆಂಟಿಮೀಟರ್ ಆ್ಯಂಡ್ ಈ ಚಿಕ್ಕ ಸೆಕ್ಟರ್ದ ರೇಡಿಯಸ್ 7 ಸೆಂಟಿಮೀಟರ್. ಶೇಡೆಡ್ ರೀಜನ್ ಏರಿಯಾ ಕಂಡುಹಿಡಿಬೇಕು. ಸೊ ಏರಿಯಾ ಏನಾಗುತ್ತೆ, ಏರಿಯಾ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಬಿಗ್ ಸೆಕ್ಟರ್ ಬಿಗ್ ಎಸ್ ಅಂತ ಹಾಕ್ತೀನಿ ಮೈನಸ್ ಏರಿಯಾ ಆಫ್ ಸ್ಮಾಲ್ ಸೆಕ್ಟರ್ ಸ್ಮಾಲ್ ಎಸ್. ಇದೆಲ್ಲ ಬರೀ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹಾಕ್ತಿರೋದು. ಸೊ ಇದೇನಾಗುತ್ತೆ ಪೈ ಇಂಟು ಆರ್ ಸ್ಕ್ವೇರ್ ಎಷ್ಟಿಲ್ಲಿ 21 ಸ್ಕ್ವೇರ್ ಇಂಟು ಥೀಟಾ ಬೈ 360. ಸೊ 30 ಡಿಗ್ರೀಸ್ ಬೈ 360 ಮೈನಸ್ ಇಲ್ಲೇನಾಗುತ್ತೆ ಪೈ ಸ್ಮಾಲ್ ಆರ್ ಸ್ಕ್ವೇರ್ ಇವಾಗ. ಸೊ 7 ಸ್ಕ್ವೇರ್ ಇಂಟು 30 ಡಿಗ್ರೀಸ್ ಬೈ 360 ಡಿಗ್ರೀಸ್. ಸೊ ನಾನು ಪೈ ಮತ್ತು 30 ಬೈ 360 ಆಚೆ ತೆಗಿತೀನಿ. ಇದು 30 ಇಂಟು 1 ಇದು 30 ಇಂಟು 12. ಸೊ ಪೈ ಬೈ 12 ಆಚೆ ತೆಗೆದ್ರೆ 21 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್ ಸಿಗುತ್ತೆ. ಸೊ ಇಲ್ಲಿನ ನೀವೇ ಸಾಲ್ವ್ ಮಾಡಿ ಏನು ಆನ್ಸರ್ ಸಿಗುತ್ತೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.
15th ಕ್ವೆಶನಲ್ಲಿ ಇದು ಒಂದು ಕ್ವಾಡ್ರೆಂಟ್ ಆಫ್ ದ ಸರ್ಕಲ್. ಯಾವುದು ಎ ಬಿ ಸಿ ಮಾತ್ರ ಹಿಂಗೆ ನೋಡಿದ್ರೆ ಇದು ಒಂದು ಕ್ವಾಡ್ರೆಂಟ್ ಆಫ್ ದ ಸರ್ಕಲ್. ಮತ್ತು ಬಿ ಸಿನ ಡಯಾಮೀಟರ್ ಆಗಿ ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಇಲ್ಲಿ ಒಂದು ಸೆಮಿ ಸರ್ಕಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಬಿ ಸಿ ಇಂದ. ಇವಾಗ ಅವ್ರು ಹೇಳ್ತಿರೋದು ಈ ಶೇಡೆಡ್ ರೀಜನ್ ಏರಿಯಾ ಏನು ಅಂತ ಕೇಳ್ತಿರೋದು. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಏನಾಗುತ್ತೆ, ನಮಗೆ ಇಲ್ಲಿ ಒಂದು ಸೆಗ್ಮೆಂಟ್ ಫಾರ್ಮ್ ಆಗಿದೆ, ಕಾಣಿಸ್ತಿದ್ಯಾ? ಸೊ ನಾನು ಸಪೋಸ್ ಬರೀ ಅದನ್ನು ಮಾತ್ರ ಸೆಪ್ರೇಟಾಗಿ ಡ್ರಾ ಮಾಡಿದ್ರೆ ಹಿಂಗೆ ಒಂದು ಸೆಗ್ಮೆಂಟ್ ಫಾರ್ಮ್ ಆಗ್ತದೆ. ಯಾವುದು? ಈ ಪಾರ್ಟ್ ಒಂದು ಸೆಗ್ಮೆಂಟು. ಈ ಪಾರ್ಟನ್ನು ಹೇಗೆ ಕಂಡು ಹಿಡಿಯೋದು? ಈ ಪಾರ್ಟದ ಏರಿಯಾ ನಾವೇನಂತೀವಿ, ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ತಾನೆ. ಸೊ ಸಿಮಿಲರ್ಲಿ ಇಲ್ಲಿಗೂ ಅಷ್ಟೇ, ಈ ಪಾರ್ಟದ ಏರಿಯಾ ಸೆಕ್ಟರ್ ಮೈನಸ್ ಟ್ರಯಾಂಗಲ್ ಆಗುತ್ತೆ. ಸೊ ನಾವು ಏನು ಮಾಡ್ಬೋದು, ಈ ಶೇಡೆಡ್ ರೀಜನ್ ಸಿಗಬೇಕು ಅಂದರೆ ಫುಲ್ ಸೆಮಿ ಸರ್ಕಲ್ದ ಏರಿಯಾ ಫಸ್ಟ್ ಕನ್ಸಿಡರ್ ಮಾಡೋಣ, ಮೈನಸ್ ಏರಿಯಾ ಆಫ್ ಈ ಸೆಗ್ಮೆಂಟ್ ಮಾಡೋಣ. ಸೊ ಏನು ಮಾಡ್ಬೋದು, ಏರಿಯಾ ಆಫ್ ಸೆಮಿ ಸರ್ಕಲ್ ಮೈನಸ್ ಏರಿಯಾ ಆಫ್ ಏನು ಈ ಸೆಗ್ಮೆಂಟ್. ಓಕೆ, ಇದಕ್ಕೆ ಆಮೇಲೆ ಸೊ ಏರಿಯಾ ಆಫ್ ಇದೇನು ನಮ್ಮದು ಏರಿಯಾ ಆಫ್ ಸೆಗ್ಮೆಂಟ್. ಓಕೆ, ಸೊ ಇಷ್ಟು ಇಟ್ಕೊಂಡು ಮೈಂಡಲ್ಲಿ ನಾವು ಇವಾಗ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ನಮಗೆ ಈ ಟ್ರಯಾಂಗಲ್ ಇದು ಒಂದು ಸೈಡ್ ಕೊಟ್ಟಿದ್ದಾರೆ. ಸೊ ಇದು ರೇಡಿಯಸ್, ಈ ಕ್ವಾಡ್ರೆಂಟ್ ಇದು ರೇಡಿಯಸ್ ಆಗುತ್ತೆ. ಸೊ ಇದು 14 ಸೆಂಟಿಮೀಟರೇ ಆಗುತ್ತೆ. ನಮಗೆ ಈ ಸೈಡ್ ಇವಾಗ ಬೇಕು, ಯಾಕಂದರೆ ಈ ಸೈಡ್ ಕಂಡು ಹಿಡಿದ್ರೆ ಈ ಸೆಮಿ ಸರ್ಕಲ್ದು ರೇಡಿಯಸ್ ಸಿಗುತ್ತೆ. ಸೊ ಏನು ಮಾಡೋಣ, ಬಿ ಸಿ, ನಮಗೆ ಬಿ ಸಿ ಬೇಕು. ಸೊ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದು ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್, ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, 90 ಡಿಗ್ರೀಸ್ ಆಯಿತು, ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಇದೆಷ್ಟಾಯಿತು, 14 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್, ಇದು ಬಿ ಸಿ ಸ್ಕ್ವೇರ್. ಸೊ 14 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್ನ ನಾನು 2 ಇಂಟು 14 ಸ್ಕ್ವೇರ್ ಅಂತ ಬರಿಬೋದು. ಇವಾಗ ನನಗೆ ಬಿ ಸಿ ಬೇಕು ಅಂದರೆ ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಇಂಟು 14 ಸ್ಕ್ವೇರ್. ಸೊ 14 ಸ್ಕ್ವೇರ್ ಆಗಲೇ ಇದೆ. ಸೊ ನಾನು ಏನು ಬರೀಬೋದು, 14, ಇದು 14 ಆಚೆ ತೆಗೆದಾಗ ರೂಟಿಂದ 14 ಆಗುತ್ತೆ, 2 ಹಂಗೆ ಉಳ್ಕೊಳ್ಳುತ್ತೆ. ಸೊ 14 ರೂಟ್ 2 ಆಯಿತು. ಸೊ ಬಿ ಸಿ ನನ್ನ 14 ರೂಟ್ 2 ಇದೇನು ಸೆಂಟಿಮೀಟರ್. ಸೊ ಇದನ್ನು ನಾನು ಓ ಅಂತ ತೊಗೊಂಡ್ರೆ, ಅಥವಾ ಓ ಸಿ ಇಸ್ ಈಕ್ವಲ್ ಟು, ಇದು ನಥಿಂಗ್ ಬಟ್ ರೇಡಿಯಸ್ಸು ಅಷ್ಟೇ. ಸೊ ಓ ಸಿ ಇಸ್ ಈಕ್ವಲ್ ಟು 14 ರೂಟ್ 2 ಬೈ 2 ಆಗುತ್ತೆ. ಸೊ ಇದು 7. ಸೊ 7 ರೂಟ್ 2 ಸೆಂಟಿಮೀಟರ್ ನಮ್ಮ ರೇಡಿಯಸ್. ಇವಾಗ ಏರಿಯಾ ಆಫ್ ಸೆಗ್ಮೆಂಟ್ ನೋಡೋಣ. ಸೊ ಏರಿಯಾ ಆಫ್ ಸೆಕ್ಟರ್ ಇಸ್ ನಥಿಂಗ್ ಬಟ್ ಈ ಕ್ವಾಡ್ರೆಂಟೇನೆ ನಮ್ಮ ಸೆಕ್ಟರ್ ಇವಾಗ. ಸೊ ಕ್ವಾಡ್ರೆಂಟ್ ಇದು ಏನಾಗುತ್ತೆ, ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಆರ್ ಇಲ್ಲಿ ನಮ್ದು 14. ಸೊ ಇಂಟು 14 ಸ್ಕ್ವೇರ್ ಡಿವೈಡೆಡ್ ಬೈ 4, ಯಾಕಂದರೆ ಬರೀ ಒಂದು ಕ್ವಾಡ್ರೆಂಟು, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಏನು ಇಲ್ಲಿ 14, ಹೈಟ್ ಎಷ್ಟು, ಇದು 14. ಸೊ ಹಾಫ್ ಇಂಟು 14 ಇಂಟು 14 ಇದೆಷ್ಟಾಗುತ್ತೆ, 22/7 ಇಂಟು 14 ಇಂಟು 14 ಬೈ 4 ಮೈನಸ್ ಇಲ್ಲಿ 7 ಇಂಟು 14. ಸೊ ಇದು ನಾನು 2 ಇಂಟು 2, 2 ಇಂಟು 7, 2 ಇಂಟು 2, 2 ಇಂಟು 7, ಈ 7 ಕ್ಯಾನ್ಸಲ್. ಸೊ ಇಲ್ಲಿ ಏನು ಉಳ್ಕೊಂಡಿದೆ, 22 ಇಂಟು 7 ಮೈನಸ್ 7 ಇಂಟು 14. ಸೊ ಇದು 154 ಮೈನಸ್ 98 ಆಯಿತು, ವಿಚ್ ಇಸ್ ಈಕ್ವಲ್ ಟು 56 ಸೆಂಟಿಮೀಟರ್ ಸ್ಕ್ವೇರ್. ಇದೇನು ಸೆಗ್ಮೆಂಟ್ ಅದು. ಇವಾಗ ನಮ್ಗೆ ಏರಿಯಾ ಆಫ್ ಸೆಮಿ ಸರ್ಕಲು ಬೇಕು. ಸೊ ಫೈನ್ ಟೋಟಲ್ ಏರಿಯಾ ಅಥವಾ ಈ ಶೇಡೆಡ್ ರೀಜನ್ ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ಸೆಮಿ ಸರ್ಕಲ್ ಪೈ, ಇಲ್ಲಿ ಆರ್ ಸ್ಕ್ವೇರ್ ಮಾಡಿದಾಗ ಈ ಆರ್ ತೊಗೊಳ್ತಾ ಇದ್ವಿ. ಸೊ ಪೈ ಆರ್ ಸ್ಕ್ವೇರ್ ಬೈ 2, ಯಾಕಂದರೆ ಇದು ಸೆಮಿ ಸರ್ಕಲ್, ಮೈನಸ್ 56. ಸೊ ಇಲ್ಲಿ 22/7 ಇಂಟು 7 ರೂಟ್ 2, ಇವಾಗ ನಮ್ಮ ಆರು 7 ರೂಟ್ 2 ಇಂಟು 7 ರೂಟ್ 2 ಡಿವೈಡೆಡ್ ಬೈ 2 ಮೈನಸ್ 56. ಸೊ ಇವಾಗ ಕ್ಯಾನ್ಸಲ್ ಮಾಡಿ ನೋಡೋಣ ಏನೇನು ಕ್ಯಾನ್ಸಲ್ ಆಗುತ್ತೆ. ಇದು ಹೋಯಿತು, ಇಲ್ಲಿ 2 1s, ಇಲ್ಲಿ 2 11s. ಸೊ ಇಲ್ಲಿ ಏನಿದೆ, 11 ಇಂಟು 7 ರೂಟ್ 2 ಇಂಟು ರೂಟ್ 2 ಮಾಡಿದ್ರೆ 2 ಸಿಗುತ್ತೆ, ಮೈನಸ್ 56. ಇದೆಷ್ಟು, 77 ಇಂಟು 2 ಮಾಡೋಣ, 77 ಇಂಟು 2 ಮಾಡಿದ್ರೆ 7 ಇಂಟು 2 14, ಇಲ್ಲಿ 15, ಮತ್ತು 154 ಮೈನಸ್ 56 ವಿಚ್ ಇಸ್ ಈಕ್ವಲ್ ಟು 98. ಸೇಮ್ ಇದೇ ಥರ ಇಲ್ಲಿ ಜಸ್ಟ್ ಟ್ರಾನ್ಸ್ಪೋಸ್ ಆಗಿದೆ. ಸೊ ಫೈನಲ್ ಆನ್ಸರ್ ಏನು, ಏರಿಯಾ ಈಸ್ ಈಕ್ವಲ್ ಟು 98 ಸೆಂಟಿಮೀಟರ್ ಸ್ಕ್ವೇರ್. ಲಾಸ್ಟ್ ಕ್ವೆಶನ್ ಬಂದಿದ್ದೀವಿ ಈ ಚಾಪ್ಟರ್ ಅದು. ಸೊ ಇಲ್ಲಿ ನಮಗೆ 2 ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮಗೆ ಈಸಿಯಾಗಿ ವಿಜುವಲೈಸ್ ಮಾಡೋದಕ್ಕೆ ಬ್ಲೂ ಕಲರಲ್ಲಿ ಏನು ಡ್ರಾ ಮಾಡಿನೋ ಅದು ಒಂದು ಕ್ವಾಡ್ರೆಂಟು, ಬ್ಲ್ಯಾಕ್ ಕಲರಲ್ಲಿ ಏನು ಮಾಡಿನೋ ಅದು ಇನ್ನೊಂದು ಕ್ವಾಡ್ರೆಂಟು.
ಈ ಕ್ವಾಡ್ರೆಂಟ್ಸ್ ಎರಡು ಜಾಯಿನ್ ಆಗಿ ಹಿಂಗೆ ಒಂದು ಶೇಪ್ ಥರ ಕ್ರಿಯೇಟ್ ಮಾಡ್ತಿದೆ ಮಧ್ಯದಲ್ಲಿ. ಆ್ಯಂಡ್ ಈ ಶೇಡೆಡ್ ರೀಜನ್ದ ಏರಿಯಾ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಅಂದರೆ ಫಸ್ಟ್ ನಾನು ಇಲ್ಲಿ ಡಯಾಗ್ನಲನ್ನು ಜಾಯಿನ್ ಮಾಡ್ತೀನಿ. ಸೊ ಡಯಾಗ್ನಲ್ ಜಾಯಿನ್ ಮಾಡಿದಾಗ ನಾವೇನು ನೋಡ್ಬೋದು ಅಂದರೆ ಇದೊಂದು ಸೆಗ್ಮೆಂಟ್ ಆಯಿತು, ಇದೊಂದು ಸೆಗ್ಮೆಂಟ್ ಆಯಿತು. ಡಯಾಗ್ನಲ್ ಈ ಕಡೆ ಸೈಡ್ ಒಂದು ಸೆಗ್ಮೆಂಟ್, ಈ ಕಡೆ ಸೈಡ್ ಒಂದು ಸೆಗ್ಮೆಂಟ್. ಆ್ಯಂಡ್ ಸೆಗ್ಮೆಂಟದ ಫಾರ್ಮುಲಾ ಏನು? ಸೆಕ್ಟರ್ ಮೈನಸ್ ಟ್ರಯಾಂಗಲ್ ಅಂತ ನೋಡಿದ್ದೀವಿ. ಸೊ ಒಂದು ಸೆಗ್ಮೆಂಟ್, ಈ ಒಂದು ಸೆಗ್ಮೆಂಟ್ ನಮ್ಗೆ ಬೇಕು ಅಂದರೆ, ಈ ಮೇಲ್ಗಡೆ ಸೆಗ್ಮೆಂಟ್ ಬೇಕು ಅಂದರೆ ಈ ಕ್ವಾಡ್ರೆಂಟ್ ಅಥವಾ ಸೆಕ್ಟರ್ ಏನಾದರೂ ಹೇಳ್ಬೋದು ಈ ಸಿನಾರಿಯೋಲಿ, ಈ ಕ್ವಾಡ್ರೆಂಟ್ ಮೈನಸ್ ಈ ಟ್ರಯಾಂಗಲ್ ಮಾಡಿದಾಗ ನಮಗೆ ಈ ಸೆಗ್ಮೆಂಟ್ ಸಿಗುತ್ತೆ. ಸೊ 2 ಟೈಮ್ಸ್ ಇಂಟು ದಟ್ ಮಾಡಿದಾಗ ನಮ್ಗೆ ಏರಿಯಾ ಆಫ್ ಶೇಡೆಡ್ ರೀಜನ್ ಸಿಗುತ್ತೆ. ಸೊ ಏರಿಯಾ ಏನಾಗುತ್ತೆ? ಏರಿಯಾ ಆಫ್ ಕ್ವಾಡ್ರೆಂಟ್ ಮೈನಸ್ ಏರಿಯಾ ಆಫ್ ಇನ್ನೇನು ಬೇಕು ಏರಿಯಾ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಇದು ಮಾಡಿದಾಗ 1 ಸೆಗ್ಮೆಂಟ್ ಸಿಗ್ತದೆ. ಸೊ ಇಂಟು 2 ಮಾಡೋಣ. ಸೊ 2 ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅದು ಸಿಗುತ್ತೆ. ಏರಿಯಾ ಆಫ್ ಕ್ವಾಡ್ರೆಂಟ್ ಏನಾಗುತ್ತೆ? ಪೈ r ಸ್ಕ್ವೇರ್ ಬೈ 4. ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಏನಾಯಿತು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದೆರಡನ್ನು 2 ಜೊತೆ ಇದನ್ನು 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ರೇಡಿಯಸ್ ಏನು ಕ್ವಾಡ್ರೆಂಟದು? ಆಗಲೇ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ r ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಟ್ರಯಾಂಗಲ್ ಅದು ಬೇಸ್ ಮತ್ತು ಹೈಟ್ ನೋಡೋಣ. ಸೊ ಇದು ಸ್ಕ್ವೇರು, ಸೊ ನಮ್ಗೆ ಆಗಲೇ ಗೊತ್ತು ಎಲ್ಲ ಸೈಡೂ 8 ಇದೆ. ಸೊ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ABC ಅಂತ. AB ನಾವೇನು ಮಾಡ್ಬೋದು? ಇದು 90 ಡಿಗ್ರೀಸ್ ಇದೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದಾಗ ಇದು ಬೇಸ್ ತೊಗೊಂಡ್ರೆ ಇದು ಹೈಟ್ ಆಗುತ್ತೆ. ಸೊ ಏನು ಬರೀಬೋದು ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ? ಪೈ ಇವಾಗ ನಾವು 22/7 ತೊಗೊಳ್ಳೋಣ. r ಏನು? 8 ಸೆಂಟಿಮೀಟರ್. ಸೊ 8 ಇಂಟು 8 ಡಿವೈಡೆಡ್ ಬೈ 4 ಮೈನಸ್ ಹಾಫ್ ಇಂಟು ಬೇಸ್ ಇವಾಗ 8, ಹೈಟೂ 8, ಆ್ಯಂಡ್ ಎಲ್ಲದನ್ನು 2 ಜೊತೆ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 4 ಇಂಟು 1 4 ಇಂಟು 2 ಆಯಿತು. 2 ಇಂಟು 1 2 ಇಂಟು 4 ಆಯಿತು. ಸೊ ಏನು ನೋಡ್ಕೊಂಡಿದೆ? 22 ಇಂಟು 2 ಇಂಟು 8 ಅಂದರೆ 16. ಸೊ 22 ಇಂಟು 16 ಡಿವೈಡೆಡ್ ಬೈ ಇಲ್ಲಿ 7 ಇದೆ, ಮೈನಸ್ ಹಾಫ್ ಇಂಟು ಇಲ್ಲಿ 2 ಕ್ಯಾನ್ಸಲ್ ಆಗಿದೆ. ಸೊ 4 ಇಂಟು 8 ಎಷ್ಟು? 32. ಆ್ಯಂಡ್ ಹೋಲ್ ಇಂಟು 2 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ 32ದು ಡಿನಾಮಿನೇಟರ್ 7 ಬೇಕು ಅಂದರೆ 32 ಇಂಟು 7 ಮಾಡ್ಬೋದು. ಸೊ 7 ಇಂಟು 2 14, 7 ಇಂಟು 3 21, 224 ಆಯಿತು. ಆ್ಯಂಡ್ 22 ಇಂಟು 16 ಮಾಡಿದಾಗ ಏನಾಗುತ್ತೆ? 22 ಇಂಟು 16, 16 ಇಂಟು 2 32, ಇಲ್ಲೂ 32 33 34 35 ಆಯಿತು. ಸೊ ಏನು ಬರ್ಕೊಳ್ಬೋದು? 352 ಮೈನಸ್ 224 ಡಿವೈಡೆಡ್ ಬೈ 7 ಹೋಲ್ ಇಂಟು 2. 352 ಮೈನಸ್ 224 ಮಾಡಿದ್ರೆ ಎಷ್ಟು ಸಿಗುತ್ತೆ? 352 ಮೈನಸ್ 224, ಇಲ್ಲಿ 12, ಸೊ ಇಲ್ಲಿ 8, ಇಲ್ಲಿ 4, ಸೊ ಇಲ್ಲಿ 2, ಆ್ಯಂಡ್ ಇಲ್ಲಿ 1. 128 ಇಂಟು 2/7. ಸೊ 128 ಇಂಟು 2 ಮಾಡಿದ್ರೆ ಇಲ್ಲಿ 6, ಇಲ್ಲಿ 1 ಆಗುತ್ತೆ. 2 ಇಂಟು 2 4, ಸೊ ಇಲ್ಲಿ 5, ಇಲ್ಲಿ 1. 156 ಇಲ್ಲಿ 2 ಆಗುತ್ತೆ. ಸೊ 256 ಡಿವೈಡೆಡ್ ಬೈ 7 ಸಿಗ್ತದೆ. ದೇರ್ಫೋರ್ ಏರಿಯಾ ಇಸ್ ಈಕ್ವಲ್ ಟು 256/7. ಏನು ಯೂನಿಟು? ಸೆಂಟಿಮೀಟರ್ ಸ್ಕ್ವೇರ್. ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ID-ಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರು 9591192157 ಆ್ಯಂಡ್ ನಮ್ಮ ಇಮೇಲ್ ID info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.